ಡೇಟಾ ಇದ್ರೆ ಸಾಕಾ? ರೆಸ್ಟೋರೆಂಟ್ಸ್ ಮತ್ತೆ ಪಬ್ಸ್ ಮತ್ತೆ ಹತ್ರ ಇರೋ ತರಕಾರಿ ಅಂಗಡಿ, ಇನ್ಸ್ಟಾಮಾರ್ಟಿಗೆ, ಅದನ್ನ ಅಂಗಡಿ. ಇನ್ಸ್ಟಾಮಾರ್ಟ್ ಬೇಡ, ಜಸ್ಟ್ ಸ್ವಿಗ್ಗಿ ಅಷ್ಟೇ. ಇನ್ಸ್ಟಾಮಾರ್ಟಿಗೆಲ್ಲ ಹೋಗ್ತೀವಿ, ಬಸ್ ಸ್ವಿಗ್ಗಿ ಬೇಕಷ್ಟೇ. ಫುಡ್ ಡೆಲಿವರಿ ಆಪ್ ಹತ್ರ ಇರೋ ರೆಸ್ಟೋರೆಂಟ್ಸ್ ಜೊತೆಗೆ. ಆಮೇಲೆ ಇನ್ನ ಸುತ್ತಮುತ್ತ ಇರೋ ಅವ್ರಿಗೆ ಫ್ರೀಕ್ವೆಂಟ್ ಆಗಿ ಏನ್ ಆರ್ಡರ್ ಮಾಡ್ತಾರೆ ಯೂಶಲಿ ಅಂತ, ವೆಜ್ ನಾನ್ ವೆಜ್, ಓಕೆ, ಅದನ್ನ ತಗೊಂಡು ಮೇನ್ ಇಂಪಾರ್ಟೆಂಟ್ ಡೇಟಾ ಏನ್ ಬೇಕು? ಇವೆಲ್ಲ ಡೇಟಾ ಬರುತ್ತೆ, ಇವೆಲ್ಲ ತಿಂಡಿ ತಿನಿಸು, ಊಟದ್ದು ಡೇಟಾ. ಓಕೆ, ಆಮೇಲೆ ಇಷ್ಟಿದ್ರೆ ನೀ ಸ್ವಿಗ್ಗಿ ಡೇಟಾಬೇಸ್ ನ ಡಿಸೈನ್ ಮಾಡಬಹುದು ಅಂತ ಹೇಳ್ತಾ ಇದೀಯ. ಇದನ್ ಬಿಟ್ರೆ ಏನು ಬೇಡ? ಬಿಟ್ರೆ ಇನ್ನೇನಿಲ್ಲ ಅಷ್ಟೇ. ಮೇನ್ ಆಗಿ ರಿಸೀವ್ ಆಗ್ತಾ ಇರೋದು ಕಸ್ಟಮರ್, ಹೌದಾ? ಕಸ್ಟಮರ್ ಡೀಟೇಲ್ಸ್ ಬೇಕು, ಅದಕ್ಕೆ ಒಂದು ಸಪರೇಟ್ ಟೇಬಲ್ ಕ್ರಿಯೇಟ್ ಮಾಡಬಹುದಾ? ಕಸ್ಟಮರ್ ಡೀಟೇಲ್ಸ್, ಕಸ್ಟಮರ್ ನೇಮ್ ಬೇರೆ, ಐಡಿ ಬೇರೆ. ಅಂದ್ರೆ ಸ್ವಿಗ್ಗಿ ಅವನು ಎಲ್ಲರಿಗೂ ಒಂದೊಂದು ಐಡಿ ಕೊಡ್ತಾನೆ. ನೀನು ಲಾಗಿನ್ ಆದ್ರೆ ನಿನ್ನ ಮೊಬೈಲ್ ಇಂದ ನಿನಗೆ ಒಂದು ಐಡಿ ಇರುತ್ತೆ, ನನ್ನ ಮೊಬೈಲ್ ಇಂದ ಲಾಗಿನ್ ಆದ್ರೆ ನನಗೆ ಒಂದು ಐಡಿ ಇರುತ್ತೆ, ಗೊತ್ತಾ? ನಿನ್ನ ಹೆಸರಿಂದ ಡಿಸ್ಟಿಂಗ್ವಿಶ್ ಮಾಡಲ್ಲ ಅವನು, ನಿನ್ನ ಐಡಿ ಇಂದ ಡಿಸ್ಟಿಂಗ್ವಿಶ್ ಮಾಡಲ್ಲ ನಿನ್ನ, ಗೊತ್ತಾ ಅದು? ಯಾಕೆಂದ್ರೆ ಸುನಿಲ್ ಕುಮಾರ್ ಎಸ್ ನೀನ್ ಒಬ್ನೇ ಇರ್ತೀಯ ಪ್ರಪಂಚದಲ್ಲಿ. ಮತ್ತೆ ಹೆಂಗ್ ಡಿಸ್ಟಿಂಗ್ವಿಶ್ ಮಾಡೋದು? ನೇಮ್ ಇಂದ ಅಂತ ಡಿಸ್ಟಿಂಗ್ವಿಶ್ ಮಾಡಲ್ಲ, ಐಡಿನೇ. ಅದಕ್ಕೆ ಪ್ರೈಮರಿ ಕೀ ಅಂತಾರೆ. ಅದು ಒಂದೇ ಸಿಂಗಲ್ ಆಗಿರ್ಬೇಕು, ಮಲ್ಟಿಪಲ್ ಸಿಂಗಲ್ ಯೂನಿವರ್ಸಲಿ ಆ ಡೇಟಾಬೇಸಿಗೆ ನಾನು ಹೇಳ್ತಾ ಇರೋದು ಯೂನಿವರ್ಸಲಿ ಆ ಡೇಟಾಬೇಸಿಗೆ ಯುನಿಕ್. ಈಗ ನಿಂದು ಒಂದು ಡೇಟಾಬೇಸು ಐಡಿ ನಂಬರು ABCD ಸುನಿಲ್ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಡೇಟಾಬೇಸ್ಗೆ ಆ ಐಡಿ ಯೂಸ್ ಮಾಡ್ಬೋದಾ? ಡೇಟಾಬೇಸ್ಗೆ ಯೂಸ್ ಮಾಡಂಗಿಲ್ಲ. ಅಂದ್ರೆ ಇನ್ನೊಂದು ಡೇಟಾಬೇಸ್ಗೆ ಯೂಸ್ ಮಾಡಬಹುದು, ಇನ್ನೊಂದು ಡೇಟಾಬೇಸ್ಗೆ ಯೂಸ್ ಮಾಡಬಹುದು, ಟೇಬಲ್ಗೆ ಯೂಸ್ ಮಾಡಂಗಿಲ್ಲ. Yes, in the same table of a same database we cannot use it. In a different database of a different table we can adjust one more ಅಷ್ಟೇ. ಅದು ಆ ಡೇಟಾಬೇಸ್, ಈಗ ನೀನೇನಾದ್ರು ಎರಡು ಡೇಟಾಬೇಸ್ ನ ಏನಾದ್ರು ಇದನ್ನ ಮಾಡ್ತೀಯ ಅಂದ್ರೆ, ಕ್ವೆರಿ ಮಾಡ್ತೀಯ ಅಂದ್ರೆ ಅವಾಗ ಇರಂಗಿಲ್ಲ. ಯೂಶುವಲಿ ಎರಡು ಡೇಟಾಬೇಸ್ ಮಾಡಲ್ಲ, ಎರಡು ಡೇಟಾ ಸೆಟ್ ಮಾಡ್ತಾರೆ. ಡೇಟಾ ಸೆಟ್ ಅಂದ್ರೆ ಗೊತ್ತಿದೆ ನಿಮಗೆ, ಎರಡು ಡೇಟಾ ಸೆಟ್ ಅಂತಾರೆ. ಏನಕ್ಕೆ ಇಲ್ಲಿ DB ಅಂತ ಕಾನ್ಸೆಪ್ಟ್ ಬರಲಿಲ್ಲ BigQuery ಅಂದ್ರೆ ಇದೇ ಕಾರಣಕ್ಕೆ. ಮ್ಯಾಕ್ಸಿಮಮ್ ಟೈಮು ನಾವು ಡೇಟಾ ಸೆಟ್ ನ ಜಾಯಿನ್ ಮಾಡ್ತೀವಿ, ಸೇಮ್ ಡೇಟಾ ಸೆಟ್ ಅಲ್ಲಿ ಡಿಫ್ರೆಂಟ್ ಟೇಬಲ್ನು ಜಾಯಿನ್ ಮಾಡ್ತೀವಿ, ಡಿಫ್ರೆಂಟ್ ಡೇಟಾ ಸೆಟ್ ಅಲ್ಲಿ ಡಿಫ್ರೆಂಟ್ ಟೇಬಲ್ನು ಜಾಯಿನ್ ಮಾಡ್ತೀವಿ. ಈಗ ಸ್ವಿಗ್ಗಿ ಡೇಟಾಬೇಸಿಗೆ ಬಂದ್ರೆ ಕಸ್ಟಮರ್ ಡೀಟೇಲ್ಸ್ ಬೇಕು, ಅವನ ನೇಮು, ಅವನ ID, ಅವನ ಮೊಬೈಲ್ ನಂಬರು, ಅವನ ಇಮೇಲ್ ID, ಅವನ ಅಡ್ರೆಸ್ಸು, ಮೇನ್ ಆಗಿ ಬೇಸಿಕ್ ಇಷ್ಟು ಬೇಕು. ಬೇಸಿಕ್ ಇನ್ನು ಸ್ವಲ್ಪ ಇರ್ತವೆ. ಒಂದ್ಸರಿ ಕೇಳುತ್ತೆ ನೀವು ವೆಜ್ಜಾ ನಾನ್ ವೆಜ್ಜಾ ಅಂತ ಪ್ರಿಫರ್ಡ್ ಅಂತ ಕೇಳುತ್ತೆ, ಅದಕ್ಕೊಂದು ಕಾಲಮ್ ಬೇಡ, ಅವೆಲ್ಲ ಸ್ವಲ್ಪ ಡೆಪ್ತ್ ಅಲ್ಲಿ ಬೇಸಿಕಲಿ ಇಷ್ಟು ಬೇಕು ನಿಮಗೆ. ಓಕೆ, ಈಗ ಡೆಲಿವರಿ ಮಾಡೋ ಒಂದು ಡೀಟೇಲ್ಸ್ ಬೇಕಾ ಬೇಡ? ಡೆಲಿವರಿ ಮಾಡೋಂದ ಹೌದು, ಅವಂದು ಆದ್ರೆ ಬರುತ್ತೆ, ಡಿಲೀಟ್ ಆಗ್ಬಿಡುತ್ತೆ. ಡಿಲೀಟ್ ಆಗುತ್ತೆ. ಈಗ ಏನಾರು ಯಾರಿಗ ಹೊಡೆದೋದ್ನಪ್ಪ, ಡಿಲೀಟ್ ಆದ್ರೆ ಹೆಂಗ್ ಹಿಡಿತೀಯ ಅವನು? ಬಂದ ಫುಡ್ ಡೆಲಿವರಿ ಮಾಡ್ಬೇಕು, ಡೆಲಿವರಿ ಮಾಡೋದ್ಬಿಟ್ಟು ಯಾರಿಗ ಹೊಡೆದೋದ, ಅವಾಗ ಡಿಲೀಟ್ ಮಾಡಿದ್ರೆ ಸಿಗುತ್ತಾ? ಇಲ್ಲ. ಮತ್ತಂಗಾದ್ರೆ ಇಂಪಾರ್ಟೆಂಟ್ ಆದ ಡೇಟಾ ಅಂದ್ರೆ ಅವನ ಡೀಟೇಲ್ಸ್ ಕೂಡ ಬೇಕು. ಈಗ ಹೊಡೆದು ತಲೆ ಮಾರ್ಸ್ಕೊಂಡು ಹೋಗ್ಬಿಟ್ಟ, ಹಿಂಗೆ ಅಂತ ಹುಡುಕ್ತಿಯ, ಫೋನ್ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಆಗುತ್ತಾ? ಅದೇ ಒಂದು ಅಡ್ರೆಸ್ ಪ್ರೂಫ್ ಎಲ್ಲ ಇಸ್ಕೊಂಡಿರ್ತಾರೆ. ಎಸ್, ಅವನ ಅಡ್ರೆಸ್ ಪ್ರೂಫು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಈಗ ಸ್ವಿಗ್ಗಿಯಿಂದ ದುಡ್ಡು ಹೋಗ್ತಾ ಇದೆ ಅಂದ್ರೆ ಬ್ಯಾಂಕ್ ಡೀಟೇಲ್ಸು, ಅವನ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು, ಮನೆ ಅಡ್ರೆಸ್ ಅನ್ನೋದು ಎಲ್ಲ ಬೇಕು, ಹೌದಾ? ಅದು ಒಂದು ಟೇಬಲ್. ರೆಸ್ಟೋರೆಂಟ್, 5-star ರೆಸ್ಟೋರೆಂಟ್, 4-star ರೆಸ್ಟೋರೆಂಟ್, 3-star ರೆಸ್ಟೋರೆಂಟ್, 2 and 1 ಸಪರೇಟ್ ಆಗಿ 5 ಟೇಬಲ್ ಆಗ್ತಾವ ಅಲ್ಲಿಗೆ. ಹೀಗೆ ಅದಕ್ಕೆ ಗೊತ್ತಾ ಪಾಪ್ಯುಲಾರಿಟಿ ಅಂತ ಕೊಡುತ್ತೆ.
ಪಾಪ್ಯುಲಾರಿಟಿ ಅಂತ ಕ್ಲಿಕ್ ಮಾಡಿದ್ರೆ 5 ಸ್ಟಾರ್ ಬರುತ್ತೆ. 4.2 4.2 4 to 5 ಅದೊಂದು ಟೇಬಲ್, 3 to 4 ಒಂದು ಟೇಬಲ್, 2 to 3 ಅದೊಂದು ಟೇಬಲ್, 1 to 2 ಅದೊಂದು ಟೇಬಲ್. ಓಕೆ, ಇವೆರಡರ ಮಧ್ಯ ಇಷ್ಟಿದ್ರೆ ಸಾಕಾ ಅಥವಾ ಏನಾದ್ರು ಬೇಕಾ? ಯೋಚನೆ ಮಾಡು. ಹೋಟೆಲ್ ಅಡ್ರೆಸ್ ಆಯ್ತು, ಕಸ್ಟಮರ್ ಡೀಟೇಲ್ಸ್ ಆಯ್ತು, ಮತ್ತೆ ಡೆಲಿವರಿ ಬಾಯ್ ಅಡ್ರೆಸ್ ಆಯ್ತು, ಮತ್ತೆ ಮೇಜರ್ ಇದಿಲ್ಲ ಅಂದ್ರೆ ಏನು ವರ್ಕೇ ಆಗಲ್ಲ. ಲೊಕೇಶನ್ ಆಯ್ತು, ಲೊಕೇಶನ್ ಓಕೆ ಆಡ್ ಮಾಡಕ್, ಅದನ್ನ ಬಿಟ್ಟು ಇನ್ನೂ ಮೇಜರ್ ಐತಿ. ಮೇಜರ್ ಅದರಿಂದಾನೇ ಎಲ್ಲ ಮೂವ್ಮೆಂಟ್ ಆಗೋದು. ಫೀಡ್ಬ್ಯಾಕ್ ಲಾಸ್ಟ್ ಅಲ್ಲಿ ಅಮೌಂಟ್, ಮನಿ, ದುಡ್ಡು, ಇದೇ ಮೇನ್ ಟೇಬಲ್. ಹೌದಾ? ಫಿನಾನ್ಸ್ ಅಂತ ಮಾಡ್ಕೋಬಹುದಾ? ಅದರಲ್ಲಿ ಟ್ರಾನ್ಸಾಕ್ಷನ್ ಇರಲಿ, ಅದ್ರದ್ದು ಪ್ರೈಸ್ ಎಷ್ಟು, ಟ್ಯಾಕ್ಸ್ ಎಷ್ಟು, ಆಫರ್ ಎಷ್ಟು ನಡೀತಾ ಇದೆ, ಆಫರ್ಗೆ ಒಂದು ಟೇಬಲ್ ಇರುತ್ತೆ. ಆಫರ್ ಇದ್ ಬೇಡ, ಆಫರ್ಗೆ ಒಂದು ಟೇಬಲ್ ಇರುತ್ತೆ. ಗೊತ್ತಾಯ್ತಾ? ಫಿನಾನ್ಸ್ ಒಂದು ಟೇಬಲ್ ಆಗುತ್ತೆ. ಟೋಟಲ್ ಎಷ್ಟು ಟೇಬಲ್ ಆಯ್ತು? ಒಂದು 10. ಯಾವ್ಯಾವ ಇಡಬೇಕು? ಸುಮ್ಮನೆ ರ್ಯಾಂಡಮ್ ಆಗಿ ಐಡಿ, ಕಸ್ಟಮರ್ ನೇಮು, ಐಡಿ. ಯಾವ ಐಡಿ? ಅವೆಲ್ಲ ಕಸ್ಟಮರ್ ಅಲ್ಲೇ ಬರ್ತವೆ, ಅದೊಂದು ಬೇಡ. ಓಕೆ, ಕಸ್ಟಮರ್ ನೇಮು, ಆಮೇಲೆ ಕಸ್ಟಮರ್ ಫೋನ್ ನಂಬರು, ಇಮೇಲ್ ಐಡಿ, ಆಮೇಲೆ ಇದು ಕಸ್ಟಮರ್ ಲೊಕೇಶನ್, ಕಸ್ಟಮರ್ ಸೈಡ್, ನೆಕ್ಸ್ಟ್ ಡೆಲಿವರಿ ಬಾಯ್ ಅಡ್ರೆಸ್, ಮತ್ತೆ ಫುಡ್ ಆರ್ಡರ್ಡ್. ಫುಡ್ ಮೆನು ಹಾಕ್ಲಿಲ್ಲ. ಫುಡ್ ಮೆನು ಕರೆಕ್ಟ್, ಫುಡ್ ಮೆನು ಒಂದು ಹಾಕ್ಬೇಕು. ಮತ್ತೆ ನಾನು ಫುಡ್ ಮೆನು, ಅದೇ ಫುಡ್ ಆರ್ಡರ್ಡ್. ಮತ್ತೆ ಇನ್ನೊಂದು ರೆಸ್ಟೋರೆಂಟ್ ನೇಮು, ನೆಕ್ಸ್ಟ್ ರೆಸ್ಟೋರೆಂಟ್ ಅಡ್ರೆಸ್, ಆಮೇಲೆ ಪಿಕಪ್. ಅದೇ ಇನ್ನೆಲ್ಲ ಅಷ್ಟೇ. ನೋಡಿ ನಾನು ಹೇಳ್ತೀನಿ ನೋಡ್ರಿ, ಬರ್ಕೊಳೋದಾರೆ ಬರ್ಕೊಳ್ಳಿ. ಪ್ಯಾರಲಲ್ಲಿ ಟೇಗರ್ ರೆಕಾರ್ಡ್ ಮಾಡ್ತಾ ಇದೀರಾ? ರೆಕಾರ್ಡ್ ಸ್ಟಾರ್ಟ್ ಆಗಿದೆ. ಬರ್ಕೊಳ್ಳೋದಾರೆ ಪ್ಯಾರಲಲ್ಲಿ ಬರ್ಕೊಳ್ಳಿ. ಯೂಸರ್ ಅಂದ್ರೆ ಜನಗಳು. ಓಕೆನಾ? ಯೂಸರ್ ಅಲ್ಲಿ ಏನೇನು ಬರ್ಬೋದು? ಯೂಸರ್ ಐಡಿ ಬರ್ಬೋದು. ಯೂಸರ್ ಐಡಿ ಅಂದ್ರೆ ಇಟ್ಸ್ ಅ ಪ್ರೈಮರಿ ಕೀ. ನಾನು ಹೇಳಿದೆ ದಟ್ ಕ್ಯಾನ್ ಬಿ UUID. ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ UUID, ಯೂನಿವರ್ಸಲಿ ಐಡೆಂಟಿಫಿಕೇಶನ್ ನಂಬರ್ ಅಂತ. UUID ಅಂತೀವಿ. ಅಂದ್ರೆ ಇದು ನಾವು ಮ್ಯಾನ್ಯುಯಲ್, ಈಗ ಪ್ರೈಮರಿ ಕೀ ಅಂದ್ರೆ ನಾವು 001 002 ಅಂತ ಕೊಡಂಗಿಲ್ಲ, ಅದೇ ಜನರೇಟ್ ಮಾಡ್ಕೊಳುತ್ತೆ ಬೈ ಇಟ್ಸ್ ಓನ್. ನೀನ್ UUID ಅಂತ ಮೆನ್ಷನ್ ಮಾಡ್ಬೇಕು, ಅದೊಂದು ರ್ಯಾಂಡಮ್ ನಂಬರ್ ಜನರೇಟ್ ಆಗುತ್ತೆ. ದಟ್ ಈಸ್ ಯೂನಿವರ್ಸಲಿ ಯೂನಿಕ್ ಟು ದಟ್ ಡೇಟಾಬೇಸ್. ಅರ್ಥ ಆಗ್ತಾ ಇದೆಯಾ? ಹಿಂಗಂದ್ರೆ ರ್ಯಾಂಡಮ್ ನಂಬರ್ ಜನರೇಟ್ ಬರುತ್ತಲ್ಲಪ್ಪ, ಅದೇ ತರ UUID ಇದೊಂದು ರ್ಯಾಂಡಮ್ ಆಗಿ ಜನರೇಟ್ ಮಾಡುತ್ತೆ. ಅಂದ್ರೆ ಪ್ರೈಮರಿ ಕೀ UUID ಅಂತ ತಗೋಬೋದಾ? ಅಂದ್ರೆ ಇದು ಸ್ವಿಗ್ಗಿನಲ್ಲಿ ಜನರೇಟ್ ಆಗಿರೋ ಐಡಿ ಝೊಮ್ಯಾಟೋಗೆ ಯೂಸ್ ಮಾಡಕ್ಕಾಗಲ್ವಾ? ನಾನು ಹೇಳಿದೆ ಇಟ್ ಈಸ್ ಡೇಟಾಬೇಸ್ ಡಿಪೆಂಡೆಂಟ್. ಈಗ ನೀನು 100 ಡೇಟಾಬೇಸ್ ಮಾಡ್ತೀಯ, ಕರೆಕ್ಟ್ ಕನ್ಸಿಡರ್. ಈಗ ಬೇಡ, ನಿನ್ನ ಹತ್ರ ಒಂದು ಡೇಟಾಬೇಸ್ ಇದೆ, ನೀನೊಂದು UUID ಜನರೇಟ್ ಮಾಡ್ತೀಯ. ನಿನಗೂ ನನಗೂ ಸಂಬಂಧ ಇರುತ್ತೆ, ನನ್ನ ಕಂಪ್ನಿಗೂ. ಮತ್ತೆ ಡೇಟಾಬೇಸ್ ಲಿಂಕೇಜ್ ಆಗುತ್ತೆ ಸ್ವಿಗ್ಗಿಗೂ ಝೊಮ್ಯಾಟೋಗೂ. ಮತ್ತೆ ತಲೆಯನ್ನು ಕೆಡಿಸ್ಕೋಬೇಕು. ಅದೇ ಪ್ರೈಮರಿ ಕೀ ಬೇರೆ, ಇದೇ ಪ್ರೈಮರಿ ಕೀ ಬೇರೆ. ನಾನು ಹೇಳದ್ನಲ್ಲ, ಆ ಡೇಟಾಬೇಸಿಗೆ ಅಷ್ಟೇ ಅದು ಯುನಿಕ್ಕು. ಆ ಡೇಟಾಬೇಸಿಗೆ ಯುನಿಕ್ಕು. ಇನ್ನೊಂದು ಡೇಟಾಬೇಸಿಗೆ ಸೇಮ್ ಬರಬಹುದು, ಆ ಡೇಟಾಬೇಸಿಗೆ ಯುನಿಕ್ ಅದು. ಅನ್ಲೆಸ್ ನೀನಂದ್ರೆ ಆ ಎರಡು ಡೇಟಾಬೇಸ್ ನ ಕಂಬೈನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನಿನ್ ಡೇಟಾಬೇಸ್ ಟು ಡೇಟಾಬೇಸ್ ವೆರಿ ರೇರ್ ಟು ಕಂಬೈನ್ ಅಂತ. ಆ ತರ ಕೇಸ್ ಏನಾದ್ರು ಬಂತು ಅಂದ್ರೆ UUID ಯುನಿಕ್ ಆಗಿರ್ಬೇಕು ಎರಡರಲ್ಲೂ. ಅರ್ಥ ಆಯ್ತಾ? ಯೂಸರ್ ಅಲ್ಲಿ ಯೂಸರ್ ID, ನೇಮು, ಇಮೇಲ್ ID, ಫೋನ್ ನಂಬರು ಯಾವಾಗ ಕ್ರಿಯೇಟ್ ಆಗಿದೆ ಅಕೌಂಟ್ ನಿಂದು. ಈಗ ಸ್ವಿಗ್ಗಿಗೆ ಮತ್ತೆ ಸೈನ್ ಅಪ್ ಮಾಡ್ತೀಯ, ಬೇಕಲ್ವ? ಅವೆಲ್ಲ ಇಂಪಾರ್ಟೆಂಟಾ? ಕ್ರಿಯೇಟೆಡ್ ಡೇಟ್, ಒಂದು ಡಿಫಾಲ್ಟ್ ಅಡ್ರೆಸ್. ಕ್ರಿಯೇಟೆಡ್ ಡೇಟ್ ಒಂದು ಡಿಫಾಲ್ಟ್ ಅಡ್ರೆಸ್. ಓಕೆ, ಇದು ಯೂಸರ್ ಆಯ್ತು. ಈಗ ಯೂಸರ್ ಅಡ್ರೆಸ್ ಅಲ್ಲಿ ಏನ್ ಬರುತ್ತೆ? ಅಡ್ರೆಸ್ ID ಬರುತ್ತಾ? ಯೂಸರ್ ID ನೋಡಿ, ನಾನು ಅಲ್ಲಿ ಹೇಳಿದೆ ಫಸ್ಟ್ನೇ ಟೇಬಲ್ ಬಂದು, ಸಾರಿ, ಫಸ್ಟ್ನೇ
ಫಸ್ಟ್ನೇ ಟೇಬಲ್ ಬಂದ್ಬಿಟ್ಟು UUID PK ಅಂತ ಹೇಳಿದೆ, ಪ್ರೈಮರಿ ಕೀ ಅಂತ ಹೇಳಿದೆ, ಹೌದಾ? ನಾನು ಇವನ ಅಡ್ರೆಸ್, ಇವನ ಡೀಟೇಲ್ಸ್ ನ ಕಂಬೈನ್ ಮಾಡಬಹುದಾ? ಕಂಬೈನ್ ಸೆನ್ಸ್ ಅವರಿಬ್ರು ಎರಡು ಟೇಬಲ್ ಮಾತಾಡ್ಕೊಂಡಂಗ್ ಮಾಡಬಹುದಾ? ಮಾತಾಡ್ಕೊಂಡಂಗ್ ಮಾಡಬೇಕು ಅಂದ್ರೆ ಒಂದು ಸಿಂಗಲ್ ಕೀ ಎರಡರಲ್ಲೂ ಪ್ರೆಸೆಂಟ್ ಇರಬೇಕು, ಕರೆಕ್ಟಾ? ಒನ್ ಕೀ ಅಲ್ಲಿ ಯೂಸರ್ ID ಬರೋದು, ಇಲ್ಲೂ ಯೂಸರ್ ID ಅಂತ ಮಾಡಲ್ಲ, ಸೇಮ್ ಕೀನೇ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇಲ್ವಾ? ಹಲೋ, ಅರ್ಥ ಆಯ್ತಾ? ನಿಮಿಷ, ನಾನು ಬೋರ್ಡ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸಿಂಪಲ್ ಆಗಿ ಕನ್ಫ್ಯೂಷನ್ ಆಗೋದು ಬೇಡ, ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ತಿಂಡಿ ಆಯ್ತು. ಪೂಜೆ ಮಾಡು. ಕೆಳಗಿದ್ದಾನು, ಕೆಳಗಿದ್ದಾನೆ. ಏನೊಂದು ಕ್ಲಾಸ್ ಇತ್ತು, ಪಾಠ ಮಾಡ್ತಿದ್ದೆ. ಎಲ್ಲಿದ್ಯಪ್ಪ? ಮನೇಲ ಯಾಕ? ನೀನ್ ಯಾವಾಗ್ಲೂ ಕ್ಯಾಮ್ರಾ ಆನ್ ಮಾಡ್ತಿಲ್ಲ, ಮಾಡಲ್ಲ, ಅದಕ್ಕೆ ಕೇಳಿದ್ನಪ್ಪ. ಮನೇಲೇ ಇದೀನಿ ಕಣೆ. ಓಕೆ, ಇವಾಗ ಕಾಣ್ತಾ ಇದೆ ಸ್ಕ್ರೀನ್? ಕಾಣಿಸ್ತಿದೆ. ನೋಡಿ, ನಾನೊಂದು ಸ್ವಿಗ್ಗಿ ಡೇಟಾಬೇಸ್ ನ ಇಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಸ್ವಿಗ್ಗಿ ಡೇಟಾ ವೇರ್ ಹೌಸ್ ಅಂತ, ಸಾರಿ, ಡೇಟಾ ಮಾಡಲ್. ಸ್ಟಾರ್ಟಿಂಗು ನಾನು ಹೇಳಿದೆ, ಮಾಡಬೇಕಾದ್ರೆ ಇಲ್ಲಿ ನಾನು ಒಂದು ಯೂಸರ್ ಟೇಬಲ್ ಅಂತ ತಗೊಂತೀನಿ. ಇಲ್ಲಿ ನಿಮಗೆ ಒಂದು ನಿಮಿಷ ಸ್ಕ್ರೀನ್ ಶಾಟ್ ಹಾಕ್ತೀನಿ ಬೆಸ್ಟ್. ಓಕೆ, ಸೂಪರ್. ನೋಡ್ರಿ, ಇದು ಒಂದು ಟೇಬಲ್, ಯೂಸರ್ ಟೇಬಲ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಯೂಸರ್ ಅಡ್ರೆಸ್ ಅಂತ ಹೇಳಿದೆ. ಯೂಸರ್ ಅಡ್ರೆಸ್ ಟೇಬಲ್ ಇದೊಂದು. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಯೂಸರ್ ಐಡಿ ಇದೆಯಲ್ಲ, ಈ ಯೂಸರ್ ಐಡಿ ಸೇಮೆ. ಇಲ್ಲಿ ಏನಂತ ಮೆನ್ಷನ್ ಮಾಡಿದಾರೆ? ಪ್ರೈಮರಿ ಕೀ. ಇಲ್ಲಿ ಏನಂತ ಮೆನ್ಷನ್ ಮಾಡಿದಾರೆ? ಫಾರಿನ್ ಕೀ ಅಂದ್ರೆ ಏನಂಗಾದ್ರೆ? ಅಂದ್ರೆ ಆ ಟೇಬಲ್ ಅಲ್ಲಿ ನಾಟ್ ಇದರ ಒರಿಜಿನ್ ಟೇಬಲ್ ಅಲ್ಲ, ಇದು ಬೇರೆ ಯಾವ್ದೋ ಟೇಬಲ್ ಇಂದ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ಫಾರಿನ್ ಕೀ ಅಂತೀವಿ. ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಯಾವ ಟೇಬಲ್ ಇಂದ ತಗೊಂಡಿದ್ದಾರೆ. ಯೂಸರ್ಸ್ ID, ಕರೆಕ್ಟಾ? ಅಂದ್ರೆ ಇವೆರಡಕ್ಕೂ ಲಿಂಕ್ ಆಯ್ತು ಅಂತ ಅರ್ಥ. ಲಿಂಕ್ ಆಯ್ತೇನಪ್ಪ? ನೆಕ್ಸ್ಟ್ ಆಯ್ತು, ಯೂಸರ್ ಆಯ್ತು. ರೆಸ್ಟೋರೆಂಟ್ ಒಂದು ಬೇಕು. ರೆಸ್ಟೋರೆಂಟ್ ಇಟ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿಥಿಂಗ್. ಇದ್ರ ಮೇಲಂತೂ ಡಿಪೆಂಡೆಂಟ್ ಆಗಿಲ್ಲ. ಇಲ್ಲಿ ಸೈಡಿಗೆ ಹಾಕ್ತೀನಿ, ಇಲ್ಲಿ ರೆಸ್ಟೋರೆಂಟ್ ಅಂತ. ಯಾಕೆಂದ್ರೆ ನೀವು ಗಮನಿಸಬಹುದು, ಇಲ್ಲಿ ರೆಸ್ಟೋರೆಂಟ್ ID ಅಂತ ಒಂದಿದೆ. ಇಟ್ ಈಸ್ ಪ್ರೈಮರಿ ಕೀ ಟು ದಟ್ ರೆಸ್ಟೋರೆಂಟ್ ID. ಅದು ಯುನಿಕ್. ಈಗ ಈ ರೆಸ್ಟೋರೆಂಟ್ ಇರೋ ID ಬೇರೆ ರೆಸ್ಟೋರೆಂಟ್ ಇರಲ್ಲ, ಹೌದಾ? ಕರೆಕ್ಟಾ? ನೇಮ್ ಕೊಟ್ಟಿದ್ದಾರೆ, ಬಟ್ ನಾವು ನೇಮ್ ಈಗ ಶ್ರೀ ಹರಿಪ್ರಸಾದ್ ಅಂತ ಹೋಟ್ಲ್ ಇದೆ, ಇನ್ನೊಂದು ಹರಿಪ್ರಸಾದ್ ಅಂತ ಹೋಟ್ಲ್ ಇರ್ಬೋದು, ಕನ್ಫ್ಯೂಷನ್ ಆಗುತ್ತಲ್ಲ. ಅದಕ್ಕೆ UUID ಜನರೇಟ್ ಮಾಡ್ತಾರೆ. ಇದು ಒಂದು ರೆಸ್ಟೋರೆಂಟ್ ಆಯ್ತು. ನೆಕ್ಸ್ಟ್ ಯಾವ್ದು ಬರ್ಬೋದು? ರೆಸ್ಟೋರೆಂಟ್ ಅಂದ್ರೆ ನೆಕ್ಸ್ಟ್ ರೆಸ್ಟೋರೆಂಟ್ ಅಲ್ಲೇ ಹೋಗೋಣ. ಸ್ವಲ್ಪ ಏನ್ ಬರುತ್ತಪ್ಪ ರೆಸ್ಟೋರೆಂಟ್ ಅಲ್ಲಿ? ಮೆನುನಾ ನೋಡು, ಮೆನು ನೋಡಿ, ಇಲ್ಲಿ ಐಟಮ್ ID. ಈಗ ನೀನು ಗುಲಾಬ್ ಜಾಮೂನ್ ಅಂತ ಇದೆ, ಗುಲಾಬ್ ಜಾಮೂನಿಗೊಂದು ID ಕೊಟ್ಟಿರ್ತಾನೆ ಅವನು. ಅಲ್ಲಿ ಹೆಸರು ಗುಲಾಬ್ ಜಾಮೂನ್ ಆಗಿದ್ರು ಕೂಡ ಅವನ ಐಟಮ್ ಒಂದು ID ಕೊಟ್ಟಿರ್ತಾನೆ. ಅರ್ಥ ಆಗ್ತಾ ಇದೆಯಾ?
ಈಗ ಗುಲಾಬ್ ಜಾಮೂನ್ ಅಲ್ಲಿ 5-6 ತರ ಬರ್ತವೆ ಅಂತ ಅನ್ಕೋಣ. ನೋಡಿ, ಈಗ ನಾನು ಇನ್ಸ್ಟೆಡ್ ಆಫ್ ಬಿಗ್ ಗುಲಾಬ್ ಜಾಮೂನ್, ಸ್ಮಾಲ್ ಗುಲಾಬ್ ಜಾಮೂನ್ ಅಂತ ನಾವು ಜನಗಳು ಮಾತಾಡ್ಕೊಂತೀವಿ. ಬಟ್ ಡೇಟಾ ಬೇಸ್ ಅಲ್ಲಿ ಬಿಗ್ ಗುಲಾಬ್ ಜಾಮೂನ್, ಸ್ಮಾಲ್ ಗುಲಾಬ್ ಜಾಮೂನ್ ಅಂತ ಮಾಡೋದ್ಕಿಂತ 1 ಅಂದ್ರೆ ಸ್ಮಾಲ್ ಗುಲಾಬ್ ಜಾಮೂನ್, 2 ಅಂದ್ರೆ ದೊಡ್ಡ ಗುಲಾಬ್ ಜಾಮೂನ್, 3 ಅಂದ್ರೆ ಅದಕ್ಕಿಂತ ದೊಡ್ಡದು ಮಾಡ್ಬೋದಾ? ಸ್ಟೋರೇಜ್ ಕಡಿಮೆ ಆಗುತ್ತಾ? ಬಿಗ್ ಗುಲಾಬ್ ಜಾಮೂನ್ಗೆ ಸ್ಟ್ರಿಂಗ್ ಬೇಕು. 1 ಅಂದ್ರೆ ಇಂಟೀಜರ್, 0001 0010 0011 ಸ್ಟ್ರಿಂಗಿಗೂ ಇದಕ್ಕೂ ಗೊತ್ತಾಯ್ತಲ್ಲ, ಅದಕ್ಕೆ ಬೈಟ್ ಬೇಕು, ಇದಕ್ಕೆ ಬಿಟ್ಸ್ ಅಲ್ಲೇ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಐಡಿ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೇಮ್ ಏನಕ್ಕೆ ಮೆನ್ಷನ್ ಮಾಡಿದ್ಯಾ, ಜನಗಳಿಗೆ ಅರ್ಥ ಆಗ್ಬೇಕಲ್ಲಪ್ಪ. ನಿನಗೆ UI ಅಲ್ಲಿ 001 ಅಂತ ಕೊಡಕ್ಕಾಗುತ್ತಾ? ನೀನು ಬುಕ್ ಮಾಡ್ತಾ ಇದೀಯ ಅಂದ್ರೆ ಜನಗಳಿಗೆ ನೇಮ್ ಬೇಕು. ಹೌದು, ಜನಗಳಿಗೆ ನೇಮ್ ಬೇಕು, ಅದಕ್ಕೋಸ್ಕರ ಇಲ್ಲಿ ನೇಮ್ ಕೊಟ್ಟಿದ್ದಾನೆ. ಅದರ ಡಿಸ್ಕ್ರಿಪ್ಷನ್ ನೀವು ನೋಡಿರ್ಬೋದು. ಒಂದು ಡಿಶ್ ಮಾಡ್ಬೇಕಾದ್ರೆ ನಾವು ಇದನ್ನ ಹಾಕ್ತಿವಿ, ಅದನ್ನ ಹಾಕ್ತಿವಿ, ಅಥವಾ ಎಕ್ಸ್ಟ್ರಾ ಏನ್ ಬೇಕು, ಅದು ಬೇಕು, ಇದು ಬೇಕು ಅಂತ ಇರುತ್ತೆ ಗೊತ್ತಾ? ಅದರ ಡಿಸ್ಕ್ರಿಪ್ಷನ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಸ್, ಅದರ ದುಡ್ಡು ಎಷ್ಟಿದೆ ಅದರದ್ದು, ಇದು ಅವೈಲೇಬಲ್ ಇದೆಯಾ ಇಲ್ಲ. ಈ ಒಂದು ರೆಸ್ಟೋರೆಂಟ್ ಅಲ್ಲಿ ಇದು ಮಾಡಿದ್ರು ಕೂಡ ಅಟ್ ದಟ್ ಪ್ರೆಸೆಂಟ್ ಟೈಮ್ ಅಲ್ಲಿ ಅವೈಲೇಬಲ್ ಇದೆ ಇಲ್ಲ. ನೀವು ಒಂದ್ ಹೇಳಿ, ಬೂಲಿಯನ್ ಅಂತ ಕೊಟ್ಟಿದ್ದಾನೆ ಟೈಪ್. ಏನು ಬೂಲಿಯನ್ ಅಂತ ಕೊಟ್ಟಿದ್ದಾನೆ, ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಎಸ್ ಆರ್ ನೋ ಅಂತ ಕೊಡ್ಬೋದು. ಬೂಲಿಯನ್ ಅಂದ್ರೆ ಏನಪ್ಪ? ಇದೆ ಅಥವಾ ಇಲ್ಲ? ಎಸ್ ಆರ್ ನೋ. 2 bits. ಎಸ್ ಆರ್ ನೋ ಅಲ್ಲ, ಬೂಲಿಯನ್ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇರೋದು. 2 ಕೊಟ್ಟು ಟ್ರೂ ಆರ್ ಫಾಲ್ಸ್ ಅಲ್ವಾ? True or false? ಎಸ್, ಟ್ರೂ ಆರ್ ಫಾಲ್ಸ್, 1 or 0, ಕರೆಕ್ಟಾ? ಹಾ, ಸೊ ಅದಕ್ಕೆ ಬೂಲಿಯನ್ ಕೊಟ್ಟಿದ್ದಾನೆ. ಎಸ್ ಆರ್ ನೋ ಅಂತ ಕೊಡ್ಬೋದಿತ್ತು. ಸಿ ಇಲ್ಲಿ ನೋಡಿ, ಎಸ್ ಆರ್ ನೋ ಅಂತ ಸುಮ್ನೆ ಡಿಸೈನ್ ಮಾಡಕ್ಕಲ್ಲ, ಎಸ್ ಆರ್ ನೋ ಅಂತ ಕೊಡ್ಬೋದಿತ್ತು. ಆದ್ರೂ ಕೂಡ ಬೂಲಿಯನ್ ಯೂಸ್ ಮಾಡಿದ್ದಾನೆ, ಬಿಕಾಸ್ ಸ್ಪೇಸ್ ನ ಕಡಿಮೆ ಮಾಡೋದಕ್ಕೆ. ನೆಕ್ಸ್ಟ್ ಕ್ಯಾಟಗರಿ ಇದೆ ನೋಡಿ, ಅದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಇದು ಡೆಸರ್ಟ್ ಅಲ್ಲಿ ಬರುತ್ತಾ, ಇನ್ನೊಂದ್ರಲ್ಲಿ ಬರುತ್ತಾ? ಆ ತರ ಕ್ಯಾಟಗರಿ ಇಲ್ಲೇ ಇದೆ ನೋಡಿ, ಬಿರಿಯಾನಿ, ಡೆಸರ್ಟ್, ಬರುತ್ತೆ. ನೆಕ್ಸ್ಟ್ ಅಪ್ಡೇಟೆಡ್ ಡೇಟ್. ಇದು ನನ್ ಈಗ ಕನ್ಸಿಡರ್ ನನಗೆ 1 ವರ್ಷ ಹೋಟೆಲ್ ರನ್ ಮಾಡಿದೆ, ಹೊಸ ಡಿಶ್ ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾವ ಅಪ್ಡೇಟೆಡ್ ಬೇಕಾ? ಟೈಮ್ ಸ್ಟಾಂಪ್ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಇರುತ್ತೆ ಟೈಮ್ ಸ್ಟಾಂಪ್. ನೆಕ್ಸ್ಟ್ ಏನಕ್ಕೆ ಬರ್ಬೋದು? ಈಗ ನೀನು ಒಂದೇ ಐಟಮ್ ಅಂತೂ ಬುಕ್ ಮಾಡಲ್ಲ, ಒಂದ್ 5-6 ಐಟಮ್ ಅಂತೂ ಬುಕ್ ಮಾಡ್ತೀಯ. ಒಂದೇ ಸರಿ ಬುಕ್ ಮಾಡಿದ್ರೆ ಅದು ಎಲ್ಲಿಗೆ ಹೋಗುತ್ತಪ್ಪ? ಕಾರ್ಟಿಗೆ ಬರುತ್ತಾ? ಕಾರ್ಟ್ ಅಂತ ಒಂದು ಇದು ಮಾಡೋಣ, ಕಾರ್ಟ್ ಐಟಮ್. ಓಕೆ, 2 ಮಾಡೋಣ. ಏನು ಪೇಸ್ಟ್ ಆಗ್ತಾ ಇಲ್ಲ ಇದು? ನಿಮಿಷ ತಡೆಯಪ್ಪ, ಯಾಕೋ ಪೇಸ್ಟ್ ಆಗ್ತಾ ಇಲ್ಲ. ಮಾಡ್ತೀನಿ ಕಾಪಿ, ಪೇಸ್ಟ್ ಆಗ್ತಾ. ನೆಕ್ಸ್ಟ್ ಪೇಜ್ ಲಿಮಿಟ್ ಇದೆ ಅನ್ಸುತ್ತದೆ ನನಗೆ. ಹಾ, ನೋಡಿ, ಈಗ ನೀನು 5 ಐಟಮ್ ಮಾಡ್ತೀಯ. ಫಸ್ಟ್ನೇ ಐಟಮ್ ಮಾಡಿದ ಕೂಡ್ಲೆ ಆಡ್ ಟು ಕಾರ್ಟ್ ಅಂತ ಒಂದು ಬಟನ್ ಬರುತ್ತೆ, ಹೌದಾ? ಆ ಬಟನ್ ಒತ್ತುತ್ತೀಯ, ಕಾರ್ಟ್ ಅಲ್ಲೋ ಕೂರುತ್ತೆ +1. ಯಾವುದು? ಏನೋ ಒಂದು ಮಾಡುದು, ಗುಲಾಬ್ ಜಾಮೂನ್ ಅಂತ ಮಾಡಿದೆ, ಬಂದು ಕಾರ್ಟಲ್ಲಿ ಕೂತ್ಕೊಂತ. ನೆಕ್ಸ್ಟ್ ಇನ್ನೊಂದು ಐಟಮ್ ಮಾಡ್ತೀಯ, +1 +2. ನೀವು ಒಂದೇ ಸರಿ 5 ಬೇಕು ಅಂದ್ರೆ +5 ಆಗುತ್ತಾ? ಏನಿದು? ಕಾರ್ಟ್ ಐಡಿ, ಯೂಸರ್ ಐಡಿ, ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಯೂಸರ್ ಐಡಿ ಎಲ್ಲಿಂದ ಬರ್ತಾ ಇದೆ? ಇಲ್ಲಿಂದ. ಏನಕ್ಕೆ ಯೂಸರ್ ಬೇಕು? ಇಲ್ಲಿ ಯೂಸರ್ ಐಡಿ ಬೇಕು. ಎನಿಬಡಿ? ನಾವೀಗ ಕಾರ್ಟ್ ಆದ್ ಕೂಟ್ಲೆ ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ತೀವಿ ನಾವು? ಅದೇ ಡೆಲಿವರಿ, ಪೇಮೆಂಟ್ ಮಾಡ್ತೀವಿ. ಪೇಮೆಂಟ್ ಮಾಡಬೇಕು ಅಂದ್ರೆ ಅವನ ಹೆಸರು ಬರ್ಬೇಕಾ? ಅಲ್ಲಿ ಹೆಸರು ಬರ್ಬೇಕಂದ್ರೆ ಐಡಿ ಇರ್ಬೇಕಾ? ಅಲ್ವಾ? ನೆಕ್ಸ್ಟ್ ರೆಸ್ಟೋರೆಂಟ್ ಐಡಿ, ಫಾರಿನ್ ಕೀ, ಬೇರೆ ಟೇಬಲ್ ಇಂದ ಬಂದಿದೆ, ರೆಸ್ಟೋರೆಂಟ್ ಇಂದ ಬಂದಿದೆ, ಇಲ್ಲಿ ಈ ಟೇಬಲ್ ಇಂದ ಬಂದಿದೆ. ಏನಕ್ಕೆ ಬಂದಿದೆ? ಎಲ್ಲಿಂದ ಯಾವ ರೆಸ್ಟೋರೆಂಟ್ ನೀವು ವಿಸಿಬಲ್ ಆಗುತ್ತೆ. ನೀವು ಅಬೌಟ್ ಟು ಪೇ ಕೊಡ್ಬೇಕಾದ್ರೆ ಯಾವ ರೆಸ್ಟೋರೆಂಟ್ ಇಂದ ಏನೇನ್ ತಗೊಂಡ್ಬಂದಿದ್ರೆ ಅಂತ ಬರ್ದು ಗೊತ್ತಾ? ಅದಕ್ಕೋಸ್ಕರ ಬೇಕು. ಕ್ರಿಯೇಟೆಡ್ ಡೇಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ಟೈಮಿಂದ ಆರ್ಡರ್ ಮಾಡಿದೆ ಅಂತ ಬೇಕಾ? ನೋಡ್ಕೊಂಬಿಡಿ. ಇದು ಕ್ರಿಯೇಟೆಡ್ ಟೈಮ್ ಅಂದ್ರೆ ನೌ ಅಂತ. ನೌ ಅಂದ್ರೆ ಏನಂದ್ರೆ ಯಾವಾಗ ನೀನು ಬಟನ್ ಒತ್ತುತ್ತೀಯ ಆ ಟೈಮು ಸಿಂಕಪ್ ಆಗುತ್ತೆ. ಅರ್ಥ ಆಯ್ತಾ? ಕಟ್ಟಿಲ್ ಮಟನ್ ಬಿರಿಯಾನಿ ಯಾವಾಗ ಆರ್ಡರ್ ಮಾಡದ್ವೋ ಆ ಟೈಮು. ನೆಕ್ಸ್ಟ್ ಕಾರ್ಟ್ ಐಟಮ್, ಕಾರ್ಟ್ ಐಡಿ ಏನು?
ನೋಡಿ ಇಲ್ಲಿ ಮೇಲಗಡೆ ಇರೋ ಕಾರ್ಟ್ ಐ ಡಿ ಅಂದ್ರೆ ಕನ್ಸಿಡರ್ ನೀನೀಗ 11 ಗಂಟೆಗೆ 10 ಡಿಶ್ ನ ಆರ್ಡರ್ ಮಾಡಿದೆ, ಅದಕ್ಕೊಂದು ಐಡಿ, ಆ ಕಂಪ್ಲೀಟ್ 10 ಡಿಶ್ಗೆ ಒಂದು ಐಡಿ ಬರುತ್ತೆ, ಕಾರ್ಟ್ ಐಡಿ. ಅದಕ್ಕೆ ಕಾರ್ಟ್ ಐಡಿ ಅಂತ ಮಾಡಿದ್ದಾರೆ. ಕಾರ್ಟ್ ಐಡಿಯಲ್ಲಿ ಐಟಮ್ಗಳು ಯಾವ್ಯಾವ ಇದಾವೆ, ಒಂದೊಂದು ನಾನು ಅವಾಗ್ಲೇ ಹೇಳಿದೆ, ಗುಲಾಬ್ ಜಾಮೂನ್ಗೆ ದಪ್ಪ ಗುಲಾಬ್ ಜಾಮೂನ್, ತೆಳ್ಳಗಿರೋ ಗುಲಾಬ್ ಜಾಮೂನ್ 1, 2 ಅಂತ ಕೊಡ್ತಾರ. ಅದಿದು ಕ್ವಾಂಟಿಟಿ ಎಷ್ಟು ಮಾಡ್ತಾ ಇದೆಯಾ, ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದೆಯಾ. ಇಲ್ಲಿ ನೋಡ್ಬೋದು 2 ಫಾರಿನ್ ಕೀ ಬಂದಿದ್ದಾವೆ. ಒಂದು ಕಾರ್ಟ್ ಎಲ್ಲಿಂದ ಬಂದಿದೆ, ಇಲ್ಲಿಂದ ಬಂದಿದೆ. ಒಂದು ಮೆನು ಐಟಮ್ ಇನ್ನು ನಾವು ಡಿಸ್ಕಸ್ ಮಾಡಿ ಬಂದಿದೆ. ಮೆನು ಐಟಮ್ ಇದೆಯಾ? ಇದೆ ಮೆನು ಐಟಮ್ ಮೇಲ್ ಹಾಕಿದೀನಿ, ಇಲ್ಲಿಂದ ಬಂದಿದೆ. ಅವಾಗ್ಲೇ ಪೇಸ್ಟ್ ಮಾಡಿದ್ನಲ್ಲ, ಇವಾಗ ಬಂದಿದೆ ನೋಡಿ. ಓಕೆ ಇರ್ಲಿ, ಮೆನು ಐಟಮ್ ಬಂದಿದೆ, ಅದು ಕೂಡ ಫಾರಿನ್ ಕೀ. ನೆಕ್ಸ್ಟ್ ಏನ್ ಮಾಡ್ಬೋದು? ಆಯ್ತು, ಈಗ ಆರ್ಡರ್ ಮಾಡಿದ್ವಿ, ಎಲ್ಲ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೋದು? ಆರ್ಡರ್ ಡೆಲಿವರಿ ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ ಪೇಮೆಂಟ್ ಮಾಡ್ತೀಯಲ್ಲ, ಫೈನಲ್ ಆರ್ಡರ್ ಐಡಿ. ನಾನು 5 ಗುಲಾಬ್ ಜಾಮೂನು, ಒಂದು ಕೇಸರಿ ಬಾತನ್ನ ಆರ್ಡರ್ ಮಾಡಿದೀನಿ, ಅದರ ಆರ್ಡರ್ ಐಡಿ ಇದು. ಯೂಸರ್ ಯಾರು, ರೆಸ್ಟೋರೆಂಟ್ ಯಾರು, ಸ್ಟೇಟಸ್ ಏನಿದೆ, ಆರ್ಡರ್ ಪ್ಲೇಸ್ ಆಗಿದೆಯಾ ಅಂತ ಪಾಪ ಗೊತ್ತಾ? ಆರ್ಡರ್ ಪ್ಲೇಸ್ಡ್, ಆರ್ಡರ್ ಔಟ್ ಫಾರ್ ಡೆಲಿವರಿ ಅಂತ ಬರೋದು ಗೊತ್ತಾ? ಅದದು ಟೋಟಲ್ ಅಮೌಂಟ್ ಎಷ್ಟಾಗಿದೆ, ಡೆಲಿವರಿ ಅಡ್ರೆಸ್ ಏನು, ಆರ್ಡರ್ ಡೇಟ್ ಏನು, ಇದೇನಕ್ಕೆ ಬೇಕು ಅಂತ ಗೊತ್ತಾಯ್ತು ಅವಾಗಲೇ ಆರ್ಡರ್ ರೇಟ್ಗೆ. ನೋಡಿ, ಇದು ಬಂದ್ಬಿಟ್ಟು ಯೂಸರ್ ಬೇಕು ನಮಗೆ, ರೆಸ್ಟೋರೆಂಟ್ ಯಾವ್ದು ಅಂತ ಬಂದಿದೆ. ಇದು ನೋಡಿ ಸ್ಟೇಟಸ್, ಆರ್ಡರ್ ಡೆಲಿವರ್ ಆಗಿದ್ಯಾ, ಏನಾಗ್ತಾ ಇದೆ ಅನ್ನೋದೊಂದು ಸ್ಟೇಟಸ್. ಕ್ಲಿಯರ್? ನೆಕ್ಸ್ಟ್ ಆರ್ಡರ್ ಆಯ್ತಾ? ವೆರಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು, ಫಸ್ಟ್ ನಾವು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ರೆ ಯಾವ್ದೇ ಡೆಲಿವರಿ ಪಾರ್ಟ್ನರ್ ರೆಸ್ಟೋರೆಂಟ್ ಹೋಗ್ಬಿಟ್ಟು ಅವನ ಆರ್ಡರ್ ಹಾಕ್ಬಿಟ್ಟು ತಗೊಂಡ್ಬರ್ಬೇಕಿತ್ತು. ಈಗ ಹಂಗಿಲ್ಲ, ಡೈರೆಕ್ಟ್ ರೆಸ್ಟೋರೆಂಟ್ಗೆ ಹೋಗುತ್ತೆ, ಎತ್ಕೊಬರೋದಷ್ಟೇ. ಸರಿ, ಆಮೇಲೆ ಡಿಸ್ಕಸ್ ಮಾಡೋದು ಅವೆಲ್ಲ ಎಡ್ಜ್ ಕೇಸಸ್ ಅಂತಾರ ಅವನ್ನೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಡೆಲಿವರಿ ಪಾರ್ಟ್ನರ್. ನಾನು ಅವಾಗ್ಲೇ ಹೇಳಿದೆ, ಸುನಿಲ್ ಅವಾಗ್ಲೇ ಹೇಳಿದೆ, ಡೆಲಿವರಿ ಪಾರ್ಟ್ನರ್ ಒಂದ್ಸರಿ ಕೊಟ್ಟಿದ ತಕ್ಷಣ ನಾವು ಡೇಟಾ ಡಿಲೀಟ್ ಮಾಡ್ಬೋದು ಅಂತ. ಡೇಟಾ ಡಿಲೀಟ್ ಮಾಡಕ್ ಆಗಲ್ಲ. ಡೇಟಾ ಇಸ್ ದ ನ್ಯೂ ಆಯಿಲ್. ಡೇಟಾನ ನಾವ್ ಯಾವತ್ತೂ ಡಿಲೀಟ್ ಮಾಡಲ್ಲ, ನೆನ್ಪಿಡ್ಕೊಂಬೋದು. ಅದು ವರಿಷ್ಠ ಡೇಟಾ ಬೇಡ ಅಂದ್ರೂ ಕೂಡ ಆರ್ಕೈವ್ ಅಲ್ಲಿ ಇಡ್ತಾರೆ, ಅದನ್ನ ಡಿಲೀಟ್ ಮಾಡಲ್ಲ. ಆರ್ಕೈವ್ ಅಂದ್ರೆ ನಿಮಗೆ ಗೊತ್ತು, ಆರ್ಕೈವ್ ಅಂದ್ರೆ ವಾಟ್ ಇಸ್ ಆರ್ಕೈವ್ ಇನ್ ಜಿಸಿಎಸ್? ಹೇಳ್ಬಿಡಿ. ಆರ್ಕೈವ್ಡ್ ಫೈಲ್ಸ್, ಕಂಪ್ರೆಸ್ಡ್ ಫೈಲ್ಸ್. ವಾಟ್ ಇಸ್ ದ ಡ್ಯೂರೇಷನ್ ಆಫ್ ಆರ್ಕೈವ್ಡ್ ಫೈಲ್ ಇನ್ ಜಿಸಿಎಸ್? ಇನ್ ಜಿಸಿಎಸ್ ಅಲ್ಲ? ಎಸ್, ವೆರಿ ಇಂಪಾರ್ಟೆಂಟ್. 180 ಡೇಸ್ ಐತೆ, ಇದ್ರಲ್ಲಿ ಎಷ್ಟೈತೆ ಗೊತ್ತಿಲ್ವೇ? ವರ್ಷಕ್ಕೆ ಒಂದು ಸರಿ ಐತಿತ್ತು. ವರ್ಷಕ್ಕೆ ಒಂದ್ಸರಿ 1 or 2 ಟೈಮ್ ವರ್ಷಕ್ಕೆ. ಅಂದ್ರೆ ಅದೇನೆ, ಅದು AWS ಅದು ಅವ್ನು ಹೇಳಿದ್ದು. ತಿಂಗಳು AWS ಅವ್ನು ಹೇಳಿದ್ದು. ಅದು 6 to 1 year, 6 months to 1 year, ವರ್ಷಕ್ಕೆ 2 ಸರಿ ಅಂತ ಲೆಕ್ಕ ತಗೋ. ನೆಕ್ಸ್ಟ್ ಡೆಲಿವರಿ ಒಂದು ಬೇಕು ಅಂತ ಹೇಳ್ದೆ ನಾನು. ಏನಕ್ಕೆ? ಅವನ ಐಡಿ ಬೇಕಾಗಿದ್ಯಾ? ಆಬ್ವಿಯಸ್ಲಿ ಐಡಿ ಬೇಕು. ಅವನ ಹೆಸರು ರಮೇಶು, ಸುರೇಶು, ಇನ್ನೊಂದು ಮತ್ತೊಂದು ಇರಲಿ, 100 ಜನ ಇರ್ತಾರೆ ರಮೇಶು ಸುರೇಶ್ ಅವರು, ಅವನಿಗೊಂದು ಐಡಿ ಬೇಕಲ್ಲ. ಈಗ ನಿಮ್ಗೆ ಎಂಪ್ಲಾಯ್ ಐಡಿ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ನಿಮ್ ನೇಮಲ್ಲಿ ಆಟ ಆಡ್ಬೋದಿತ್ತಲ್ಲ. ಎಂಪ್ಲಾಯಿ ನೇಮ್ ಕ್ಯಾನ್ ಬಿ ಮ್ಯಾಚ್ಡ್. ಹೌದಾ? ಸುನಿಲ್ ಎಸ್ ಅಂತ ಇರ್ಬೋದು, ಇನ್ನೊಬ್ಬ ಯಾವ್ದೋ ಊರಲ್ಲಿ ಅದೇ ಕಂಪ್ನಿ ಜಾಯಿನ್ ಆಗ್ಬೋದು. ಆಗ ಏನ್ ಮಾಡ್ತೀರಾ? ಅದಕ್ಕೆ ಐಡಿ ಅಂತ ಮಾಡೋದು. ಹಂಗಾರೆ ನೇಮ್ ಯಾಕೆ ಬೇಕು? ಹೌದಪ್ಪ, ಜನಗಳಿಗೆ ಐಡಿ ಅರ್ಥ ಆಗಲ್ಲ. ನಿನ್ನ ಐಡಿ A276787 ಈ ತರ ಹೇಳಿದ್ರೆ ಅರ್ಥ ಆಗುತ್ತಾ? ಅವನಿಗೆ ಅವನ ಹೆಸರು ಹೇಳಬೇಕು ಜನಗಳಿಗೆ. ಅದಕ್ಕೋಸ್ಕರ ನೇಮ್, ಅವನ ಫೋನ್ ನಂಬರ್, ಸ್ಟೇಟಸ್, ಏನಾದ್ರು ಆಕ್ಟಿವ್ ಆಗಿದ್ಯಾ ನೀವು ನೋಡ್ಬೋದು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಫೋನ್ ನಂಬರ್ ಹಿಡ್ಕೊಳಲ್ಲ, 50 ಫೋನ್ ನಂಬರ್ ಹಿಡ್ಕೊಂತಾರೆ. ಅದಕ್ಕೆ ಅವನ ಫೋನ್ ನಂಬರ್ ಆಕ್ಟಿವ್ ಆಗಿದೆಯೋ, ಅವನ್ ಆಕ್ಟಿವ್ ಆಗಿದಾನೋ, ಲಾಸ್ಟ್ ಎಷ್ಟು ದಿನದಿಂದ ವರ್ಕ್ ಮಾಡಿದ್ದ, ಅವೆಲ್ಲ ಗೊತ್ತಾಗುತ್ತೆ. ಮತ್ತೆ ಅವನ ಲೊಕೇಶನ್ ಏನು, ಯಾರಿಗ ಹೊಡೆದ್ ಹೋದ್ನಪ್ಪ, ಎಲ್ಲಿಂದ ಹಿಡ್ಕೊಂಡ್ ಬರ್ತೀಯಪ್ಪ ಅವನ್ನ. ಅದಕ್ಕೆ ಅವನ ಅಡ್ರೆಸ್ಸು ಬೇಕಾಗಿರೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈಗ ಫುಡ್ ಪ್ಯಾಕ್ ಆಯ್ತು, ಡೆಲಿವರಿ ಅವನ ಅಡ್ರೆಸ್ ತಗೊಂಡ್ವಿ, ಏನೋ ಡೆಲಿವರಿ ಬಾಯ್ದು ಅಡ್ರೆಸ್ ತಗೊಂಡ್ವಿ. ನೆಕ್ಸ್ಟ್ ಡೆಲಿವರಿ ಮಾಡ್ಬೇಕು. ಅವನಿಗೆ ಡೆಲಿವರಿ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು? ಆರ್ಡರ್ ಐಡಿ ಬೇಕು, ಪಾರ್ಟ್ನರ್ ಐಡಿ ಬೇಕು. ಪಾರ್ಟ್ನರ್ ಐಡಿ ಇಲ್ಲಿಂದ ಬಂದಿದ್ಯಾ? ಪಾರ್ಟ್ನರ್ ಐಡಿ ಇದೊಂದು ಸಿಕ್ಬಿಟ್ರೆ ಇದೆಲ್ಲ ಆಕ್ಸೆಸ್ ಮಾಡ್ಬೋದು, ಕರೆಕ್ಟಾ? ಮತ್ತೆ ಅಸೈನ್ಡ್ ಅಟ್, ಯಾವ ಟೈಮಲ್ಲಿ ಅಸೈನ್ಡ್ ಆಗಿದೆ ಬೇಕಲ್ಲ.
ಒಬ್ರು ಹೇಳ್ತಾರೆ 10 minutes ಡೆಲಿವರಿ, 5 minutes ಡೆಲಿವರಿ ಅಂತ, ಅರ್ಧ ಗಂಟೆ ಆದ್ಮೇಲೆ ಕೊಟ್ರೆ. ಸೊ ಅದಕ್ಕೆ ಟೈಮು ಬೇಕು. ನೆಕ್ಸ್ಟ್ ಡೆಲಿವರ್ಡ್ ಅಟ್, ಎಷ್ಟು ಗಂಟೆಗೆ ಡೆಲಿವರಿ ಆಯ್ತು, ಫೈನಲ್ ಡೆಲಿವರಿ. ಅವನು 10 ನಿಮಿಷ ಕೊಟ್ಟನ, 15 ನಿಮಿಷಕ್ಕೆ ಡೆಲಿವರಿ ಆಯ್ತು, ಹೌದು, ಬಟ್ ಡೆಲಿವರಿ ಆಯ್ತಲ್ಲ, ಡೆಲಿವರಿ ಆಯ್ತು, ಬಟ್ ಎಷ್ಟು ನಿಮಿಷಕ್ಕೆ ಡೆಲಿವರಿ ಆಯ್ತು, ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಇದೆಲ್ಲ ಸಿಂಪಲ್ ಇನ್ಫಾರ್ಮೇಶನ್ ಅಪ್ಪ. ಡೆಲಿವರಿ ಯಾಕೆ ಬೇಕು, ನಾನು ಅದನ್ನ ಹೇಳಿದೆ. ಈಗ ಒಬ್ಬ ಡೆಲಿವರಿ ಮಾಡಿದಾನೆ ಅಂತಾನೆ ಅನ್ಕೊಂತಾರೆ, ಬಟ್ ಇನ್ನ ಕಸ್ಟಮರ್ಗೆ ಬಂದಿಲ್ಲ, ಏನಪ್ಪ ಮಾಡ್ತೀಯ? ಆಗಿದೆ ತಾನೆ ಈ ತರ ಅಲ್ಲ? ಹಾ, ಆಗಿದೆ ತಾನೆ ಈ ತರ ಅಲ್ಲ? ಅದಕ್ಕೆ ಇಂಪಾರ್ಟೆಂಟ್. ಆಪಲ್ ತೋರಿಸುತ್ತೆ ಇಟ್ ಈಸ್ ಡೆಲಿವರ್ಡ್ ಅಟ್ 12:30 PM. ಇಲ್ಲಿ 1 ಗಂಟೆ ಆದ್ರೆ ನಿನ್ ಕೈ ಬಂದಿರೋದು. ಅದಕ್ಕೋಸ್ಕರ ಅವೆಲ್ಲ ಇಂಪಾರ್ಟೆಂಟ್. ಇವೆಲ್ಲ ಮೈನ್ಯೂಟ್ ಇನ್ಫಾರ್ಮೇಶನ್. ಸ್ಟೇಟಸ್, ಟ್ರಾನ್ಸಿಟ್ ಅಲ್ಲಿ ಇದೆಯಾ, ಡೆಲಿವರಿ ಆಗಿದೆಯಾ ನೋಡಿ. ಈ ಕಾಲಮಿಗೂ ಡಿಫ್ರೆನ್ಸ್ ನೋಡಿ. ಮತ್ತೆ ಇಲ್ಲಿಗೆ ನೋಡಿ ಸ್ಟೇಟಸ್, 3 ಸ್ಟೇಟಸ್ ಹೆಂಗ್ ಬದಲಾಗ್ತಾ ಇದೆ. 3 ಸ್ಟೇಟಸ್. ಫಸ್ಟ್ ನಾವು ಹೋಟ್ಲಿಗೆ ಕೊಟ್ಟಾಗ ಅದು ಪ್ಲೇಸ್ ಆಗಿದ್ಯಾ, ಕುಕಿಂಗ್ ಆಗ್ತಾ ಇದೆಯಾ, ಔಟ್ ಫಾರ್ ಡೆಲಿವರಿ ಆಗ್ತಾ ಇದೆಯಾ, ಡೆಲಿವರಿ. ಅವನಿಗೂ ಡೆಲಿವರಿ ಕನ್ಫರ್ಮೇಶನ್ ಬೇಕು, ಹೋಟ್ಲನಿಗೂ. ನೆಕ್ಸ್ಟ್ ಡೆಲಿವರಿ ಪಾರ್ಟ್ನರ್ ಕೈಗೆ ಹೋಯ್ತು, ಅವ್ನು ಆಕ್ಟಿವ್ ಆಗಿದ್ದಾರೆ, ಆಫ್ಲೈನ್ ಇದ್ದಾರೆ, ಡೆಲಿವರಿ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ಬರ್ತಾರೆ ಸ್ಟೇಟಸ್. ಟ್ರಾನ್ಸಿಟ್ ಅಲ್ಲಿ ಇದೆಯಾ ಅಥವಾ ಡೆಲಿವರ್ಡ್ ಆಗಿದೆಯಾ ನೋಡಿ. ಸ್ಟೇಟಸ್ ಹೆಂಗ್ ಚೇಂಜ್ ಆಗ್ತಾ ಇದೆ. ಇದು ಡೆಲಿವರೀಸ್ ಆಯ್ತು. ನೆಕ್ಸ್ಟ್ ಏನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಏನಪ್ಪ ವೆರಿ ಇಂಪಾರ್ಟೆಂಟ್? ಎಲ್ಲದಕ್ಕಿಂತ ಬೇಕಾಗಿರೋದು ಎಸ್, ಪೇಮೆಂಟ್ ಬೇಕೇ ಬೇಕಲ್ಲ. ಪೇಮೆಂಟ್ ಅಲ್ಲಿ ಇಲ್ಲಿ ಯಾರು ಪೇಮೆಂಟ್ ಮಾಡ್ತಾರೆ? ಪಾರ್ಟ್ನರ್ ಐಡಿ ಅಲ್ಲ, ಪೇಮೆಂಟ್ ಐಡಿ ಬೇಕು. ಈಗ 1,000 ರೂಪಾಯಿ ಮಾಡ್ತಾನೋ, 1 ಲಕ್ಷ ಮಾಡ್ತಾನೋ, 2 ಲಕ್ಷ ಮಾಡ್ತಾನೋ, ಅದಕ್ಕೊಂದು ಐಡಿ ಬೇಕಾ? ಎಲ್ಲದಕ್ಕೂ ನೆನ್ಪಿಡ್ಕೊಂಬಿಡಿ. ಎಲ್ಲಾ ಟೇಬಲ್ಗೂ ಐಡಿ ಈಸ್ ದ ಮಸ್ಟ್ ಅನ್ನೋದಕ್ಕಿಂತ 99% ಬೇಕಪ್ಪ. ಟು ಡಿಸ್ಟಿಂಗ್ವಿಶ್ ಯುನಿಕ್ಲಿ ಬೇಕೇ ಬೇಕು ಐಡಿ. ನೀವೆಲ್ಲದನ್ನು ಅಬ್ಸರ್ವ್ ಮಾಡಬಹುದು. ಎಲ್ಲದಕ್ಕೂ ಐಡಿ ಅಂತ ಸ್ಟಾರ್ಟ್ ಆಗಿದೆ, ಮತ್ತೆ ಟೈಮಿಂಗ್ ಸ್ಟಾರ್ಟ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಆರ್ಡರ್ ಐಡಿ. ಹೌದು, ಪೇಮೆಂಟ್ ಐಡಿ ಆಯ್ತು, ಆರ್ಡರ್ ಐಡಿ. ಆರ್ಡರ್ ಏನೇನ್ ಪ್ಲೇಸ್ ಮಾಡಿದೆ ನಾನು ಹೇಳಿದೆ. 10 ಐಟಮ್ ನೀನು ಆರ್ಡರ್ ಮಾಡಿದ್ಯಾ, ಬಟ್ ಆರ್ಡರ್ ಐಡಿ ಬರೋದು ಒಂದೇ, 17 ಏನೇನೋ ಬರುತ್ತೆ ಆರ್ಡರ್ ಐಡಿ. ಆ ದಿನಕ್ಕೆ ತಕ್ಕಂಗೆ ಅದು ಆರ್ಡರ್ ಐಡಿ. ಮತ್ತೆ ಮೆಥಡ್, ಪೇಮೆಂಟ್ ಯಾವ್ದ್ರಲ್ಲಿ ಮಾಡ್ತಾ ಇದೀಯಾ ನೀನ್? UPI ಅಲ್ಲಿ ಮಾಡ್ತಾ ಇದೆಯೋ, ಕ್ಯಾಶ್ ಕೊಡ್ತಾ ಇದೆಯೋ, COD ಮಾಡ್ತಾ ಇದೆಯೋ, ವ್ಯಾಲೆಟ್ ಅಲ್ಲಿ ಮಾಡ್ತಾ ಇದೆಯೋ? ಬೇಕಲ್ಲ, ಮುಂದೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ. ನಾನು UPI ಮಾಡಿದೆ ನಿಮಗೆ ಬಂದಿಲ್ಲ, ನಾನೇನ್ ಮಾಡ್ಲಿ ಅಂದ್ರೆ ಬೇಕಲ್ಲ. ದಟ್ಸ್ ದ ರೀಸನ್. ಸ್ಟೇಟಸ್ ಫೇಲ್ಡ್ ಆಗಿದ್ಯಾ, ಸಕ್ಸಸ್ ಆಗಿದ್ಯಾ, ಪೆಂಡಿಂಗ್ ಅಲ್ಲಿ ಇದೆಯಾ? ಒಂದ್ಸರಿ ಸಕ್ಸಸ್ ಆಗ್ಬಿಡುತ್ತೆ, ಒಂದ್ಸರಿ ಪೆಂಡಿಂಗ್ ಅಲ್ಲೇ ಇರುತ್ತೆ, ಒಂದ್ಸರಿ ಫೇಲ್ಡ್ ಆಗುತ್ತೆ ನಿಮ್ಮ ಪೇಮೆಂಟ್. ಅದೆಲ್ಲ ಬೇಕು. ಯಾಕೆಂದ್ರೆ ಇದೆಲ್ಲ ನಡೀತಾ ಇರೋದೇ ದುಡ್ಡಿಗೆ, ರೈಟ್? ದುಡ್ಡೇ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದ್ರೆ. ನೆಕ್ಸ್ಟ್ ಅಮೌಂಟ್, ಎಷ್ಟು ಅಮೌಂಟ್ ಆಗಿದೆ, ಎಷ್ಟು ಟೈಮಿಗೆ ಪೇಮೆಂಟ್ ಮಾಡಿದಾನೆ, ಇವೆಲ್ಲ ಬೇಕು. ನೆಕ್ಸ್ಟ್ ಅವ್ರೊಬ್ಬೊಬ್ರು ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಡೆಲಿವರಿ ಕೊಟ್ಟ ತಕ್ಷಣ, ಸಾರ್ ರಿವ್ಯೂಸ್ ಕೊಡಿ ಸಾರ್ ರಿವ್ಯೂಸ್ ಕೊಡಿ ಸಾರ್ ಅಂತ. ಕೇಳಿದಿರ? ಏನಕ್ಕೆ ಅಂದ್ರೆ ಎಲ್ಲ ಕೂಡ ಡೇಟಾ ಬೇಸ್ ಅಲ್ಲಿ ಆಡ್ ಆಗ್ತಾ ಇರುತ್ತೆ. ರಿವ್ಯೂ ಐಡಿ, ಅವನಿಗೊಂದು ಯೂಸರ್ ಐಡಿ ಬೇಕು, ಬಟ್ ರಿವ್ಯೂ ಐಡಿನೇ ಒಂದು ಜನರೇಟ್ ಮಾಡ್ತಾನೆ. ರೆಸ್ಟೋರೆಂಟ್ ಐಡಿ, ಅವನ ರೇಟಿಂಗ್ ಏನು ಔಟ್ ಆಫ್ 1 to 5, ಏನಾದ್ರು ಕಮೆಂಟ್ಸ್ ಇದೆಯಾ ಅವನಿಗೆ? ಏನಾದ್ರು ಕೆಟ್ಟದಾಗ ಡೆಲಿವರಿ ಆಗಿದ್ರೆ ಕಮೆಂಟ್ ಇದೆಯಾ, ಒಳ್ಳೇದಾಗ ಡೆಲಿವರಿ ಆಗಿದೆ ಕಮೆಂಟ್ ಇದೆಯಾ, ಪಾಸಿಟಿವ್ ಏನು, ಅದ್ರಲ್ಲಿ ನೆಗೆಟಿವ್ ಏನು. ಮತ್ತೆ ರಿವ್ಯೂಡ್ ಅಷ್ಟೇ, ಯಾವಾಗ ನೀನು ಇದನ್ನ ಮಾಡಿದೆ, ಸಬ್ಮಿಟ್ ಮಾಡಿದೆ. ಕನ್ಸಿಡರ್ ಪ್ರತಿ 6 ತಿಂಗಳಿಗೆ ಒಂದ್ಸರಿ ನಾನು ಇನ್ಸೆಂಟಿವ್ ಕೊಡ್ತೀನಿ ಬೇಸ್ಡ್ ಆನ್ ದ ಹೈಯೆಸ್ಟ್ ರೇಟಿಂಗ್. ಅಂದ್ರೆ ಟೈಮಿಂಗ್ಸ್ ಬೇಕಾ ಬೇಡ? ಅದಕ್ಕೋಸ್ಕರ ಟೈಮಿಂಗ್ ಹಾಕಿದ್ದಾನೆ. ಕಮೆಂಟ್ಸ್, ಅವನೇನಾದ್ರು ಕೆಟ್ಟದಾಗ ಡೆಲಿವರಿ ಮಾಡಿದ್ರೆ, ಬಟ್ ಅವರು ಯಾರೋ ಒಬ್ಬ 1 ಸ್ಟಾರ್ ಕೊಟ್ಟಿದ್ದಾನೆ, ಬಟ್ ನಮ್ಗೆ ಗೊತ್ತಿಲ್ಲ ಏನಕ್ಕೆ 1 ಸ್ಟಾರ್ ಕೊಟ್ಟಿದ್ದಾನೆ ಅಂತ. ಬಟ್ ಇಲ್ಲಿ ಕಮೆಂಟ್ಸ್ ಆಡ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಈಗ ಕನ್ಸಿಡರ್ ಒಬ್ನಿಗೆ 6 ತಿಂಗಳಿಂದ ರೇಟಿಂಗ್ 2 ಇದೆ ಅಂತ ಅನ್ಕೊಳ್ಳಿ, ಔಟ್ ಆಫ್ 5. ಅವನ ಮೇಲೆ ಆಕ್ಷನ್ ತಗೊಂತಾರ. ಇನ್ನೊಬ್ನಿಗೆ 1 ವರ್ಷದಿಂದ ರೇಟಿಂಗ್ 5 ಇದೆಯಪ್ಪ, 5ಗಿಂತ 4.9 ಕೆಳಗೆ ಇಳದೇ ಇಲ್ಲ. ಆಬ್ವಿಯಸ್ಲಿ ಈಗ ಸಾರ್ಟ್ ಔಟ್ ಮಾಡಿ ರೇಟಿಂಗ್ ಜಾಸ್ತಿ ಇರೋನಿಗೆ ಕಮೆಂಟ್ಸ್ ಓದಿ ಅವನಿಗೊಂದು ಇದನ್ನ ಕೊಡ್ತಾರೆ, ಗಿಫ್ಟ್ ತರ. ಅರ್ಥ ಆಗ್ತಾ ಇದೆಯಾ? ನೋಡಪ್ಪ, ಇದು ಇರೋದು, ಇದು ಒಂದು ಸಿಂಪಲ್ ಸ್ವಿಗ್ಗಿ ಡೇಟಾ ಮಾಡೆಲ್. ಇದೇನು 100% ಟ್ರೂ? 100% ಟ್ರೂ ಅಂತ ಯಾವುದೂ ಇಲ್ಲ, ಹೇಳ್ತೀನಲ್ಲ. ಈಗ ನಾನು ಏನ್ ಮಾಡಿದ್ದೀನಿ, ನಮಗೆ ಇದು ಮೈಟ್ ಬಿ
ರಾಂಗ್ ಅಂತ ಇರಕ್ಕಾಗಲ್ಲ, ಎಡ್ಜ್ ಕೇಸಸ್ಗಳು ಇರ್ಬೋದು. ಎಡ್ಜ್ ಕೇಸಸ್ ಅಂದ್ರೆ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ. ಒಂದೊಂದು ಇದರಲ್ಲಿ ಒಂದೊಂದಾಗಿ ಮಾಡ್ತಾರೆ. ನೋಡ್ರಿ, ಈಗ ನಾನೇನ್ ಬರೋದ್ ತೋರಿಸಿದ್ನೋ ಇದು ಡೇಟಾ ಬೇಸ್ ಡಿಸೈನು, ಡೇಟಾ ಮಾಡೆಲ್. ನಿಮಗೆ ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ, ಡೇಟಾ ಇಂಜಿನಿಯರಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ, ಬಟ್ ಏನು ಅಂತ ಅರ್ಥ ಆಯ್ತಾ ನಿಮಗೆ? ನಾನು ಏನ್ ಹೇಳಿದೆ ಇಷ್ಟೊತ್ತು ಅಂತ? ನಿಮ್ಗೆ ಇನ್ನೊಂದು ಕೇಳಬಹುದು, ಏನೋ ನಾನೀಗ ಸ್ವಿಗ್ಗಿದ್ ಮಾಡಿ ತೋರಿಸ್ತೆ, ಫ್ಲಿಪ್ಕಾರ್ಟ್ ಮಾಡಪ್ಪ ಅಂತ ಹೇಳ್ತೀನಿ ನಾನು. ನಿಮಗೆ ಅಟ್ಲೀಸ್ಟ್ 100% ಯಾರಿಗೂ ಮಾಡಕ್ಕಾಗಲ್ಲ, ಎಲ್ಲ R&D ಮಾಡಕ್ಕಾಗಲ್ಲ. ಒಂದು 60 to 70% ಮಾಡಕ್ಕಾಗುತ್ತಾ? ಅಂದ್ರೆ ಏನ್ ಈ ತರ ಬರೀಬೇಕಾ ಬಾಕ್ಸ್? ಹ್ಞೂ, ಮತ್ತೆ ನಾನಿಲ್ಲಿ ಜಾಗ ಇಲ್ಲಿದ್ದಕ್ಕೆ ಬರ್ದಿಲ್ಲ ಸ್ವಾಮಿ, ಜಾಗ ಇರ್ಲಿಲ್ಲ ನನಗೆ ಇಷ್ಟೆಲ್ಲ ಹಾಕಕ್ಕೆ, ಅದಕ್ಕೆ ನಾನು ಹಂಗ್ ತೋರಿಸಿದ್ದು. ಬಟ್ ಈ ತರ ಕನೆಕ್ಷನ್ ಏನಕ್ಕೆ ಇಲ್ಲಿ ಲೈನ್ ಎಲ್ಲ ಹೇಳಿದಾರೆ ಹೇಳ್ಬಿಡ್ತೀನಿ ನೋಡ್ರಿ. ನೋಡಿ, ಇಲ್ಲಿ ಯೂಸರ್ ID ಇಲ್ಲಿದೆ PK, ಬಟ್ ಇದಕ್ಕೆ ಯಾಕೆ ಲೈನ್ ಎಳೆದಿದ್ದಾನೆ ಅಂದ್ರೆ ಇಟ್ ಈಸ್ ಅ FK ಫಾರ್ ಆರ್ಡರ್ ಟೇಬಲ್, ಇಟ್ ಈಸ್ ಫ್ರಮ್ ದ ಸ್ಟಾಫ್. ಅದಕ್ಕೆ ಲೈನ್ ಅನ್ನ ಲಿಂಕೇಜ್ ಮಾಡಿದ್ದಾರೆ. ಬಟ್ ಇವೆರಡಕ್ಕೆ ಯಾವ್ದಕ್ಕಿಲ್ಲ? ಇವೆರಡಲ್ಲಿ ಅದರ ಕಾಮನ್ ಕಾಲಮ್ ಇದಾವ ನೋಡ್ರಿ, ಇದರ ಕಾಮನ್ ಇದ್ದೇವ ಕಾಲಮು ಇಲ್ಲ, ಅದಕ್ಕೆ ಹೇಳೋದಿಲ್ಲ. ಬಟ್ ಇದಕ್ಕೂ ಹೇಳದಿದಾರಲ್ಲ, ನೋಡೋಣ ಇದಕ್ಕೂ ಇಲ್ಲಿರೋ ಆರ್ಡರ್ ID ಇಲ್ಲಿ ಇದಕ್ಕೆ ಬೇಕಾಗಿದೆ. ಪೇಮೆಂಟ್ ಮಾಡ್ಬೇಕಾದ್ರೆ ಆರ್ಡರ್ ID ಬೇಕಾ? ಎಸ್. ನೋಡಿ, ನೆಕ್ಸ್ಟ್ ಇಲ್ಲಿ ಯೂಸರ್ ID ಇದೆ. ಯೂಸರ್ ID ಬಂದ್ಬಿಟ್ಟು ಎಲ್ಲಿಗೋ ಲಿಂಕ್ ಆಗಿದೆ ನೋಡಿ. ಮತ್ತೆ ಇನ್ನೊಂದು, ಈಗ ಇಲ್ಲಿ ಲಿಂಕ್ ಆಗಿದೆಯಪ್ಪ, ಇದಕ್ಕೆ ಲೈನ್ ಬಂದಿದೆ, ಬಟ್ ಏನು ಇಲ್ಲ ಅಂತ ಕೇಳ್ಬೋದು ನೀವು. ಅದರ ಸರ್ ನೋಡಿ, ಇಲ್ಲಿ ಮೆನು ID ಇಲ್ಲಿದೆ, ಮೆನು ID ಇಲ್ಲಿದೆ, ಫುಡ್ ID ಇಲ್ಲಿದೆ, ಫುಡ್ ID ಇಲ್ಲಿದೆ, ಟೇಬಲ್ ಇದೆ, ಕಸ್ಟಮರ್ ID ಇಲ್ಲಿದೆ, ಕಸ್ಟಮರ್ ID ಇಲ್ಲಿದೆ, ಇಂಗ್ರೀಡಿಯೆಂಟ್ಸ್ ಇಲ್ಲಿ ಆರ್ಡರ್ ID ಇದೆ, ಆರ್ಡರ್ ID ಇದೆ. ಅದಾಗ್ತಾ ಇದೆಯಾ? ನಾನು ಒಂದಿಗೆ ಈಗಾಗಲೇ ಹೇಳಿದ್ನಲ್ಲ, ಇದನ್ನು ಕೊಡ್ತೀನಿ. ಕನ್ಸಿಡರ್, ಇದು ಟೇಬಲ್ 1 ಇದೆ, ಇದು ಟೇಬಲ್ 2, ಟೇಬಲ್ 3 ಅಂತ ಇದೆ. ಇಲ್ಲಿ ಪ್ರೈಮರಿ ಇಲ್ಲಿ ಆರ್ಡರ್ ID ಅಂತ ತಗೊಳ್ಳಿ, ಆರ್ಡರ್ ID 1, ಇದು ರಿವ್ಯೂ ID 1, ರಿವ್ಯೂ ID, ಇದು ಪೇಮೆಂಟ್ ಅಂತ ತಗೊಳ್ಳಿ. ಇದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆರ್ಡರ್ ID ಅಂತ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ನಾನು ಈ ಟೇಬಲ್ ನ ಆಕ್ಸೆಸ್ ಮಾಡಕ್ ಆಗುತ್ತಾ? ಇಲ್ಲೋ. ನನಗೆ ಇದಕ್ಕೂ ಲಿಂಕ್ ಇದೆ, ಇದಕ್ಕೂ ಅಂದ್ರೆ ಇಲ್ಲಿ ಆರ್ಡರ್ ID ಇರೋದು, ಇಲ್ಲಿ ಆರ್ಡರ್ ID ಮೆನ್ಷನ್ ಮಾಡಿದ್ದಾನೆ. ದಿಸ್ ಇಸ್ FK, ದಿಸ್ ಇಸ್ PK, ದಿಸ್ ಇಸ್ PK ಆಲ್ಸೋ. ನನಗೆ ಇಲ್ಲಿ ಪೇಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಫ್ರೀದ ಬರೀತೀನಿ ನಿಮಗೆ, ಅದು ಮತ್ತೆ ಕನ್ಫ್ಯೂಸ್ ಆಗದ್ ಬೇಡ. 3 ಟೇಬಲ್ ಬರೀತೀನಿ, ABC ಅಂತಾನೆ ಕೊಡ್ತೀನಿ ನೇಮಿಂಗ್, ಈಸಿ ಆಗಿರಲಿ. ABC, ಆರ್ಡರ್ ID, ದಿಸ್ ಈಸ್ PK. ಇಲ್ಲಿ ಬೇರೆ ಬೇರೆ ಕಾಲಮ್ ಇದಾವೆ. ಆರ್ಡರ್ ID FK, ಇಲ್ಲೊಂದು ಕಾಲಮು ಪೇಮೆಂಟ್ ID PK, ಇಲ್ಲಿ ಬೇರೆ ಬೇರೆ ಕಾಲಮ್ ಇದಾವೆ. ಪೇಮೆಂಟ್ ID FK. ಹೇಳ್ರಿ ಕಾಂಬಿನೇಷನ್ ಹೇಳಿ ನನಗೆ ಫಸ್ಟ್, ಯಾವ್ದಾದ್ರು ಲೈನ್ ಹೇಳಿ ಫಸ್ಟ್, ಯಾವ್ದಾದ್ರು ಲೈನ್ ಹೇಳಿಬೇಕು. A to C. A to C, ಸೂಪರ್. ನೆಕ್ಸ್ಟ್ C to B, C to B. C to B, ನೆಕ್ಸ್ಟ್ A to C, ಅಷ್ಟೇ ಅಲ್ಲ? ಓಕೆ. A ಟೇಬಲ್ ಇಂದ B ಟೇಬಲ್ ನ ಆಕ್ಸೆಸ್ ಮಾಡಬೇಕು. ಹೆಂಗೆ ಆಕ್ಸೆಸ್ ಮಾಡ್ತೀರಾ? ಕನೆಕ್ಷನ್ ಇದೆಯಲ್ಲ, B ಅಲ್ಲಿ ಪೇಮೆಂಟ್ ID ಇದೆ, ಅದ್ರದ್ದು ಈ ಕನೆಕ್ಷನ್ ಈ ಕಡೆ ತೆಗೆಯೋದು ಅಷ್ಟೇ.
ಈ ತರ ಕಾಂಬಿನೇಷನ್ ಇದ್ದಾಗ 2 ಜಾಯಿನ್ ಕಂಡೀಷನ್ ಬರೀತಿ ಹೇಳ್ತೀನಿ ನೋಡಿ. 2 ಜಾಯಿನ್ ಏನು ನನಗೆ ಐ ನೀಡ್ ಟು ಆಕ್ಸಿಸ್ ಸಮ್ ಆಫ್ ದ ಕಾಲಮ್ ಫ್ರಮ್ ಹಿಯರ್ ರೈಟ್. ಬಿ ನಲ್ಲಿರೋ ಕಾಲಮ್ ಆಕ್ಸಿಸ್ ಮಾಡಬೇಕು ನನಗೆ, ಬಟ್ ಬಿ ಗೆ ಡೈರೆಕ್ಟ್ ಕನೆಕ್ಷನ್ ಇಲ್ವಲ್ಲ, ನನಗಿರೋದು ಸಿ ಗೆ ಕನೆಕ್ಷನ್. ಅಂದ್ರೆ ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಬಂದ್ಬಿಟ್ಟು ಎ, ಜಾಯಿನ್ ಟೇಬಲ್ ನೇಮ್ ಬಂದ್ಬಿಟ್ಟು ಸಿ. ಕರೆಕ್ಟ್ ಇದೆಯಾ ಲಿಂಕ್? ಎರಡರಲ್ಲೂ ಸೇಮ್ ಕಾಲಮ್ ಇದಾವೆ. ಬಟ್ ಈಗ ನನಗೆ ಬಿ ಆಕ್ಸಿಸ್ ಮಾಡಬೇಕು ಅಂದ್ರೆ ಸಿ ಟು ಬಿ ಜಾಯಿನ್ ಇದೆಯಾ? ಇವ ಆಕ್ಸೆಸ್ ಮಾಡಬಹುದಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಔಟ್ಪುಟ್ ತೆಗೆದು ಅದಕ್ಕೆ ನಾವೀಗ ಹೇಳ್ಬೋದು ಎಲ್ಲಾ ಸರಿನೂ ಆಕ್ಸೆಸ್ ಮಾಡಕ್ಕಾಗಲ್ಲಪ್ಪ, ಅದರಲ್ಲಿ ಫಾರಿನ್ ಕೀ ಇಲ್ಲ ಅಂತ ಹೇಳ್ಬೋದು. ಬಟ್ ಬೇರೆ 2 ಕಾಲಮ್ ಏನಾದ್ರು ಸಿಂಕಪ್ ಆಗಿದ್ರು ಈ ಕಾಲಮ್ ಮೂಲಕ 2 ಜಾಯಿನ್ ಬರೆದು ಸಿಂಕಪ್ ಮಾಡಬಹುದಾ? ಅದನ್ನೇ ತೋರಿಸಲ್ಲ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದಾವೆ 2. ಈಗ ನಾನು ಟೇಬಲ್ ಎಲ್ಲ ಬರೆದೆ, ಫ್ಯಾಕ್ಟ್ ಟೇಬಲ್, ಡೈಮೆನ್ಷನ್ ಟೇಬಲ್, ಸ್ಟಾರ್ ಸ್ಕೀಮಾ, ಸ್ನೋಫ್ಲೇಕ್ ಸ್ಕೀಮಾ. ಇವು 4ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ನಿಮ್ಗೆ, ಇಂಟರ್ವ್ಯೂ ಬಂದೇ ಬರುತ್ತೆ. ನಾನು ಇದೇನು ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಡೇಟಾ ವೇರ್ಹೌಸ್ ಕಾನ್ಸೆಪ್ಟೇ, ಇದು ಬೇರೆ ಕಾನ್ಸೆಪ್ಟ್ ಏನಲ್ಲ, ಡೇಟಾ ವೇರ್ಹೌಸ್ ಕಾನ್ಸೆಪ್ಟ್. ನಿಮಗೆ ಹೇಳ್ಬಿಡ್ತೀನಿ ವಿತ್ ಎಕ್ಸಾಂಪಲ್ ಹೇಳ್ತೀನಿ, ಡೋಂಟ್ ವರಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫ್ಯಾಕ್ಟ್ ಟೇಬಲ್ ಅಂಡ್ ಡೈಮೆನ್ಷನಲ್ ಟೇಬಲ್ ಅಂತ ಕೇಳ್ತಾನೆ. I'll explain it. Please listen. Okay. See, fact table ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ? ಫ್ಯಾಕ್ಟ್ ಟೇಬಲ್ ಅಂದ್ರೆ ಸ್ಟೋರ್ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಆರ್ ಮೆಜರ್ ಡೇಟಾ. ಡಿಸ್ಕ್ರಿಪ್ಟಿವ್ ಏನಿದು? ಡಿಸ್ಕ್ರಿಪ್ಟಿವ್ ಅಂದ್ರೆ ಇದೇನಿದು? ಕ್ವಾಂಟಿಟೇಟಿವ್ ಅಂದ್ರೆ ಅಥವಾ ಮೆಟ್ರಿಕ್ ಅಂದ್ರೆ? ಡಿಸ್ಕ್ರಿಪ್ಟ್ ಅಂದ್ರೆ ಥಿಯರಿ, ಹೌದಾ? ಯೂಸರ್ ಅಡ್ರೆಸ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಅಥವಾ ಡಿಸ್ಕ್ರಿಪ್ಟಿವ್? ಡಿಸ್ಕ್ರಿಪ್ಟಿವ್. ಎಸ್, ಅದಕ್ಕೋಸ್ಕರ ಡಿಸ್ಕ್ರಿಪ್ಟಿವ್ ಬರುತ್ತೆ. ಪೇಮೆಂಟ್ ಎಲ್ಲ ಫ್ಯಾಕ್ಟ್ ಅಥವಾ ಡೈಮೆನ್ಷನ್? ಪೇಮೆಂಟ್ ಎಲ್ಲ ಇದು ಕ್ವಾಂಟಿಟಿ ಅಂದ್ರೆ ಏನು? ನಂಬರ್. ಕ್ವಾಂಟಿಟಿ ಕಣ, ಪೇಮೆಂಟ್ ನಾನು ಕೇಳ್ತಾ ಇರೋದು. ಪೇಮೆಂಟ್ ಅಂದ್ರೆ ನಂಬರ್ಗೆ ಮೋದಾ? ನಂಬರ್ ನೀನು ಕ್ವಾಂಟಿಟಿಯಲ್ಲಿ ಥಿಯರಿ ಬರೀತಾನ? ಥಿಯರಿ ಇರುತ್ತಾ ಅಥವಾ ನಂಬರ್ ಇರುತ್ತಾ? ನಂಬರ್ ಹೇಳಪ್ಪ. ಪೇಡ್ ಟು ಪೇಡ್ ಫ್ರಮ್ ಎಲ್ಲ ಥಿಯರಿ ಬೇಡ. ಇಟ್ಸ್ ಎ ನಂಬರ್ ಗೇಮ್. ಈಗ ರೇಟಿಂಗ್ ಅನ್ನೋದು ಫ್ಯಾಕ್ಟರ್ ಡೈಮೆನ್ಷನ್. ರೇಟ್ ಅಲ್ಲ, ಸರಿ, ರಿವ್ಯೂ ಫ್ಯಾಕ್ಟರ್ ಡೈಮೆನ್ಷನ್. ನಾನು ರಿವ್ಯೂ ಕಮೆಂಟ್ಸ್ ಕೇಳ್ತಿಲ್ಲ, ಬರೀ ರಿವ್ಯೂ ಕೇಳ್ತಾ ಇಲ್ಲ. ಔಟ್ ಆಫ್ ಫ್ಯಾಕ್ಟ್ ರಿವ್ಯೂ ಕಮೆಂಟ್ಸ್ ಏನಾರ ಬಂದ್ರೆ ಏನಾಗುತ್ತೆ? ಡೈಮೆನ್ಷನ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ ನೋಡಿ. ಕಸ್ಟಮರ್ ನೇಮು, ಪ್ರಾಡಕ್ಟ್ ಕ್ಯಾಟಗರಿ, ಇವೆಲ್ಲ ಥಿಯರಿನ? ಕಸ್ಟಮರ್ ನೇಮ್ ಬಂದು 1 2 3 ಅಂತ ಬರೀತೀರಾ? ಅಂದ್ರೆ ಇವನ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಕಸ್ಟಮರ್ ಡೀಟೇಲ್ಸ್ ಮತ್ತೆ ಡೆಲಿವರಿ ಬಾಯ್ ಡೀಟೇಲ್ಸ್ ಎಲ್ಲ ಡೈಮೆನ್ಷನ್ ಟೇಬಲ್. ಫ್ಯಾಕ್ಟ್ ಅಂದ್ರೆ ಈ ವರ್ಷ ಎಷ್ಟು ಸೇಲ್ ಆಯ್ತು, ಆರ್ಡರ್ ಕೌಂಟ್ ಏನು ಅವನದು, ಇಷ್ಟು ದಿನದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು, 1 hour ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು, ರಿವ್ಯೂ ಏನು, ಫೈನಲ್ ರಿವ್ಯೂ ಏನು ಅನ್ನೋದು, ಔಟ್ ಆಫ್ 5ಗೆ, ಇವೆಲ್ಲ ನಂಬರ್. ಇದನ್ನ ಫ್ಯಾಕ್ಟ್. ಇಟ್ಸ್ ಅ ಫ್ಯಾಕ್ಟ್, ಇಟ್ ವಿಲ್ ಹ್ಯಾಪನ್, ಇಟ್ಸ್ ಅ ಫ್ಯಾಕ್ಟ್. ಹೆಸರಲ್ಲೇ ಇದೆಯಲ್ಲ ಫ್ಯಾಕ್ಟ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿಲ್ವಾ?
ಇನ್ನೊಂದ್ಸತಿ ಹೇಳಿದ್ರೆ ಸಿ ಹಿಂಗೆ ಅಂದ್ರೆ ಒಬ್ಬ ಡ್ರೈವರ್ ಡೆಲಿವರಿ ಬಾಯ್ ಇರ್ತಾನೆ. ಡೆಲಿವರಿ ಬಾಯ್ದು ನೇಮ್ ಇರುತ್ತೆ, ಅವನದು ಅಡ್ರೆಸ್ ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಅವೆಲ್ಲ ಕಾನ್ಸ್ಟೆಂಟ್ಲಿ ಚೇಂಜ್ ಆಗಲ್ಲಪ್ಪ. ದಿನ ಚೇಂಜ್ ಆಗ್ತಾ ಇರ್ತಾವ. ಅವ್ನ ಮನೆ ಅಡ್ರೆಸ್, ಅವ್ನ ಫೋನ್ ನಂಬರ್, ಮೇಲ್ ಐಡಿ ಎಲ್ಲ. ಇಲ್ಲ. ಅಂದ್ರೆ ಫಾರ್ ಸಮ್ ಡ್ಯೂರೇಷನ್ ಆರ್ ಒಂದ್ ಕಂಪೇರಿಟಿವ್ಲಿ 1 ಅಥವಾ 2 ವರ್ಷ ಸೇಮ್ ಇರ್ತಾವದ. ಹೌದು. ಅವನ್ನೆಲ್ಲ ಡಿಸ್ಕ್ರಿಪ್ಟಿಗ್ ಹಾಕ್ತಿವಿ, ಅಂದ್ರೆ ಡೈಮೆನ್ಷನ್ನಿಗೆ ಹಾಕ್ತಿವಿ. ಈಗ ಸೇಲ್ಸ್ ಇವತ್ತೆಷ್ಟು ಸೇಲ್ ಇದೆಯೋ ನಾಳೆನೂ ಅಷ್ಟು ಸೇಲು, 1 hour ಅಷ್ಟು ಸೇಲು, ನಾಡಿದ್ದು ಅಷ್ಟು ಸೇಲ್ ಇರುತ್ತೆ. ಇಲ್ಲ, ಚೇಂಜ್ ಆಗುತ್ತೆ. ವಿಚ್ ಈಸ್ ಚೇಂಜಿಂಗ್, ರೈಟ್? ಚೇಂಜ್ ಆಗ್ತಾ ಇದೆ, ರೈಟ್? ಸಮಥಿಂಗ್ ವಿಚ್ ಈಸ್ ಚೇಂಜಿಂಗ್ ಇಸ್ ಅ ಫ್ಯಾಕ್ಟ್. ಹಿಂಗ್ ಕನ್ಸಿಡರ್ ಮಾಡ್ಕೊಳ್ಳಿ. ಏನಾದ್ರು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಏನಂದ್ರೆ ಫ್ಯಾಕ್ಟ್ ಅಂತ ಅನ್ಕೊಳ್ಳಿ. ಸ್ವಲ್ಪ ದಿನದವರೆಗೂ ಚೇಂಜ್ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ. ಈಗ ಒಂದು ಮನೆ ಅಡ್ರೆಸ್ ಬಂದ್ಬಿಟ್ಟು ಚೇಂಜ್ ಆಗಲ್ಲ, ಅಥವಾ ನಿಮ್ ಡೆಲಿವರಿ ಅಡ್ರೆಸ್ ಬಂದ್ಬಿಟ್ಟು ದಿನ ಚೇಂಜ್ ಆಗುತ್ತಾ? ನಿಮ್ಮದು ಡೆಲಿವರಿ ಮಾಡಿಸ್ಕೊಂತ ಇದ್ರ ಅಂದ್ರೆ ಸಮ್ ಡ್ಯೂರೇಷನ್ ಡೌನ್ ದ ಲೈನ್ 6 ತಿಂಗಳು 1 ವರ್ಷಕ್ಕೆ ಚೇಂಜ್ ಆಗ್ಬೋದು, ಬಟ್ ಡೈಲಿ ಚೇಂಜ್ ಆಗುತ್ತಾ ನಿಮ್ಮದು? ನೋ, ರೈಟ್? ಡೈಮೆನ್ಷನಲ್ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಥಿಯರಿ ಬರುತ್ತೆ, ಅವನ ಅಡ್ರೆಸ್, ಕತೆ, ಅವನ ಪುರಾಣ ಎಲ್ಲ ಬರುತ್ತೆ. ಬಟ್ ಫ್ಯಾಕ್ಟ್ ಅಂದ್ರೆ ಆ ದಿನದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಈ 6 ತಿಂಗಳ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, 1 hour ಎಷ್ಟಾಗಿದೆ, ಸೇಲ್ಸ್ ಎಷ್ಟಾಗಿದೆ, ಆರ್ಡರ್ ಏನು, ಪೇಮೆಂಟ್ ಎಷ್ಟು ಬಂದಿದೆ, ಇದು ಫ್ಯಾಕ್ಟ್ ಟೇಬಲ್. ಇಟ್ಸ್ ಅ ರಿಯಲ್ ಫ್ಯಾಕ್ಟ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿಲ್ಲಪ್ಪ? ಲೆಸ್ ಗ್ರಾನ್ಯುಲರ್, 1 row per entity like a customer. ಅಂದ್ರೆ ನಮಗೆ ಆಕ್ಸೆಸಿಬಿಲಿಟಿ, ನಮಗೆ what do you mean by granular? ನಮಗೆ ಸಿಕ್ಕಾಬಿಟ್ಟೆ ಇನ್ ಡೆಪ್ತ್ ಆಗಿ ಹೋಗಕ್ಕಾಗಲ್ಲ ಅದ್ರ ಒಳಗೆ. ನೀನ್ ಕಸ್ಟಮರ್ ನೇಮು, ಪ್ರಾಡಕ್ಟ್ ಕ್ಯಾಟಗರಿ ಇಟ್ಕೊಂಡು ಇನ್ ಡೆಪ್ತ್ ಅಲ್ಲಿ ಅನಾಲಿಸಿಸ್ ಮಾಡಕ್ಕಾಗುತ್ತೆ. ಗ್ರಾನ್ಯುಲಾರಿಟಿ ಕಡಿಮೆ. ಬಟ್ ಈ ಡೇಟಾ ಇಟ್ಕೊಂಡು ಮಾಡಬಹುದಾ? ಸೇಲ್ಸ್ ಅಮೌಂಟ್ ಇಷ್ಟ ಆಗಿದೆ, ನಾಳೆ ಇಷ್ಟು ಬರಬೇಕು, 1 hour ಅಲ್ಲಿ ಈ 1 hour ಅಲ್ಲಿ ಡಿಪ್ ಆಗಿದೆ. ಗ್ರಾನ್ಯುಲಾರಿಟಿ ಜಾಸ್ತಿ ಆಗುತ್ತೆ ಬೈ ಕಂಬೈನಿಂಗ್ ಮೆನಿ ಟೇಬಲ್ಸ್. 5 ರಿಂದ 10 ಟೇಬಲ್ನ ನಾನು ಕಂಬೈನ್ ಜಾಯಿನ್ ಮಾಡಿ ನಾನೇನೋ ಒಂದು ನನಗೆ ಬೇಕಾಗಿರೋ ಔಟ್ಪುಟ್ ತಗೋಬಹುದು. ಗ್ರಾನ್ಯುಲಾರಿಟಿ ಜಾಸ್ತಿ ಇರುತ್ತೆ. ಗ್ರಾನ್ಯುಲರ್ ಆಕ್ಸೆಸಿಬಿಲಿಟಿ ಗೊತ್ತಾಗ್ತಿಲ್ವಾ? ಅರ್ಥ ಸಿಂಪಲ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಪ್ರೈಮರಿ ಕೀ ಏನಿದು? ಫಾರಿನ್ ಕೀ ಆಫ್ ಇದು ಬಿಟ್ಟಾಕಿ, ನಿಮ್ಗೆ ಅರ್ಥ ಆಗಲ್ಲ ಸದ್ಯಕ್ಕೆ. ಓಕೆ, ಇದನ್ನು ಬಿಟ್ಟಾಕಿ. ಸೈಜ್ ಲಾರ್ಜ್, ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್. ನಾನು ಅವಾಗಲೇ ಹೇಳಿದೆ, ಅವನದು ಅಡ್ರೆಸ್ ಬಂದ್ಬಿಟ್ಟು ಒಂದ್ಸರಿ ಫಿಕ್ಸ್ ಆದ್ರೆ 6 ತಿಂಗಳು 1 ವರ್ಷ ಚೇಂಜ್ ಆಗಲ್ಲ ಅಂತ. ಅಂದ್ರೆ ಸೈಜ್ ಫಿಕ್ಸ್ಡ್. ಟ್ರಾನ್ಸಾಕ್ಷನ್ ಡೈಲಿ ಆಗ್ತಾ ಇರುತ್ತೆ, ಫಿಕ್ಸ್ಡ್ ಇರುತ್ತೆ ಸೈಜ್. ಇಲ್ಲ ಇಲ್ಲ ಇಲ್ಲ, ಸಿಂಪಲ್, ರೈಟ್? ಅಷ್ಟೇ. ಮತ್ತೆ ಎಕ್ಸಾಂಪಲ್, ಸೇಲ್ಸ್ ಫ್ಯಾಕ್ಟ್, ಆರ್ಡರ್ ಫ್ಯಾಕ್ಟ್, ಪೇಮೆಂಟ್ ಫ್ಯಾಕ್ಟ್, ಇವೆಲ್ಲ ಇದ್ರ ಬರುತ್ತೆ. ಮತ್ತೆ ಇವನದೇನು ಕಸ್ಟಮರ್, ಅವನ ಡೀಟೇಲ್ಸ್, ಪ್ರಾಡಕ್ಟ್. ನಾನು 10 ಮೊಬೈಲ್ ಇವತ್ತು ಇದನ್ನ ಮಾಡಿದೆ, ಲಾಂಚ್ ಮಾಡಿದೆ, ಅದ್ರ ಪ್ರಾಡಕ್ಟ್, ಸ್ಟೋರ್, ಅದ್ರ ಡೇಟ್. ಮತ್ತೆ ಟೈಪ್ ಆಫ್ ಡೇಟಾ ಯಾವ ತರ ಬರುತ್ತೆ, ನಾನು ಅಲ್ಲೇ ಹೇಳಿದೆ. ಇದು ಬಂದ್ಬಿಟ್ಟು ಥಿಯರಿ ಇತ್ತು ಅಂದ್ರೆ ಡೈಮೆನ್ಷನ್ ಬರುತ್ತೆ, ಅಲ್ಲೇ ಕೊಟ್ಟಿದ್ದಾನೆ. ಟೆಕ್ಸ್ಚುವಲ್ ಆರ್ ಕ್ಯಾಟಗರಿಕಲ್ ಡೇಟಾ. ಏನಿದು ಕ್ಯಾಟಗರಿಕಲ್ ಡೇಟಾ ಅಂದ್ರೆ? ನಾವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. ಗುಲಾಬ್ ಜಾಮೂನ್ 1, ಗುಲಾಬ್ ಜಾಮೂನ್ 2, ಗುಲಾಬ್ ಜಾಮೂನ್ 3. ಇದು ಸೈಜ್ ಬಂದ್ಬಿಟ್ಟು 20 ಗ್ರಾಮ್, ಇದು 30 ಗ್ರಾಮ್, ಇದು 40 ಗ್ರಾಮ್. ಇದು ಕ್ಯಾಟಗರಿಕಲ್. ನಾನು ಎಕ್ಸಾಂಪಲ್ ಕೊಟ್ಟಿರೋದು ಕ್ಯಾಟಗರಿ. ಮತ್ತೆ ಯೂಸ್ ಕೇಸಸ್, ನಾವಿದನ್ನ ನಂಬರ್ ಬಂದ್ರೆ ಅಗ್ರಿಗೇಟ್ ಮಾಡ್ಬೋದಾ? ಮ್ಯಾಕ್ಸ್ ಆಫ್ ಪೇಮೆಂಟ್ ಪರ್ ಡೇ ಮಾಡ್ಬೋದಾ? ಅಗ್ರಿಗೇಟ್ ಮಾಡ್ಬೋದು, ರಿಪೋರ್ಟ್ ಮಾಡ್ಬೋದು. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್, ಇದನ್ನ ಇಟ್ಕೊಂಡು ಹೊಸ ಕಾಲಮ್ನ ಕ್ರಿಯೇಟ್ ಮಾಡ್ಬೋದಾ? KPI ಮಾಡ್ಬೋದು. ಯೂಸ್ಡ್ ಟು ಸ್ಲೈಸ್ ಫಿಲ್ಟರ್ ಗ್ರೂಪ್. ನನಗೇನೋ ಫಿಲ್ಟರ್ ಮಾಡ್ತೀನಿ, ಕನ್ಸಿಡರ್ ನನಗೊಂದು ಫಿಲ್ಟರ್ ಬೇಕು. ಅವನ ID, ಅವನ ಅಡ್ರೆಸ್ ತಗೊಂಡು ಫಿಲ್ಟರ್ ಮಾಡ್ಬೋದಾ? ಅರ್ಥ ಆಗ್ತಾ ಇದೆ ಏನು ಫ್ಯಾಕ್ಟ್ ಡೈಮೆನ್ಷನ್ ಅಂತ? ಅಂದ್ರೆ ಇವಾಗ ನೀನ್ ಹೇಳಿದ್ದು ಅರ್ಥ ಆಯ್ತು. ಇವಾಗ ಇದ್ರ ಮೇಲೆ ಇವಾಗ ಕ್ವಶನ್ ಇತರ ಡಿಫ್ರೆನ್ಸಿಯೇಷನ್ ಕೇಳ್ತಾರ ಅಥವಾ ರೆಸ್ಪೆಕ್ಟ್ ಟು ಡೇಟಾಬೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. I'll tell you, don't worry.
ಇನ್ನೊಂದು ಕಾನ್ಸೆಪ್ಟ್ ಮುಗಿಸ್ಬಿಡ್ತೀನಿ, ಅದಾದ್ಮೇಲೆ ನಿಮ್ಗೆ ಮತ್ತೆ ಬರ್ತೀನಿ. ನಾವಾಗಲೇ ಇನ್ನೊಂದು ಕಾನ್ಸೆಪ್ಟ್ ಹೇಳಿದೆ, ಸ್ಟಾರ್ ಸ್ಕೀಮಾ ಮತ್ತೆ ಸ್ನೋಫ್ಲೆಕ್ ಸ್ಕೀಮಾ ಅಂತ. ನಾನು ಹೇಳ್ತಾ ಇರೋದು ಬರೀ ಗ್ಲಿಮ್ಸ್ ಅಷ್ಟೇ ಕೊಡ್ತಾ ಇರೋದು ನಿಮಗೆ. ನೀವು ಇದ್ರ ಕುತ್ಕೊಂಡು ಓದ್ಬೇಕು, ನೀವು ಇದ್ರನ್ನೆಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಇಷ್ಟೇ ಹೇಳ್ಕೊಟ್ಟಿದ್ದೇನೆ, ಇಷ್ಟೇ ಓದ್ತೀನಿ ಅಲ್ಲ. ಹಾ ನೋಡಿ, ಓಕೆ. ಇದು ಯಾವ ತರ ಕಾಣ್ತಾ ಇದೆಯಪ್ಪ ಈ ಟೇಬಲ್? ಬೇಡ, ಇದು ಬೇಡ ನಿಮಗೆ. 2 ಟೇಬಲ್ ಚಿತ್ರ ಬರೀತೀನಿ. ನಾನೇನು ಡೇಟಾ ಬರೆಯಲ್ಲ, ಜಸ್ಟ್ ಟೇಬಲ್ ಬರೀತೀನಿ. ಇದು ಒಂದು ಚಿತ್ರ. ಮೊದಲನೇದು ಸ್ಟಾರು, ಎರಡನೇದು ಸ್ನೋಫ್ಲೆಕ್. ಏನು ಆಯ್ತು, ವಿಜುವಲಿ ನಿಮ್ಗೆ ಗೊತ್ತಾಯ್ತು ಸ್ಟಾರು ಸ್ನೋಫ್ಲೇಕ್ ಅಂತ. ಓಕೆ, ಈಗ ಟೆಕ್ನಿಕಲ್ ಹೇಳಿ, ಹೆಂಗೆ ಹೌ ಡು ಯು ಡಿಫರೆನ್ಶಿಯೇಟ್ ಸ್ಟಾರ್ ಅಂಡ್ ಸ್ನೋಫ್ಲೇಕ್? ಸೆಂಟ್ರಲೈಸ್ಡ್ ಸಿಸ್ಟಮ್ ಒಂದಿರುತ್ತೆ, ಅದು ಸ್ಟಾರ್. ಅದ್ರಿಂದ ಎಲ್ಲ ಸುತ್ತು ಆಗಿರುತ್ತೆ. ಇದರಲ್ಲಿ ಮಲ್ಟಿಪಲ್ ಸೆಂಟ್ರಲೈಸ್ ಸಿಸ್ಟಮ್ಸ್ ತರ, ಅಂದ್ರೆ ಒಂದ್ರಿಂದ ಇನ್ನೊಂದು ಡೇಟಾಬೇಸ್ ಮೇಜರ್ ಇರುತ್ತೆ. ಎಕ್ಸಾಕ್ಟ್ಲಿ ನೋಡ್ಬೋದು ಇಲ್ಲಿ ನೀವು. ಈಗ ಕನ್ಸಿಡರ್ ಅಲ್ಲಿ ಆರ್ಡರ್ ಟೇಬಲ್ ಅಂತ ಇದೆ. ಇದು ಪೇಮೆಂಟ್. ಇದರ ಮೇಲೆ ಬೈ ದಿಸ್ ಇಲ್ ಗೋಯಿಂಗ್ ಟು ಡಿರೈವ್ ಒನ್ ಮೋರ್ ಟೇಬಲ್ ಆನ್ ದ ಪೇಮೆಂಟ್. ಇಲ್ಲಿ ಕಸ್ಟಮರ್ ಡೀಟೇಲ್ಸ್, ಬೈ ಕಸ್ಟಮರ್ ಡೀಟೇಲ್ಸ್ ಇಲ್ ಗೋಯಿಂಗ್ ಟು ಡಿರೈವ್ 3 ಟೇಬಲ್. ಬಟ್ ಇಲ್ಲ ಹಂಗಲ್ಲ, ಆರ್ಡರ್ ಐಡಿ ಅಂದ್ರೆ ಪೇಮೆಂಟ್ ಅಂದ್ರೆ ಒಂದೇ ಡೆಡ್ ಎಂಡ್. ಇದು ಇಲ್ಲಿ ಕಸ್ಟಮರ್ ಅಂದ್ರೆ ಡೆಡ್ ಎಂಡ್, ಇಲ್ಲಿ ಆರ್ಡರ್ ಐಡಿ ಅಂದ್ರೆ ಡೆಡ್ ಎಂಡ್. ಅರ್ಥ ಆಗ್ತಾ ಇದೆ? ಅಂದ್ರೆ ಯಾವ್ದಕ್ಕೆ ಆಕ್ಸೆಸಿಬಿಲಿಟಿ, ಯಾವ್ದಕ್ಕೆ ಜಾಸ್ತಿ ನಾವು ಅನಾಲಿಸಿಸ್ ಮಾಡಬಹುದು, ಯಾವ್ದು ಏನಕ್ಕೆ ಅಂದ್ರೆ ಡೇಟಾ ಜಾಸ್ತಿ ಇದೆ ಅಲ್ಲಿ, ವಿ ಕ್ಯಾನ್ ಅನಲೈಸ್ ಮೋರ್. ಇದ್ರ ಡೆಡ್ ಎಂಡ್ ನಮಗೆ ಸಿಗ್ತಾ ಇರೋದು ಅಲ್ಲಿಗೆ ಹೋದ್ರೆ ಅಲ್ವಾ? ಇವಾಗ ಇಲ್ಲಿ ಬರ್ತೀವಿ. Structured, flat and denormalized. What is normalization and denormalization? Anybody? ಅಂದ್ರೆ ಒಂದೇ ಕಡೆ ಇರೋದು ಡಿನಾರ್ಮಲೈಸೇಷನ್ ಅಂದ್ರೆ ಫ್ಲಾಟ್ ಅಂಡ್ ಡೆಡ್ ಎಂಡ್ ಅಂತ ಒಂದು ಲೆಕ್ಕದಾಗ. ಫೀವರ್ ಜಾಯಿಂಟ್ಸ್ ಅಂದ್ರೆ ಕಡಿಮೆ ಜಾಯಿಂಟ್ಸ್ ಇರ್ತವೆ, ಅಂಡ್ ಗ್ರಾನ್ಯುಲಾರಿಟಿ ಸೋ ಲೆಸ್. ನಾರ್ಮಲೈಸೇಷನ್ ಅಂದ್ರೆ ಮಲ್ಟಿಪಲ್ ಲೆವೆಲ್. ನಾವಾಗ್ಲೇ ನಿಮಗೆ ತೋರಿಸ್ತೇವೆ ಹೆಂಗಿದ್ವು ಅಂತ. ಇಲ್ಲೋಯ್ತಪ್ಪ ಅದು? ನೋಡಿ ತೋರಿಸ್ತೇವೆ. ಗ್ರಾನ್ಯುಲಾರಿಟಿ ಜಾಸ್ತಿ ಇದೆ ನಮಗೆ, ದಟ್ಸ್ ವಾಟ್ ಇಟ್ ಈಸ್ ಮಲ್ಟಿಪಲ್ ಲೆವೆಲ್. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನ ಇಂಟರ್ವಲ್ ಹೇಳ್ಬೇಕು. ಫಾಸ್ಟರ್ ಕ್ವೇರಿ, ಏನಿದಕ್ಕೆ ಫಾಸ್ಟರ್ ಕ್ವೇರಿ ಅಂತ ಹಾಕಿದಾನೆ, ಇದ್ಯಾಕೆ ಸ್ವಲ್ಪ ಮೆಲ್ಲುಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಏನಾರ ಹೇಳ್ತಾರೆ. ಅದೇ ಮಲ್ಟಿಪಲ್ ಜಾಸ್ತಿ ಡೇಟಾ, ಸ್ವಲ್ಪ ಅದಕ್ಕೆ ಅಲ್ಲಿ ಡೇಟಾ. ಕರೆಕ್ಟ್, ಎಕ್ಸಾಕ್ಟ್ಲಿ. ಸ್ಟೋರೇಜ್ ಹೈಯರ್ ಅಂತ ಹೇಳಿದಾನೆ, ಅದು ಲೆಸ್ ಸ್ಟೋರೇಜ್ ಅಂತ ಹೇಳಿದಾನೆ. ಹೆಂಗೆ? ಯಾಕಂದ್ರೆ ಇಲ್ಲಿ ಎಲ್ಲ ಒಂದೊಂದೇ ಸ್ಟೋರೇಜ್ ಒಂದೊಂದ್ ಕಡೆ ಫುಲ್ ಅಂದ್ರೆ ಕ್ಲಮ್ಸ್ ಆಗಿ ಫುಲ್ ಒಟ್ಟಿಗೆ ಆಗುತ್ತೆ. ಇಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಒಂದು. ಇವಾಗ ಕಸ್ಟಮರ್ ಯೂಸ್ ಮಾಡಿದಾನೆ ಲೆಸ್ ರಿಡಂಡೆನ್ಸಿ ಅಂತ. ಏನದು ರಿಡಂಡೆನ್ಸಿ ಅಂತ? ಅನ್ವಾಂಟೆಡ್ ಡೇಟಾ. ಎಸ್, ಅನ್ವಾಂಟೆಡ್ ಡೇಟಾ ಜಾಸ್ತಿ ಇರುತ್ತೆ. ಎಲ್ಲಿ? ಸ್ಟಾರ್ ಅಲ್ಲಿ. ಇಲ್ಲ ಸ್ಟಾರ್ ಅಲ್ಲಿ ಹೇಳ್ತಾರೆ. ಯಾಕೆ? ಯಾಕಂದ್ರೆ ಎಲ್ಲ ಒಟ್ಟಿಗಿರುತ್ತಲ್ಲ. ಒಟ್ಟಿಗಿರೋದಿರ್ಲಿ, ವಿ ಡೋಂಟ್, ನಮಗಿನ್ನೂ ಡೆಪ್ತ್ ಅಲ್ಲಿ ಹೋಗಿ ಅನಾಲಿಸಿಸ್ ಮಾಡಕ್ಕಾಗಲ್ಲ. ಅನಾಲಿಸಿಸ್ ಟೇಬಲ್ ಇಲ್ಲ. ಅದಕ್ಕೋಸ್ಕರ ಎಷ್ಟೇ ಡೇಟಾ ಬಂದ್ರು ಕೂಡ ಒಂದು ಟೇಬಲ್ ತುಂಬಿಡ್ತೀವಿ. ಒಂದು ಟೇಬಲ್ ತುಂಬಿದಾಗ ಅಲ್ಲಿ ಡೇಟಾ ಚೆನ್ನಾಗೂ ಇರ್ಬೋದು, ಕೆಟ್ಟದಾಗೂ ಇರ್ಬೋದು. ಬಟ್ ಇಲ್ಲಿ ನಾವು ಡಿವೈಡ್ ಮಾಡ್ಕೊಂಡಾಗ ಫಿಲ್ಟ್ರೇಷನ್ ಲೆವೆಲ್ ತರ್ತೀವ. ಫಿಲ್ಟ್ರೇಷನ್ ತರ್ತೀವಿ ಅಂದ್ರೆ ರಿಡಂಡೆನ್ಸಿ ಕಡಿಮೆನಾ? ಸಿಂಪಲ್. ನೆಕ್ಸ್ಟ್ ಕಾಂಪ್ಲೆಕ್ಸಿಟಿ, ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆಬ್ವಿಯಸ್ಲಿ, ಬಿಕಾಸ್ ಒಂದೇ ಒಂದು ಟೇಬಲ್ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಬರ್ತೀನಿ. ಬಟ್ ನಾನು ಇಲ್ಲೊಂದು ಎಕ್ಸಾಂಪಲ್ ಬರ್ದೆ. ನಾನು ಇಲ್ಲಿ 2 ಜಾಯಿನ್ ಆಗ್ತೆ,
ನೋಡಪ್ಪ ಇಲ್ಲಿ 2 ಜಾಯಿನ್ ಆಗ್ತದೆ ಅಂದ್ರೆ ಇದು ಸ್ನೋಫ್ಲೇಕ್ ಸ್ಟಾರ್ ಅಂತ ಹೇಳ್ತಾರೆ ನೀವು. ಇದು ಸ್ನೋಫ್ಲೇಕಿಗೆ ಹೋಗುತ್ತೆ. ಏನಾದ್ರೆ ಸಿಂಗಲ್ ಜಾಯಿನ್ ಅಂದ್ರೆ ಇಟ್ಸ್ ನಾಟ್ 100% ಟ್ರೂ. 3 ಜಾಯಿನ್ ಬರೆದ್ರು ನಾವು ಸ್ಟಾರ್ ಸ್ಕೀಮ್ ಬರೀಬಹುದು, ಅಥವಾ 4 ಜಾಯಿನ್ ಬರೆದ್ರು ಸ್ಟಾರ್ ಬರೀಬಹುದು. ಕಂಪೇರಿಟಿವ್ಲಿ ಜಾಸ್ತಿ ಜಾಯಿನ್ ಇದೆ ಅಂದ್ರೆ ಇಟ್ ಗೋಸ್ ಟು ದ ಸ್ನೋಫ್ಲೇಕ್, ರೈಟಾ? ಅದಕ್ಕೆ 3 ಯಾವುದು ಬೆಟರ್ ಟು ಯೂಸ್? ಸಿಂಪಲ್ ಅಂಡ್ ರಿಪೋರ್ಟಿಂಗ್ ಡ್ಯಾಶ್ ಬೋರ್ಡ್. ಈಗ ಡ್ಯಾಶ್ ಬರ್ತಾ ಇದೆ ಡೇಟಾ, ನಾನು ಜಸ್ಟ್ ಅದನ್ನ ರಿಪೋರ್ಟ್ ಮಾಡಬೇಕು. ಫ್ಯಾಕ್ಟ್ ವುಡ್ ಬಿ ಗ್ರೇಟ್. ಈಗ ನಾನು ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕು, ಇನ್ ಡೆಪ್ತ್ ಅನಾಲಿಸಿಸ್ ಮಾಡಬೇಕು, ಕಾಂಪ್ಲೆಕ್ಸ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಸ್ನೋಫ್ಲೇಕಿಗೆ ಹೋಗ್ತೀವಿ. ಅರ್ಥ ಆಯ್ತೇನಪ್ಪ? ಏನು ಫ್ಯಾಕ್ಟ್ ಅಂದ್ರೆ ಏನು, ಡೈಮೆನ್ಷನ್ ಅಂದ್ರೆ ಏನು? ವೆರಿ 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 ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಇವು 4ರಲ್ಲಿ ನಿಮಗೆ ಒಂದು ಇಂಟರ್ವ್ಯೂ ಅಲ್ಲಿ ಬಂದೇ ಬರುತ್ತೆ. ಯಾವ ಅಲ್ಲಲ್ಲ ಕ್ವಶನ್ ಯಾವ ತರ ಇದು ಮಾಡ್ತಾರೆ ಅಂತ ಡಿಫ್ರೆನ್ಸ್ ಕೇಳ್ತಾರೆ. ಯಾವ ತರ ಕ್ವಶನ್ ಯಾವ ತರ ಫ್ರೇಮ್ ಆಗುತ್ತೆ? ಈ ಮೈಟ್ ಡಿಫರೆನ್ಸ್ what is the difference between fact and dimension ಅಂತ ಕೇಳಬಹುದು, ಆರ್ ಡಿಫೈನ್ ಫ್ಯಾಕ್ಟ್ ಅಂತ ಕೇಳಬಹುದು, ಆರ್ ಡಿಫೈನ್ ಸ್ಟಾರ್ ಸ್ಕೀಮ್ ಅಂತ ಕೇಳಬಹುದು. ಇದು ಕಾನ್ಸೆಪ್ಟ್ ಅಂದ್ರೆ ಇದಕ್ಕೇನಾದ್ರೂ ಮಾಡೆಲಿಂಗ್, ಇದು ಡೇಟಾ ಮಾಡೆಲಿಂಗ್. ಡೇಟಾ ಮಾಡೆಲಿಂಗ್ ಅಲ್ಲಿ ಯಾವ್ಯಾವ್ದು ಟೇಬಲ್ ಯೂಸ್ ಮಾಡ್ತೀರಾ, ಯಾವ್ಯಾವ ಸ್ಕೀಮ್ ಯೂಸ್ ಮಾಡ್ತೀರಾ ಅಂತ, ಯಾಕೆ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಕನ್ಸಿಡರ್ ನಿನಗೆ ಒಂದು ಕೇಳ್ತಾರೆ, ನೀನು ಡೇಟಾ ಮಾಡಲು ಮಾಡಿದೇನ ಅಂತ. ಇಲ್ಲ ನಾನು ಮಾಡಿಲ್ಲ ಅಂದ್ರೆ ನೀನ್ ಇಂಟರ್ವ್ಯೂ ಇಂದ ಆಚೆ ಕಡೆ ಕಳಿಸ್ತಾರೆ. ಮಾಡಿದ್ದೀನಿ ಅಂತ ಹೇಳ್ಬೇಕು, ಹೌದಾ? ಮಾಡಿದೀನಿ ಅಂತ. ಓಕೆ, ಯಾವ ಟೇಬಲ್ ಯೂಸ್ ಮಾಡ್ದಪ್ಪ? ಫ್ಯಾಕ್ಟ್ ಯೂಸ್ ಮಾಡ್ದ, ಡೈಮೆನ್ಷನ್ ಯೂಸ್ ಮಾಡ್ದ, ನೀನು ಆನ್ಸರ್ ಹೇಳ್ತಿ. ಅದ್ರ ಮೇಲೆ ಕ್ವಶನ್ ಬರ್ತವೆ. ಯಾಕೆ ಅಂತ ಕೇಳ್ದ. ನೆಕ್ಸ್ಟ್ ಫ್ಯಾಕ್ಟ್ ಯೂಸ್ ಮಾಡ್ದೆ ಸರ್, ನಾನು ನಮ್ಮ ಮ್ಯಾನೇಜರ್ ಹೇಳಿದ್ರೆ ಅದಕ್ಕೆ ಯೂಸ್ ಮಾಡೋದನ್ನ ಮತ್ತೆ ಕಳಿಸ್ತಾರೆ. ನೀವೊಂದು ನಿಮ್ ಮ್ಯಾನೇಜರ್ ಹೇಳಿದ್ರು ಕೂಡ ನಿನಗೆ ರೀಸನ್ ಗೊತ್ತಿರ್ಬೇಕು. ಮತ್ತೆ ನಾನು ಸ್ಟಾರ್ ಎಲ್ಲದೂ ಯೂಸ್ ಮಾಡಿದೆ, ಫ್ಯಾಕ್ಟ್ ಯೂಸ್ ಮಾಡಿದೆ, ಡೈಮೆನ್ಷನ್ ಯೂಸ್ ಮಾಡಿದೆ, ಸ್ಟಾರ್ ಸ್ನೋಫ್ಲೇಕ್ ಅಂತ. ಅವ್ನು ಸತ್ತೇ ಹೋಗ್ತಾನೆ. ಆಯ್ತು, ಎಕ್ಸ್ಪ್ಲೇನ್ ಮಾಡಪ್ಪ ಅಂತ. ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ಎಲ್ಲದನ್ನು ಒಂದ್ರಲ್ಲೇ ಮಾಡಕ್ ಆಗಲ್ಲ. ಮಾಡಬಹುದು, ಮಾಡಕ್ ಆಗಲ್ಲ ಅಂತಲ್ಲ. ಸಿ, ಸ್ಟಾರ್ ಸ್ನೋಫ್ಲೇಕ್ ಹೆಂಗೆ ಮಿಕ್ಸ್ ಮಾಡ್ತೀವಿ ಹೇಳಪ್ಪ ನಾವು? ಅದ್ ಲೆಕ್ಕದ ನಾವು ಸ್ಟಾರ್ ಫಸ್ಟ್ ಸ್ಟಾರ್ ಮಾಡ್ತೀವಿ, 1 to 1 ಎಂಡಿ ಕೊಡ್ತೀವಿ. ಅದು ಸ್ನೋಫ್ಲೇಕ್ ಆಗಲ್ವಾ ಅಲ್ಟಿಮೇಟ್ಲಿ? ಅಲ್ಲ, ಇದು ಇನ್ನೊಂದು ಸ್ಟಾರ್ ಸ್ನೋಫ್ಲೇಕ್ ಅನ್ನೋದು ಸ್ಕೀಮಾನ ಟೇಬಲ್? ಸ್ಕೀಮಾ ಅದು ಸ್ಕೀಮಾ ಅಂತೀವಿ. ವಾಟ್ ಈಸ್ ದ ಹಿಂಗಂದ್ರೆ ಯಾವ ತರ ನಿನಗೆ ಟೇಬಲ್ ಬೇಕು, ಆಕ್ಸೆಸಿಬಿಲಿಟಿ ಆಗ್ಬೇಕು. ಈಗ ನೀವು ಸ್ವಿಗ್ಗಿ ಯಾವ್ದು ತಗೊಂಡಿರ್ಬೋದು ನಿನ್ ಪ್ರಕಾರ? ಸ್ಟಾರ್ ಸ್ನೋಫ್ಲೇಕ್ ಏನಕ್ಕೆ ಸ್ನೋಫ್ಲೇಕ್ ಅಂದ್ರೆ ಕಸ್ಟಮರ್ ಐಡಿ ಅಂದ್ರೆ ಒಂದು ರಿಡಂಡೆನ್ಸಿ ಕಡಿಮೆ ಇರುತ್ತೆ. ಸಿಕ್ಕಾಪಟ್ಟೆ ಜನ ಯೂಸ್ ಮಾಡೋದ್ರಿಂದ ಇವ್ರಿಗೆ ಡೇಟಾ ಸ್ವಲ್ಪ ಸೇವ್ ಆಗುತ್ತೆ. ಸ್ಟಾರ್ ತಗೊಂಡ್ಬಿಟ್ರೆ ಎಲ್ಲ ಒಂದೇ ಕಡೆ ಇದಾಗಿ ಸ್ವಲ್ಪ ಡೇಟಾ ಬೇಸ್ ಸ್ಲೋ ಆಗುತ್ತೆ. ಒಂದೇ ಕಾರಣ, ಅದೊಂದು ಕಾರಣ ಅಂತ ಅಂತೀನಿ. ಅಲ್ಲ, ಅದು ಒನ್ ಆಫ್ ದಿ ರೀಸನ್. ಡೇಟಾ ಫಿಲ್ಟರ್ ಬೇಕಾದ್ರೆ ಆಮೇಲೆ ಇದು ಜಾಸ್ತಿ ಕ್ವಾಂಟಿಟಿ ಆಫ್ ಡೇಟಾನ ನಾವು ಇದನ್ನ ಆಪರೇಟ್ ಮಾಡಬೇಕು ಅನ್ನೋದಕ್ಕಾದ್ರೆ. ಫೈನ್. ಎನಿ ಅದರ್ ರೀಸನ್? ಕಾಸ್ಟ್. ಎಸ್, ಕಂಪನಿಗಳು ಕಾಸ್ಟ್ ಇಂದ ಉಳ್ತವೆ. ಮತ್ತೆ ಇನ್ನೊಂದಿದೆ, ನನ್ ಥಾಟ್ ಇದಷ್ಟೇ. ಏನಿರ್ಬೋದು ಯೋಚನೆ ಮಾಡ್ತೀರ? ಈಗ ಎಲ್ಲಾ ಕಂಪ್ನಿಗಳು ನಾನ್ ಮುಂದೆ ಹೋಗ್ಬೇಕು ಅಂದ್ರೆ ಅನಾಲಿಸಿಸ್ ಡೇಟಾ ಮಾಡ್ಲೇಬೇಕಾ? ಡೇಟಾ ಅನಾಲಿಸಿಸ್ ಮಾಡ್ತೀವಿ ಅಂದ್ರೆ ಡೇಟಾ ಜಾಸ್ತಿ ಬೇಕಾ? ಡೇಟಾ ಜಾಸ್ತಿ ಬೇಕು ಅಂದ್ರೆ ಸ್ನೋಫ್ಲೇಕ್ ಹೋಗ್ಬೇಕಾ? ಸಿಂಪಲ್. ಅರ್ಥ ಆಯ್ತಾ ನಿಮಗೆ ಇವತ್ತು ಡೇಟಾ ಮಾಡಲಿಂಗ್? ನೀವೇನ್ ಮಾಡ್ಬೇಕು ಅಂದ್ರೆ ಈಗ ವಾರಕ್ಕೊಂದ್ಸರಿ ಒಂದೊಂದು ಡೇಟಾ ಮಾಡಲ್ ನನ್ಗೆ ಕಳಿಸ್ಬೇಕು. ನಾನು ದಿನ ಹೇಳ್ತಿಲ್ಲಪ್ಪ, ವಾರಕ್ಕೊಂದು ಡೇಟಾ ಮಾಡಲಿಂಗ್. ಅರ್ಥ ಆಯ್ತೇನಪ್ಪ? ಇಷ್ಟೇ ನಾ ಡೇಟಾ ಮಾಡಲಿಂಗು. ನಾನು ಬರೀ 20 to 30% ಹೇಳ್ಕೊಟ್ಟಿದ್ದೀನಿ. ಬಟ್ ಮೇಜರ್ಲಿ ಇವಾಗ ಕೇಳಿದೀನಿ. ನೀನ್ ಡೆಪ್ತ್ ಹೋಗ್ತೀಯಾ ಅಂದ್ರೆ ಬಹಳ ಟೈಮ್ ಹಿಡಿಯುತ್ತೆ. ಡೆಪ್ತ್ ಅವಶ್ಯಕತೆ ಇಲ್ಲ. ನಿಮಗೆ ಡೇಟಾ ಮಾಡಲ್ ಡಿಸೈನ್ ಎಲ್ಲ ಮಾಡಕ್ ಬಿಡಲ್ಲ ನಿಮಗೆ. ಇಂಟರ್ವ್ಯೂ ಕೇಳ. ಬಟ್ ಗೊತ್ತಿರ್ಬೇಕು ವಾಟ್ ಈಸ್ ಸ್ನೋಫ್ಲೇಕ್, ವಾಟ್ ಈಸ್ ಸ್ಟಾರ್, ವಾಟ್ ಈಸ್ ಫ್ಯಾಕ್ಟ್, ಅಂಡ್ ವಾಟ್ ಈಸ್ ಡೈಮೆನ್ಷನ್ ಅಂತ ಕೇಳಿದ್ರೆ ಯು ಮಸ್ಟ್ ಬಿ ಇನ್ ಕೇಪಬಲ್ ಟು ಆನ್ಸರ್ ಸಮಥಿಂಗ್ ಸ್ಯಾಟಿಸ್ಫೈ ಇಸ್ ಹಂಗರ್. ಅರ್ಥ ಆಯ್ತಾ? ಇವಾಗ ಡೇಟಾ ಮಾಡಲಿಂಗ್ ಅಂದ್ರೆ ಈಗ ನೀನು ಬಾಕ್ಸ್ ತೋರಿಸ್ತಲ್ಲ ಅವಾಗಲೇ ಜಾಯಿಂಟ್ಸ್ ಆ ತರ ಪರ್ಟಿಕ್ಯುಲರ್ ಒಂದೊಂದಕ್ಕೆ ಡೇಟಾ ಮಾಡಲಿಂಗ್ ಮಾಡ್ಕೊಡ್ಬೇಕಾ? ಯಾವ್ದಾದ್ರು ಸ್ವಿಗ್ಗಿಗೆ ಅಥವಾ
ನಾನೊಂದು ಸ್ವಿಗ್ಗಿ ಅಂತ ನಿಮ್ಗೊಂದು ಕಾನ್ಸೆಪ್ಟ್ ಕೊಟ್ಟೆ, ಅವ್ನು ಯಾವ್ದೋ ಒಂದು ಪ್ರಾಜೆಕ್ಟ್ ತಗೊಂಡ್ಬರ್ತಾನೆ, US ಇಂದ ಅದು ಪ್ರಾಜೆಕ್ಟ್ ತಗೊಂಡ್ಬರ್ತಾನೆ, ಆಯಿಲ್ ಅಂಡ್ ಗ್ಯಾಸ್ ಒಂದು ಪ್ರಾಜೆಕ್ಟ್ ತಗೊಂಡ್ಬರ್ತಾನೆ ಅಂತ ಅವ್ನು ಹೇಳ್ತಾನೆ. ಈ ಪ್ರಾಜೆಕ್ಟ್ ನ ಓವರ್ ಆಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಈ ತರ ಇದಾರೆ, ಅಲ್ಲಿ ಕಸ್ಟಮರ್ ಇದಾರೆ, ಇಲ್ಲಿ ಕಸ್ಟಮರ್ ಇದಾರೆ, ಈ ತರ ಡೇಟಾ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಾನೆ. ಒಂದು ಮಾಡಲ್ ಕ್ರಿಯೇಟ್ ಮಾಡ್ಕೊಡಪ್ಪ ಅಂತ ಹೇಳ್ತಾನೆ. ನೀವ್ ಮಾಡ್ಬೇಕು. ನಾನು ಹೇಳ್ತೀನಲ್ಲ, ನಿಮಗೆ ಕೊಡಲ್ಲ, ಇದೆಲ್ಲ ಆರ್ಕಿಟೆಕ್ಟ್ ಲೆವೆಲ್ ಅಲ್ಲಿ ಮಾಡೋದು. ಬಟ್ ನಿಮಗೆ ಗೊತ್ತಿರಬೇಕು, ಇಂಟರ್ವ್ಯೂ ಅಲ್ಲಿ ಕೇಳಬಹುದು ಅಲ್ಲ, ಹೇಳ್ತಾರ ಬರೀಯಪ್ಪ ನಿನ್ ಡೇಟಾ ಮಾಡಲು ಅಂತ. ನನಗೆ ಇದುವರೆಗೂ 80% ಆಫ್ ದ ಇಂಟರ್ವ್ಯೂ ಅಲ್ಲಿ ಡೇಟಾ ಮಾಡೆಲ್ ಬಗ್ಗೆ ಕೇಳಿದ್ದಾರೆ. 80% ಆಫ್ ದ ಇಂಟರ್ವ್ಯೂ ಅಲ್ಲಿ ಡೇಟಾ ಮಾಡೆಲ್ ಕೇಳಿದ್ದಾರೆ. ಗೊತ್ತಾಯ್ತು ಎಷ್ಟು ಇಂಪಾರ್ಟೆಂಟ್ ಅಂತ? ಅಂದ್ರೆ ಈಗ ಇದಕ್ಕೂ ಮತ್ತೆ ಈಗ GCPಗೂ ಏನಾದ್ರೂ ಲಿಂಕ್ ಆಗುತ್ತಾ ಅಥವಾ ಇದೇ ಸಪರೇಟ್ ಅಥವಾ ಏನು? ದಿಸ್ ಇಸ್ ಡೇಟಾಬೇಸ್. ಓಕೆ. ಜಿಪಿಟಿಗೆ ಸಂಬಂಧ ಇದೆ, ಡೇಟಾಬೇಸ್ ಇದೆ. ಮೊದಲು ಡೇಟಾಬೇಸ್ ಡಿಸೈನ್ ಮಾಡೋದು ಇವಾಗ ಡೇಟಾ ಮಾಡೆಲ್ ಅಂತಾರೆ. ಡೇಟಾ ಮಾಡೆಲ್ ಡಿಸೈನ್ ಮಾಡೋದು. ಡೇಟಾ ಮಾಡಲಿಂಗ್ ಅಂದ್ರೆ ಅರ್ಥ ಆಯ್ತಾ? ಒಂದು ಐಡಿಯಾ ಬಂತ ಏನ್ ಡೇಟಾ ಮಾಡಲಿಂಗ್ ಅಂದ್ರೆ? ನನಗೆ ಬರುತ್ತಪ್ಪ, ನಾಳೆಯಿಂದ ನಾನು ಹತ್ತತ್ತ ಡೇಟಾ ಮಾಡಲಿಂಗ್ ಆಗಲ್ಲ, ತಲೆಗೆ ನೆನಪುಗಳು ಬರಲ್ಲ. KPIಗಳು, ಟೇಬಲ್ಗೆ ಸ್ಟ್ಯಾಂಡರ್ಡ್ KPI ಅಂತ. ನಾನೊಂದು ಕಾನ್ಸೆಪ್ಟ್, ಆಯಿಲ್ ಅಂಡ್ ಗ್ಯಾಸ್ ಮೇಲೆ ಒಂದು ಟೇಬಲ್ ಡಿಸೈನ್ ಮಾಡೋ ಅಂತ. KPI ಹೇಳಪ್ಪ, KPI ಅಂದ್ರೆ ಟೇಬಲ್ ನೇಮ್ಗಳು ಹೇಳು ಪ್ಲೀಸ್. ಅದೇನೆ ಫಸ್ಟ್ ಕೊಟೇಶನ್ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್ ಗೆ ಎಷ್ಟು ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನಾನೊಂದು ಹೇಳ್ಬಿಡ್ತೀನಿ ಏನ್ ಪ್ರಾಜೆಕ್ಟ್ ಅಂತ. ನಮ್ಗೆ ಎಲ್ಲ ಇದೆ, ಕ್ಲೀನ್ಡ್ ಆಯಿಲ್ ರೆಡಿ ಇದೆ, ಅದನ್ನ ಒಬ್ನಿಗೆ ಸೆಲ್ ಮಾಡಬೇಕು. ಪ್ರತಿದಿನ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಶಿಪ್ ಅಲ್ಲಿ ಹೋಗ್ತಾ ಇದೆ ಬೇರೆ ಕಂಟ್ರಿಗೆ. ಅದೇ ತರ ಶಿಪ್ ಅಲ್ಲಿ ನಾವು ಆಯಿಲ್ ನ ಬೇರೆ ಕಂಟ್ರಿ ತಗೊಂತಾ ಇದೀವಿ, ತಗೊಂಡು ಮತ್ ಕಳಿಸ್ತಾ ಇದೀವಿ, ಪ್ರತಿದಿನ ಸೆಲ್ ಆಗ್ತಾ ಇದೆ. ಇದು ಓವರ್ ಆಲ್ ಪಿಕ್ಚರ್. ಪ್ಲೀಸ್ ಟೆಲ್ ಮಿ ದ ಮಾಡೆಲ್. ಯಾವ ಮಾಡೆಲ್ ಯೂಸ್ ಮಾಡ್ತಾ ಇದೆಯಾ? ಫ್ಯಾಕ್ಟ್ ಮಾಡ್ತಾ ಇದೆಯಾ? ಡೈಮೆನ್ಷನ್ ಯೂಸ್ ಮಾಡ್ತಾ ಇದೆಯಾ? ಸ್ಟಾರ್, ಸ್ನೋಫ್ಲೇಕ್? ಅಂದ್ರೆ ಡೈಮೆನ್ಷನಲ್ ಟೇಬಲ್ ಯೂಸ್ ಮಾಡ್ತೀವಿ, ಮತ್ತೆ ಸ್ನೋಫ್ಲೇಕ್ ಯೂಸ್ ಏನಕ್ಕೆ ಅಂತ ಹೇಳ್ಬೇಕು. ಡೈಮೆನ್ಷನಲ್ ಟೇಬಲ್ ಏನಕ್ಕೆ ಅಂದ್ರೆ ಅದೇ ನಮ್ಗೆ ಕಸ್ಟಮರ್ ID ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಡೈಮೆನ್ಷನಲ್ ಟೇಬಲ್ ಯೂಸ್ ಮಾಡ್ಕೊತೀವಿ. ಕಸ್ಟಮರ್ ಐಡಿ ಇಸ್ ದ ಡಿಸ್ಕ್ರಿಪ್ಷನ್ ಆರ್ ಅಲ್ಲ, ಅಂದ್ರೆ ನಮಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಯಾವ್ಯಾವ ಪಾರ್ಟ್ಗಳು ಇದಾವೋ ಅದೆಲ್ಲ ಡೈಮೆನ್ಷನ್ ಯೂಸ್ ಮಾಡ್ಕೊಂತೀವಿ. ಬರೇ ಶಾರ್ಟ್ ಟರ್ಮ್ ಅಲ್ಲಿ ಯಾವ ಚಿಕ್ಕ ಬರೀ ಈ ನ್ಯೂಮರಿಕಲ್ಸ್ ಅಥವಾ ಅಂದ್ರೆ ಯಾವ ಇರುತ್ತೋ ನಂಬರ್ಸ್ ಫೈನಾನ್ಸ್ ಅಲ್ಲಿ ಇರುತ್ತೋ ಅಲ್ಲೆಲ್ಲ ಫ್ಯಾಕ್ಟ್ ಟೇಬಲ್. ಇದು ಡೈಮೆನ್ಷನಲ್ ಬಂದು ಯಾವ ಡಿಸ್ಕ್ರಿಪ್ಷನ್ ಪಾರ್ಟ್ ಎಕ್ಸ್ಪ್ಲೇನ್. ಅಂದ್ರೆ ಇವಾಗ ಪೆಟ್ರೋಲ್ ಬೇಕಾಗಿರುತ್ತೆ, ಒಬ್ಬಂಗ್ ಡೀಸೆಲ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಡಿಶ್ ಹೆಸರು ತಗೊಂಡ್ರೆ, ಓಕೆ ಇವಾಗ ಗೋಬಿ ಕೇಳಪ್ಪ ನೀನು ಡಿಶ್ಗೆ ಹೋಗ್ಬೇಡ, ಇದಕ್ಕೆ ಆಯಿಲ್ ಅಂಡ್ ಗ್ಯಾಸ್. ಸರಿ ಹೋಗ್ಲಿ ಬಿಡ, ಆಯಿಲ್ ಅಂಡ್ ಗ್ಯಾಸ್ ಇವಾಗ ಪೆಟ್ರೋಲ್ ಇಸ್ ಅನ್ ಫ್ಯಾಕ್ಟ್, ಬಟ್ ಕಂಟೆಂಟ್ಸ್ ಆಫ್ ದ ಪೆಟ್ರೋಲ್ ಅಲ್ಲಿ ಇಷ್ಟು ಕಂಟೆಂಟ್, ಯಾವ್ಯಾವ ಕಂಟೆಂಟ್ ಏನಿದೆ, ಅದು ಗ್ಯಾಸ್ ಡಿಸ್ಕ್ರಿಪ್ಷನ್ ಪಾರ್ಟ್ ಬರುತ್ತೆ. ಸೊ ಬ್ಯಾರೆಲ್ ಅವೆಲ್ಲ ಫ್ಯಾಕ್ಟ್ರಿ ಬರುತ್ತೆ, ಪೆಟ್ರೋಲ್ ಬ್ಯಾರೆಲ್ ಅದು ಮೇನ್ ಫ್ಯಾಕ್ಟ್ರಿ ಬರುತ್ತೆ. ಒಂದು ಕ್ಯಾನ್ ಬಿ ಡಿಸೈನ್ ಅ ಡೇಟಾಬೇಸ್ ಬೈ ಕಾಂಬಿನೇಷನ್ ಆಫ್ ಸ್ನೋಫ್ಲೇಕ್ ಅಂಡ್ ಸ್ಟಾರ್, ಅಥವಾ ಎರಡೊಂದು ಡಿಸೈನ್ ಅಥವಾ ಒಂದೇ ಇರ್ಬೇಕಾ? ಅಲ್ಲ, ಒಂದೇ ಬೆಸ್ಟ್ ಅಲ್ವಾ ಸ್ಟಾರ್ ಇದು? ಹಂಗಲ್ಲ, ಡಿಪೆಂಡಿಂಗ್ ಅಪಾನ್ ದ ಪ್ರಾಜೆಕ್ಟ್ ನಾವು ಸಿಂಗಲ್ ಯೂಸ್ ಮಾಡ್ತೀವಿ, ಬೈ ಕಾಂಬಿನೇಷನ್ ಆಫ್ 2 or 3 ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಅಂದ್ರೆ ಎಲ್ಲದಕ್ಕೂ ಸ್ಟಾರ್ ಯೂಸ್ ಮಾಡೋದಿಲ್ಲ, ಒಂದೊಂದು ಸ್ನೋಫ್ಲೇಕ್ ಯೂಸ್ ಮಾಡ್ತೀವಿ, ಒಂದೊಂದು ಮಿಕ್ಸ್ಚರ್ ಆಫ್ ಸ್ಟಾರ್ ಅಂಡ್ ಸ್ನೋಫ್ಲೇಕ್ ಯೂಸ್ ಮಾಡ್ತೀವಿ. ನಾನು ಅವಾಗ್ಲೇ ಹೇಳಿದೆ, ಫಸ್ಟ್ ಸ್ಟಾರ್ ಮಾಡಿ ಇಟ್ಟಿರ್ತೀವಿ. ಕನ್ಸಿಡರ್ ಹೆಂಗೆ ಅಂದ್ರೆ, ಸ್ಟಾರ್ ಮಾಡಿ ಇಟ್ಟಿರ್ತೀವಿ. ಇದು ನಮ್ದು ಫೈನಲ್ ಟೇಬಲ್ ಅಂತ ಅನ್ಕೋಣ. ಇದು ನಮ್ದು ಫೈನಲ್ ಟೇಬಲ್ ಅಂತ ಅನ್ಕೋಣ. ಕ್ಲೈಂಟ್ ಬರ್ತಾನೆ, ನೋಡಪ್ಪ ಓಕೆ ದಿಸ್ ಇಸ್ ವರ್ಕಿಂಗ್ ಫೈನ್, ನಾನು ಇನ್ನೊಂದು ಸ್ವಲ್ಪ ರೆಕಮೆಂಡೇಶನ್ ಆಡ್ ಮಾಡಬೇಕು. ಓಕೆ ಸರಿ, ಮೇನ್ ಟೇಬಲ್ ಇಂದ ತಗೊಂತೀನಿ, ಬಟ್ ಇಲ್ಲೇ ಡೇಟಾ ಇರೋದ್ರಿಂದ ನಾನು ಇದರಿಂದಾನೇ ಸ್ಪ್ಲಿಟ್ ಆಗ್ತೀನ. ಹಂಗಾರೆ ಏನಾಯ್ತು? ಹಂಗಾರೆ ಮತ್ತೆ ಸ್ಟಾರ್ ಏನಾಯ್ತು? ಸ್ಟಾರ್ ಸ್ಕೀಮ್ ಆಯ್ತು, ಸ್ನೋಫ್ಲೇಕ್ ಆಯ್ತು. ಸೊ ಈಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಫೋನ್ ಪೇ UI ಮೊದಲು ಹೆಂಗಿತ್ತು, ಇವಾಗ ಹೆಂಗಿದೆ? ಅಂದ್ರೆ ಡೇ ಬೈ ಡೇ ಡಿಸೈನ್ ಚೇಂಜ್ ಆಗುತ್ತೆ ನಮ್ಮದು.
ನಾನು UI ಡಿಸೈನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಗೆ ಎಕ್ಸಾಂಪಲ್. ಈಗ UI ಡಿಸೈನ್ ಚೇಂಜ್ ಮಾಡಿದ್ರೆ ಬ್ಯಾಕ್ ಎಂಡ್ ಅಲ್ಲಿ ಚೇಂಜ್ ಆಗಿರ್ಬೇಕು, ಆಗುತ್ತಲ್ಲ ಹಂಗಾದ್ರೆ. ಅಂದ್ರೆ ಇಟ್ ಈಸ್ ನಾಟ್ ರೆಸ್ಟ್ರಿಕ್ಷನ್ ದಟ್ ನಾವು ಸ್ಟಾರ್ಗೆ ಹೋಗ್ಬೇಕು, ಸ್ನೋಫ್ಲೇಕಿಗೆ ಹೋಗ್ಬೇಕು, ಹಂಗಲ್ಲ. ಇಟ್ ಕ್ಯಾನ್ ಬಿ ಅ ಮಿಕ್ಸ್ಚರ್ ಆಲ್ಸೋ, ಮಿಕ್ಸು ಕೂಡ ಆಗಿರ್ಬೋದು. ಬೇಸ್ಡ್ ಆನ್ ನಮಗೇನು ಬೇಕು, ಕ್ಲೈಂಟಿಗೆ ಏನು ಬೇಕು, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ರ್ಯಾಂಡಮ್ ಆಗಿ ಇದು ಬಿಡು ಅದು ಬಿಡು ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಮತ್ತೊಂದು ಯಾವ್ದು ಕಾನ್ಸೆಪ್ಟ್ ಕೊಟ್ಟಿದ್ದೆ ಸುನಿಲ್? ಡೇಟಾ ಮಾಡಲ್ಲ ಪೈಸ್ಪಾರ್ಕ್ ಸ್ವಲ್ಪ ಕೇಳ್ತಿದ್ದಾರೆ. ಮತ್ತೆ ಡೇಟಾ ಬ್ರಿಕ್ಸ್ ಇನ್ನೆಲ್ಲ ಡೇಟಾ ವೇರ್ ಅದೇ ಬೇರೆ. ಡೇಟಾ ಬ್ರಿಕ್ಸ್ ನೀವು ಪೈಸ್ಪಾರ್ಕ್ ಬಂದ್ರೆ ಡೇಟಾ ಬ್ರಿಕ್ಸ್ ಬರೋದು. ನಿಮಗೆ ಅದರಲ್ಲಿ ಸೀಕ್ವಲ್ ಗೊತ್ತಿದೆ ಕರೆಕ್ಟಾ? ಪೈಥಾನ್ ಗೊತ್ತಿದೆ ಕರೆಕ್ಟಾ? ಡೇಟಾ ಮಾಡಲಿಂಗ್ ಗೊತ್ತಾಯ್ತು, ರೇಂಜ್ ಗೊತ್ತಲ್ಲ, ELTL ಪೈಪ್ಲೈನ್. ELT ಅದು ಗೊತ್ತಾಯ್ತು, ಡೇಟಾ ಮಾಡೆಲ್ ಗೊತ್ತಾಯ್ತು. ಅಲ್ಲಿ ಅಜ್ಯೂರ್ ಡೇಟಾ ಫ್ಯಾಕ್ಟರಿ ಬದಲು GCP ಅಂತ ಹಾಕ್ಬೋದಾ ಅಂದ್ರೆ ಅದು ಗೊತ್ತಾಯ್ತು. ಡೇಟಾ ಮಾಡಲಿಂಗ್ ಗೊತ್ತಾಯ್ತು, ಡೇಟಾ ವೇರ್ಹೌಸ್ ಗೊತ್ತಿದೆ, ಬಿಗ್ ಕ್ವೆರಿ. ಇನ್ನೊಂದು ಯಾವ್ದು? CI/CD ಅಂದ್ರೆ ಏನು? ಗಿಟ್ ಹೌಸ್. CI/CD ಟೈಗರ್ ಅವರು ಮಾಸ್ಟರ್ ಆಗ್ಬಿಟ್ಟಿದಾರಲ್ಲಿ. ನೀನ್ ಎಲ್ಲದಕ್ಕೂ ಹಂಗೆ ಅಂತೀಯ ಮರ, ಕಲಿತ್ಯಾ ಅದು ಕಲಿತ್ಯಾ, ಆಮೇಲೆ ಯಾವ್ದ್ ಕೇಳಿದ್ರು ಸುಮ್ನಿರಪ್ಪ ಅನ್ನೋ. ನೀವು ಹೋಟೆಲ್ ಹೋದಾಗ ಬೇರೆ ಒಳಗಡೆ ಕೆಲಸ ನೋಡ್ರಿ ಹೇಳ್ತೀನಿ ಏನು CI/CD ಅಂದ್ರೆ. CI/CD ಅಂದ್ರೆ ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡೆಪ್ಲಾಯ್ಮೆಂಟ್ ಆರ್ ಡೆಲಿವರಿ ಏನಾದ್ರೂ ಹೇಳ್ಬೋದು. ಏನಿದೆ ಕಂಟಿನ್ಯೂಸ್ ಇಂಟಿಗ್ರೇಷನ್? ಅದಕ್ಕೆ ನೀನ್ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿದ್ದೆ. ಹೇಳಿ. ನೀನೊಂದು ಗ್ಲಿಮ್ಸ್ ಕೊಡಿಲ್ಲ, ನಾನು ಲೈವ್ ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಏನು ಅಂತ. ಕ್ಯಾಮ್ರಾ ಆನ್ ಮಾಡೋದು ತೋರಿಸು, ಎಕ್ಸಾಕ್ಟ್ಲಿ ನೋಡ್ಕೊಂಡ್ರಪ್ಪ. ಫಸ್ಟ್ ಅವ್ನು ಕೊಡ್ತಾ, ನನಗೆ ಗೊತ್ತೇ ಸ್ವಲ್ಪ ಕಾನ್ಸೆಪ್ಟ್ ಇದು. CI/CD ಎರಡು ಟೂಲ್ ವರ್ಕ್ ಮಾಡಿದ ನಾನು CI/CD. ಹೇಳಪ್ಪ. ಅಲ್ಲ, CI/CD ಅಂದ್ರೆ ಏನಂತ ಹೇಳ್ಬೇಕು? ಕಂಟಿನ್ಯೂಸ್ ಡೆಪ್ಲಾಯ್ಮೆಂಟ್ ನೀನ್ ಹೇಳ್ದೆ. ನಿನಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ. ಸರಿ, ಸಿಂಪಲ್ ಆಗಿ ಒಂದ್ ಕಾನ್ಸೆಪ್ಟ್ ಥಿಯರಿ ಹೇಳ್ತೀನಿ ಅಷ್ಟೇ, ಆಮೇಲೆ ನೀನ್ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸು. ಇವಾಗ ಇವರಿಬ್ರು ಇದ್ರಲ್ಲಿ ಇರೋದ್ರಿಂದ ಯಾವ್ದು ಎಂಪೆಡೆಡ್ ಅಲ್ವಾ ನಿಮ್ದು? ಇವಾಗ CI/CD ಅಂತಂದ್ರೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ಅಲ್ವಾ? ಅಂದ್ರೆ ರಾ ಮೆಟೀರಿಯಲ್ ರಿಸೋರ್ಸಸ್ ಒಂದ್ ಕಡೆ ತಗೊಂಡ್ಬರ್ತೀರಾ, ಕರೆಕ್ಟ್? ಒಂದ್ ಕಡೆ ರಾ ಮೆಟೀರಿಯಲ್ ಬರುತ್ತೆ ನಿಮ್ ಫ್ಯಾಕ್ಟ್ರಿ, ನಿಮ್ ಆಫೀಸ್ ಬರುತ್ತೆ, ಅಥವಾ ನಿಮ್ದೆಲ್ಲೋ ಒಂದ್ ಕಡೆ ತಗೊಂಡು ಅದನ್ನ ಮ್ಯಾನುಫ್ಯಾಕ್ಚರ್ ಆಗುತ್ತಾ? ಅದಕ್ಕೆ ಟೆಸ್ಟಿಂಗ್ ನಡೆಯುತ್ತಾ? ಏನು ಪೀಸ್ ಕರೆಕ್ಟ್ ಆಗಿದಾವ, ಅಥವಾ ಇದು ಸರ್ಕ್ಯೂಟ್ ಬೋರ್ಡ್ ಕರೆಕ್ಟ್ ಆಗಿದ್ಯಾ, ರೆಜಿಸ್ಟರ್ಗಳು ಕರೆಕ್ಟ್ ಆಗಿದಾವ, ಅವೆಲ್ಲ ಚೆಕ್ ಮಾಡ್ಕೊಳುತ್ತಾ? ಅದು ಅರ್ಥ ಆಗ್ತದೆ ಏನಾದ್ರು? ಬಿಡು, ನೀನು ಸುಮ್ನೆ ಜನರಲ್ ಎಕ್ಸಾಂಪಲ್ CI/CD ಅಂದ್ರೆ ಇಷ್ಟೇ. ಹೇಳ್ಬಿಟ್ರೆ ಬೆಸ್ಟ್ ಅನ್ಕೊಂತೀನಿ. ಹೋಟ್ಲದ ಹೇಳೋ ಒಂದು ಎಕ್ಸಾಂಪಲ್, ಹೋಟ್ಲದ ಸಿಂಪಲ್ ಆಗಿ. ಹೋಟ್ಲದ ಸರಿ, ಹೋಟ್ಲದ್ದು CI/CD ಅಂತ ಹೆಂಗಾಗುತ್ತೆ ಗೊತ್ತಾ? ಇವಾಗ ರಾ ಮೆಟೀರಿಯಲ್ ತರಕಾರಿಗಳು ಬರ್ತಾವ, ಅದ್ ತರಕಾರಿ ಬಂದ್ಮೇಲೆ ಅದನ್ನೆಲ್ಲ ಚೆಕ್ ಮಾಡ್ಕೊಂತಾರ, ಚೆನ್ನಾಗಿರವು ಅವು ಎಲ್ಲ ಹಿಂಗಿಸ್ಕೊಂತಾರ. ಅದಾದ್ಮೇಲೆ ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಕೊಂತಾರ. ಆಮೇಲೆ ಡಿಶ್ ಯಾವ್ದು ಅಂತ ಆಗತ್ತಾ? ಡಿಶ್ ಆದ್ಮೇಲೆ ಆರ್ಡರ್ ಬರುತ್ತೆ. ಇವಾಗ ಯಾರೋ ಒಬ್ಬ ಇವನು ಬರ್ತಾನೆ, ಕಸ್ಟಮರ್ ಬರ್ತಾನೆ, ನನಗೆ ಇದು ಬೇಕು ಅಂತಾನೆ, ಆಯ್ತಾ? ಅವನದ್ ಬೇಕು ಅನ್ನೋ ಮಾಡ್ತಾನೆ, ಇರೋಂತ ರಿಸೋರ್ಸ್ ನ ಯೂಸ್ ಮಾಡಿ ಅವನೇನ್ ಮಾಡ್ತಾನೆ, ಎಲ್ಲ ಪ್ರಿಪೇರ್ ಮಾಡಿ ಡಿಶ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಸರ್ವ್ ಮಾಡ್ತಾನೆ. ಸೊ ಇದನ್ನ ಇನ್ನೊಂದು ಲೆವೆಲ್, ಇದು ಕಾಂಪ್ಲೆಕ್ಸ್ ಹೋಗುತ್ತೆ. ನಾನು ಕೋಡಲ್ಲಿ ಹೇಳ್ತೀನಿ. ಇವಾಗ ನಿಮ್ಮ ಒಂದು ಜಾಗ ಸಿಗುತ್ತೆ, ಕೋಡ್ ಬರೀತಾರೆ ಡೆವಲಪರ್ಸ್, ಒಂದು ರೆಪಾಸಿಟರಿ ಇಡ್ತಾರೆ, ಗಿಟ್ ಬಿಟ್ ಬಕೆಟ್ ಯಾವ್ದೋ ಒಂದು ರೆಪಾಸಿಟರಿ. ಕೋಡ್ ಟೆಸ್ಟಿಂಗ್ ಆಗ್ಬೇಕಾ? ಅದಕ್ಕೆ ಒಂದು ಟೆಸ್ಟಿಂಗ್ ಝೋನ್ ಅಂತ ಇರುತ್ತೆ. ಅದರಲ್ಲಿ ನೀವು ಜಾವಾ ಯೂಸ್ ಮಾಡ್ತಾರೆ, ಮ್ಯಾವೆನ್ ಯೂಸ್ ಮಾಡ್ತಾರೆ, ಅಂದ್ರೆ ಇದೆಲ್ಲ ಟೂಲ್ಗಳು. ಇವಾಗ ಜಾವಾ ಏನೋ ಯೂಸ್ ಮಾಡಿದ್ರೆ ಬ್ಯಾಕ್ ಎಂಡ್ ಅಲ್ಲಿ, ಅದಕ್ಕೆ ಮ್ಯಾವೆನ್ ಯೂಸ್ ಮಾಡ್ತಾರೆ. ಇವಾಗ ಪೈಥಾನ್ ಯೂಸ್ ಮಾಡಿದ್ರೆ ಗ್ರಾಡಲ್ ಯೂಸ್ ಮಾಡ್ತಾರೆ. ಏನ್ ಟೆಸ್ಟ್ ಮಾಡೋದಕ್ಕೆ? ಕೋಡ್ ಅಲ್ಲಿ ಟೆಸ್ಟಿಂಗ್ ಇನ್ ದ ಸೆನ್ಸ್ ಏನು, ಒನ್ ಅಲ್ಲಿ ನ ಇದು ಚೆಕ್ ಮಾಡಕ್ಕೆ. ಇವಾಗ ಕೆಲವು ಸರಿ ಸಿಂಟ್ಯಾಕ್ಸ್ ಇರುತ್ತೆ, ಅಥವಾ ಇದೇನೋ ಹಾಕಿರಲ್ಲ, ನೀವೇನೋ ಪ್ಯಾರಾಮಿಟರ್ಸ್ ಹಾಕಿರಲ್ಲ, ಅದನ್ನ ಚೆಕ್ ಮಾಡ್ಕೊಳುತ್ತೆ. ಚೆಕ್ ಮಾಡಿ ಏನ್ ಮಾಡುತ್ತೆ,
ತಿರ್ಗಾ ಅದು ಇವಾಗ ಗಿಟ್ಹಬ್ಗೆ ಪುಷ್ ಮಾಡೋಕ್ಕಿಂತ ಮುಂಚೆ ಅವ್ನ್ ಡೆವಲಪರ್ ಇರ್ತಾನೆ, ಅವನಿಗೆ ಒಂದು ಬರ್ದಿರ್ತೀವಿ, ಅಲರ್ಟ್ ಬರ್ದಿರ್ತೀವಿ. ಇಫ್ ಇನ್ ಕೇಸ್ ಟೆಸ್ಟ್ ಇನ್ ಕೇಸ್ 70% ಅಥವಾ 80% ಕ್ರಾಸ್ ಆಗಿಲ್ಲ ಅಂತಂದ್ರೆ ಈ ಅಲರ್ಟ್ ಅವ್ನ್ ಡೆವಲಪರ್ಗೆ ಹೋಗುತ್ತೆ. ಏನಂತ, ನಿನ್ ಕೋಡಲ್ಲೇ ಇದು ಡಿಫಾಲ್ಟ್ ಇದೆಯಪ್ಪ, ನೀನ್ ಚೆಕ್ ಮಾಡ್ಕೊಂಡು ಆ ಕೋಡ್ ತಿರ್ಗಾ ವಾಪಸ್ ಅವನ ಹತ್ರಕ್ಕೆ ಹೋಗುತ್ತೆ. ಏನಾಗುತ್ತೆ, ಅವನು ಅಲ್ಲಿ ಫುಲ್ ಚೆಕ್ ಮಾಡಿ ಆಮೇಲೆ ತಿರ್ಗಾ ಮತ್ತೆ ಪುಷ್ ಮಾಡ್ತಾನೆ ಗಿಟ್ಹಬ್, ತಿರ್ಗಾ ಮತ್ತೆ ಟೆಸ್ಟಿಂಗ್ ಆಗುತ್ತೆ. 70% ಎಲ್ಲ ಇದು ಟೆಸ್ಟ್ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಬರೋದು ಕಂಟೈನೈಸೇಷನ್. ಏನಕ್ಕೆ ಕಂಟೈನೈಸೇಷನ್? ಪ್ರತಿ ಸಿಸ್ಟಮ್ಗೂ ನಾವು ಇವಾಗ ಒಂದ್ ಸಿಸ್ಟಮ್ ಇತ್ತು ಅಂದ್ರೆ ಪ್ರಾಬ್ಲಮ್ ಇಲ್ಲ, ಆ ಸಿಸ್ಟಮ್ಗೆ ಹೋಗ್ತೀವಿ, ಡೆಪ್ಲಾಯ್ಮೆಂಟ್ ಮಾಡ್ತೀವಿ, ಎಲ್ಲ ಆಗುತ್ತೆ. 1000 ಸಿಸ್ಟಮ್ ಇದೆ, 1000 ಸಿಸ್ಟಮ್ಗೂ ನೀನ್ ತಿರ್ಗಾ ಮತ್ತೆ ಕೋಡ್ನ ರೆಪ್ಲಿಕೇಟ್ ಮಾಡಿ ಹಾಕೋಬಹುದು. ಯು ವಿಲ್ ಕಂಟೈನೈಸ್ ಇಟ್ ಒಂದು ಚಿಕ್ಕದಾಗಿ. ಅದಕ್ಕೆ ನಾವು ಡಾಕರ್ ಯೂಸ್ ಮಾಡೋದು. ಏನಕ್ಕೆ, ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ್ವಿ ಅವತ್ತು, ಅಂದ್ರೆ ಮೋಸ್ಟ್ಲಿ ಡಾಕರ್ ಗೊತ್ತಾಗಿದೆ ಅನ್ಕೊಂತೀನಿ, ಅವತ್ತು ಹೇಳಿದ್ನ ಗೊತ್ತಾ, ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ನೀವು ಯಾವಾಗಲೂ ಅದೇ ಕೋಡ್ ಯೂಸ್ ಮಾಡೋದು ಬದಲು ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಆ ಇಮೇಜ್ ಅಲ್ಲಿ ಕೋಡ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅದನ್ನ ನಾವು ಇವಾಗ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ, ಒಂದು 3 ಇದಿರುತ್ತೆ, ಎನ್ವೈರ್ಮೆಂಟ್ ಇರುತ್ತೆ. ಒಂದು ಪ್ರಾಡ್ ಎನ್ವೈರ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್, ಇನ್ನೊಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಇರುತ್ತೆ, ಇನ್ನೊಂದು UAT ಎನ್ವೈರ್ಮೆಂಟ್ ಟೆಸ್ಟಿಂಗ್ ಇರುತ್ತೆ. ಇವಾಗ ನಮ್ ಜಾಬ್ ಏನು, ಆ ಕೋಡ್ ನ ಅಂದ್ರೆ ಅಪ್ಲಿಕೇಶನ್ ರೆಡಿ ಆಗಿರೋದನ್ನ ಪ್ರಾಡಕ್ಟ್ ತರಬೇಕು, ರಿಯಾಲಿಟಿಗೆ ತರಬೇಕು. ಓಕೆ, ಇವಾಗ ನೀವು ಅಮೆಝಾನ್ ಅಲ್ಲಿ ನೀವು ದಿನಾಗ್ಲೂ ನೋಡ್ತಾ ಇರ್ತೀರಾ, ಇವಾಗ ನೀವು 10% ಪ್ರಾಫಿಟ್ ಅಂತ ಬರ್ತಾ ಇರುತ್ತೆ, ಇವಾಗ ನಾಳೆ ಬರ್ತಿದ್ರೆ 30% ಪ್ರಾಫಿಟ್ ಅಂತ ಬರ್ತದೆ. ಇವಾಗ ನೀವು ಒಂದೇ ಒಂದು ಸಿಸ್ಟಮ್ ಇತ್ತು ಅಂತಂದ್ರೆ ಓಕೆ, ಅದನ್ನ ಮಾಡ್ಬೋದು. ಇವಾಗ 1000 ಸಿಸ್ಟಮ್ ಇತ್ತು, 1000 ಸರ್ವರ್ಸ್ ಇದ್ರೆ ಅವಾಗ ಹೆಂಗಾಗುತ್ತೆ, ಅದೇ ಡೆಪ್ಲಾಯ್ಮೆಂಟ್ ಮಾಡ್ತಾರೆ. ಅದಕ್ಕೆ ನಾವು ಬರೋದೇ ಇದು ಕುಬರ್ನೆಟಿಸ್ ಪಾಡ್. ಆ ಪಾಡ್ ಅಲ್ಲಿ ಎಲ್ಲ ಇಂಪ್ರೂವ್ ಮಾಡಿಕ್ಕೆ ನನಗೆ ಗೊತ್ತಾಗ್ತಿದೆ, ಏನು ಅರ್ಥ ಆಗ್ತಿಲ್ಲ ಅಂತ. ನೀನ್ ಸ್ವಲ್ಪ ಬೇಸಿಕ್ ಹೇಳಲ್ಲ ಅಂದ್ರೆ ನಿನ್ ಕುಬರ್ನೆಟಿಸ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದೀಯಾ? ಬೇಸಿಕ್ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಹೋಗ್ಬೇಕು. ನೀನ್ ಸಿಂಪಲ್ ಆಗಿ ಹೇಳೋಣ. ಹೇಳ ಆಯ್ತು. ಈಗ ನೋಡಪ್ಪ, ನಾನು ಸಿಂಪಲ್ ಆಗಿ ಹೇಳ್ತೀನಿ ಕೇಳು. ಎಲ್ಲೋ ಒಂದ್ ಕಡೆ ಬೋರ್ಡ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಬೋರ್ಡ್, ಎಂಬೆಡೆಡ್ ಬೋರ್ಡ್ ಕ್ಲೌಡ್ ಅಲ್ಲಿ ಹಾಕಿರ್ತಾರೆ, ಓಕೆನಾ? ನಾವ್ ಇಲ್ಲಿಂದ ಕೋಡ್ ನ ಪುಷ್ ಮಾಡ್ತೀವಿ, ಗಿಟ್ ರೆಪಾಸಿಟರಿ ಒಳಗಡೆ ಪುಷ್ ಮಾಡ್ತೀವಿ. CI/CD ಪೈಪ್ ಲೈನ್ ರನ್ನಿಂಗ್ ಅಂತ ಬರುತ್ತೆ. ಏನಾದ್ರೂ ಆ ಬೋರ್ಡ್ ಒಳಗಡೆ ಅದೇ ಹೋಗುತ್ತೆ. ಅಕಸ್ಮಾತ್ ಏನಾದ್ರೂ ಕೋಡ್ ಅಲ್ಲಿ ಡಿಫೆಕ್ಟ್ ಇದ್ರೆ ಫೇಲ್ಯೂರ್ ಬರುತ್ತೆ. ಕೋಡ್ ಅಲ್ಲಿ ಏನು ಡಿಫೆಕ್ಟ್ ಇಲ್ಲ ಅಂದ್ರೆ ಪಾಸ್ ಆಗುತ್ತೆ. ಸೊ ಇದು ನಾವು ಯೂಸ್ ಮಾಡಿರೋ CI/CD ಪೈಪ್ ಲೈನ್. ಇವಾಗ ಪೈಪ್ ಲೈನ್ ಅಲ್ಲಿ ಏನಂದ್ರೆ ಡೇಟಾ ಹೋಗುತ್ತೆ ಬರುತ್ತೆ ಅಷ್ಟೇ. ಇವಾಗ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಏನೋ ಮಾಡ್ತೀಯ, ಕೋಡ್ ಪುಷ್ ಆಗಿದ ತಕ್ಷಣ ನೀನ್ ಮ್ಯಾನ್ಯುವಲ್ ಆಗಿ ಏನೋ ಪುಷ್ ಇದು ಮಾಡೋದು ಅದೆಲ್ಲ ಏನಿಲ್ಲ, ಅದೇ ಆಟೋಮೆಟಿಕ್ ರನ್ ಆಗುತ್ತೆ. ದಟ್ ಈಸ್ ಎ CI/CD ಆಟೋಮೇಷನ್. ಕಂಟಿನ್ಯೂಸ್ ಇಂಟಿಗ್ರೇಟ್ ಆಗ್ತಾ ಇರುತ್ತೆ. ಕೋಡ್ ತಪ್ಪಾಯ್ತಾ ತಿರ್ಗಾ ಹೋಗುತ್ತೆ, ಚೆಕ್ ಮಾಡುತ್ತೆ, ತಿರ್ಗಾ ಮತ್ತೆ ಬರುತ್ತೆ, ಚೆಕ್ ಮಾಡುತ್ತೆ. ಅದು ಪಾಸ್ ಆಗಿದ ತಕ್ಷಣ ಕಂಟಿನ್ಯೂಸ್ ಡೆಲಿವರಿ, ಎಲ್ಲಿಂದ ಫ್ರಮ್ ಸೋರ್ಸ್ ಇಂದ ಹಿಡಿದು ಈ ಪ್ರೊಡಕ್ಷನ್ ಸರ್ವರ್ ವರೆಗೂ ಪುಷ್ ಮಾಡ್ತಾನೆ ಇರುತ್ತೆ. ಅಲ್ಲಿ ಹೋಗಿ ಅದು ಡೆಪ್ಲಾಯ್ಮೆಂಟ್ ಮಾಡ್ತಾನೆ ಇರುತ್ತೆ ನಿನ್ಗೆ ಕಂಟಿನ್ಯೂಸ್ ಆಗಿ. ಇವಾಗ ನೀನು 10% ಅಂತ ಬಿಟ್ಟಿದ್ಯ ಪ್ರಾಫಿಟ್, ಇವತ್ತ ಡೆಪ್ಲಾಯ್ಮೆಂಟ್ ಮಾಡಿರುತ್ತೆ. ಇವಾಗ ನಾಳೆ ನಿನಗೆ 20% ಅಂತ ಅಮೆಝಾನ್ ಹೇಳ್ತಾರೆ. ಅವಾಗ ನೀನು ಹೋಗಿ ಕೂತ್ಕೊಂಡು ಕೋಡ್ ಬರೆಯೋದಲ್ಲ, ನೀನು ಒಂದ್ಸತಿ ಕೋಡ್ ಪುಷ್ ಮಾಡಿದ ತಕ್ಷಣ ಸೀದಾ ತಗೊಂಡೋಗ ಅದು ಡೆಪ್ಲಾಯ್ಮೆಂಟ್ ಏನೇನು ಸ್ಟೆಪ್ಸ್ ಇದೆಯೋ ಎಲ್ಲ ಫಾಲೋ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಗುತ್ತೆ. ಅವಾಗ ನಿನ್ ಪೇಜೆಗೆ ತಿರ್ಗಾ ರಿಫ್ಲೆಕ್ಟ್ ಆಗುತ್ತೆ, ಇವತ್ತು 20% ಡಿಸ್ಕೌಂಟ್ ಅಂತ. ಸೊ ದಿಸ್ ಈಸ್ ಎನ್ ಕಂಟಿನ್ಯೂಸ್ ಇಂಟಿಗ್ರೇಷನ್. ಇಂಟಿಗ್ರೇಟ್ ಅಂದ್ರೆ ಟೆಸ್ಟಿಂಗು, ಪುಷಿಂಗು, ಇದು ಕಂಟಿನ್ಯೂಸ್ ಡೆಪ್ಲಾಯ್ಮೆಂಟ್ ಡೆಲಿವರಿ ಅಂತಂದ್ರೆ ಅದು ಕಂಟೈನೈಸೇಷನ್ ಆಗೋದು, ಮತ್ತೆ ಇಮೇಜ್ ಕ್ರಿಯೇಟ್ ಆಗೋದು, ಮತ್ತೆ ಡೆಪ್ಲಾಯ್ಮೆಂಟ್ ಯಾವ್ದು ಪ್ರೊಡಕ್ಷನ್ ಸರ್ವರ್ಗೆ ಹೋಗ್ತಾನೆ ಇರೋದು. ಇದೇ ಕಂಟಿನ್ಯೂಸ್ ಡೆಲಿವರಿ, ಇದು ಕಂಟಿನ್ಯೂಸ್ ಇಂಟಿಗ್ರೇಷನ್. ಅರ್ಥ ಆಯ್ತು? ಇವಾಗ ಒಂದು ಬೇರೆ ಡೇ ಬಂತ ಇಷ್ಟೇ. ಅದು ಟೆಸ್ಟಿಂಗ್ ಟೂಲ್ಸ್ ಎಲ್ಲ ಇರ್ತವೆ, ಅದು ಅವ್ನು ಹೇಳ್ತಾನೆ. ಇದರಲ್ಲಿ ಎಲ್ಲಾ ಕಂಪ್ನಿಯವರು CI/CD ಯೂಸ್ ಮಾಡ್ತಾರ ಹಂಗೇನಿಲ್ಲ, ಡಿಪೆಂಡ್ಸ್ ಅಪ್ ಆನ್ ದ ಕಂಪನಿ. ನಾನು ಓದ್ ಕಂಪನಿಯಲ್ಲಿ ಇದ್ದಾಗ CI/CD ಯೂಸ್ ಮಾಡ್ತಿದ್ರು. ನಾನು CI/CD ಕೋಡ್ ಬರೆದಿದ್ದೆ. ಅಲ್ಲಿ CI/CD ಅಂತ ಕೊಡೋದು ಬಹಳಷ್ಟು ಇದಾವೆ. ಜೆಂಕಿನ್ CI/CD ಕೊಡೋದು. ಜೆಂಕಿನ್ ಇಸ್ ಅದೊಂದು ಸಾಫ್ಟ್ವೇರ್, ನಾವು ಅದರಲ್ಲಿ CI/CD ನ ಮಾಡಬಹುದು. ಅದೇ ತರ ಗಿಟ್ ಹಬ್ ಅಲ್ಲೂ CI/CD ಮಾಡಬಹುದು. ಅದನ್ನ ಗಿಟ್ ಆಕ್ಷನ್ ಅಂತ ಕರಿತೀವಿ ನಾವು CI/CD ಅನ್ನ. ಮತ್ತೆ ಗಿಟ್ ಬಕೆಟ್ ಅಂತ ಇದೆ, ಅದರಲ್ಲೂ ಕೂಡ ಮಾಡಬಹುದು. ಈ ತರ ಬಹಳಷ್ಟು ಟೂಲ್ಗಳು ಇದಾವೆ ಯಾವ್ದನ್ನ CI/CD ಮಾಡೋದಕ್ಕೆ. ಡಿಪೆಂಡಿಂಗ್ ಅಪಾನ್ ದ ಕಂಪನಿ ರಿಕ್ವೈರ್ಮೆಂಟ್ ಯಾವ ಟೂಲ್ ಯೂಸ್ ಮಾಡಬೇಕೋ ಅದನ್ನ ಯೂಸ್ ಮಾಡ್ತಾರೆ. ಈಗ ವಿನೋದ್ ಬಂದ್ಬಿಟ್ಟು ಜೆಂಕಿನ್ ಯೂಸ್ ಮಾಡಿದಾನೆ, ನಾನ್ ಬಂದ್ಬಿಟ್ಟು ಗಿಟ್ ಹಬ್ CI/CD ಯೂಸ್ ಮಾಡಿದ್ದೀನಿ. ಕೋಡು YAML ಅಲ್ಲೇ ಬರೀದು, YAML ಡಾಟ್ ಅಂದ್ರೆ ಡಾಟ್ ಪೈ ಅಂತ ಬರೋದು ಗೊತ್ತಾ? ಅದೇ ತರ ಇಲ್ಲಿ YAML ಅಥವಾ YML ಅಂತಾನೂ ಬರೀತಾರೆ, YAML ಫೈಲ್. ಅದರಲ್ಲಿ ಕೊಡ್ತೀವಿ ರಿಕ್ವೈರ್ಮೆಂಟ್. ಕೇಳಿದಿರಾ YAML ಫೈಲ್ ಅಂತ?
ಅದರಲ್ಲಿ ಕೊಡ್ತೀವಿ ಏನೇನ್ ರಿಕ್ವೈರ್ಮೆಂಟ್, ಅದಕ್ಕೆ ಏನಾದ್ರು ಇನ್ಸ್ಟಾಲ್ ಆಗ್ಬೇಕಾ, ಫೈಲ್ ಎಲ್ಲಿದೆ, ಹೆಂಗ ರನ್ ಆಗ್ಬೇಕು ಅಂತ ಕೊಡ್ತೀವಿ. ಇದು CI/CD ನಿಮಗೆ ಅರ್ಥ ಆಗ್ಬೇಕು, ಅದು ಹೇಳ್ಕೊಡೋದೇನಿಲ್ಲ. ಅಷ್ಟೇ ಯಾಕೆ ಮೊನ್ನೆ ಸ್ಕ್ರಿಪ್ಟೆಡ್ ಅಲ್ಲ ಅದನ್ನ ಹೇಳು. ಚಿಕ್ಕ ಸ್ಕ್ರಿಪ್ಟ್ ಯಾವ್ದೋ ಮೊನ್ನೆ ತೋರಿಸಿದಲ್ಲ ಆಟೋಮೇಷನ್ ಅದು ಹಂಗೆ. ಇವಾಗ ನೀವು ಪ್ರತಿ ಇದ್ ಬರಿಬೇಕಲ್ವಾ, ಒಂದೊಂದು ಸ್ಟೆಪ್ ಅಲ್ಲ. ಇವಾಗ CI/CD ಪೈಪ್ ಲೈನ್ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ YML ಫೈಲ್ ಅಷ್ಟೇನಾ ಅಥವಾ ಬೇರೆ ಏನಾದ್ರು? ಅದು ಸೆಟ್ ಆಫ್ ಟೂಲ್ಸ್ ಸೆಟ್ ಅದು, ಆಯ್ತಾ. GitHub ಯೂಸ್ ಮಾಡ್ಬೇಕು, GitHub ID ಬಂದು ಟೆಸ್ಟಿಂಗ್ ಫೇಸ್ ದಲ್ಲಿ ಯೂಸ್ ಮಾಡ್ಬೇಕು, ಅದರದ್ದು ನೆಕ್ಸ್ಟ್ ಪುಷ್ ಬಂದು ಡಾಕರ್ ಯೂಸ್ ಮಾಡ್ಬೇಕು, ಡಾಕರ್ ಪುಷ್ ಬಂದು ಕುಬರ್ನೆಟಿಸ್ ಯೂಸ್ ಮಾಡ್ಬೇಕು. ಇದ್ರ ಮಧ್ಯದಲ್ಲಿ ಇವಾಗ ಕ್ರಿಯೇಟ್ ಆಗಿರೋ ಇಮೇಜ್ ಅಥವಾ ಪಾಡ್ ಅದನ್ನ ಟೆಸ್ಟ್ ಮಾಡೋದಕ್ಕೂ ಒಂದೊಂದು ಟೆಸ್ಟಿಂಗ್ ಟೂಲ್ ಇರುತ್ತೆ. ಇದನ್ನ ಮಾನಿಟರ್ ಮಾಡೋದಕ್ಕೆ ಇನ್ನೊಂದಿರುತ್ತೆ, ಅಂದ್ರೆ ಪ್ರೊಮೆಥಸ್, ಗ್ರಾಫಾನ ಈ ತರ. ಸೊ ಇಟ್ ಇಸ್ ಎ ಸೆಟ್ ಆಫ್ ಟೂಲ್ಸ್. ಇದೊಂದು CI/CD ಅಂದ್ರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಕಂಪ್ಯೂಟರ್ ಅಷ್ಟೇ. ಇದೊಂದು CI/CD ಅಂದ್ರೆ ಒಂದು ಕಂಪ್ಯೂಟರ್. ನಿನ್ ಸಿಸ್ಟಮ್ ಅಲ್ಲಿ ಲೋಕಲ್ ಅಲ್ಲಿ ರನ್ ಆಗ್ತಾ ಇದೆ, ಕ್ಲೌಡ್ ಅಲ್ಲಿ ರನ್ ಆಗ್ತಾ ಇದೆಯಾ, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಅದು ನೀನು ರನ್ ಮಾಡದೆ ಇಂಜಿನ್ ಮೇಲೆ, ಸುಮ್ನೆ ಅದು ಆಟೋಮೆಟಿಕ್ ರನ್ ಆಗಲ್ಲ. ಈಗ ನೀನ್ ಲೋಕಲ್ ಅಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ಎಲ್ಲ ವರ್ಕ್ ಆಗ್ತಾ ಇದೆ, ಪ್ರಾಪರ್ಲಿ ಪಕ್ಕ ವರ್ಕ್ ಆಗ್ತಾ ಇದೆ. ನನಗೆ ಅಲ್ಲೊಂದ್ಸರಿ ರನ್ ಮಾಡಿ ತೋರಿಸು, ಅಲ್ಲೊಂದ್ಸರಿ ರನ್ ಮಾಡಿದ್ರೆ ನಾನು ಒಪ್ಕೊಂತೀನಿ ಆಲ್ ಓವರ್ ಇದೆಲ್ಲ ಕಡೆ ರನ್ ಆಗುತ್ತೆ. ಅದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕು. CI/CD ರನ್ ಆಗೋದು ಕೂಡ ಒಂದು ಕಂಪ್ಯೂಟರ್ ಮೇಲೆ. ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಏನು CI/CD ಅಂತ. ಅಂದ್ರೆ ನಾನು CI/CD ಬರ್ದಿದ್ದೀನಿ. ಅವ್ರ ಅದಕ್ಕೆ ಸಿಕ್ಕಾಬಟ್ಟೆ ಅಡ್ವಾನ್ಸ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋದ್ರು, ಆದ್ರೆ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಒಂದ್ ನಿಮಿಷ, ಅದು ವಿಡಿಯೋ ಅಪ್ಲೋಡ್ ಆಗಿದೆ ನೋಡ್ತೀನಿ. GitHub ಅಲ್ಲ ಗಿಟ್ ಆಕ್ಷನ್ ಅದನ್ನೇ ತೋರಿಸ್ತೀನಿ. ಅದೊಂದು ವಿಡಿಯೋ ಕಲಿ ನೀವೇ ಮಾಡ್ಕೊಂತಿರೋದು ಬಿಡ್ಬೋದು. ಒಂದೇ ನಿಮಿಷ, ನಾನು ಬೇರೆ ಮಾಡ್ತಾ ಇದ್ದೀನಿ ಅದಕ್ಕೆ. ಓಕೆ, ನೋಡಪ್ಪ, ಇದು ನಾನು ಅದನ್ನ ಹೇಳಿದೆ, ಇದು ರೆಪಾಸಿಟರಿ. ನಾನು ಸುನಿಲ್ಗೂ ಕೂಡ ಹೇಳಿದೆ ಇದನ್ನ ಸ್ವಲ್ಪ ಇನ್ನೊಂದು GitHub ಇದನ್ನ ಮಾಡ್ಕೊಳಪ್ಪ, ಅದು ಬೇಕದು ಮುಂದೆ ನೀನು ವರ್ಕ್ ತೋರ್ಸಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದು ನೋಡ್ರಿ, ನಾನು 2022 ಕಮಿಟ್ ಮಾಡ್ತಾ ಇದ್ದೀನಿ. 22, 23, 24, 25 ಈ ವರ್ಷ ಈ ಟೈಮಲ್ಲಿ ಭಾಳ ಮಾಡ್ಬಿಟ್ಟೆ, ಮೇಲೆ ಯಾವುದೂ ಮಾಡಿಲ್ಲ. ಓಕೆ, ಯಾವುದೋ ಒಂದು ನಾನು ಹೋಗ್ತೀನಪ್ಪ, ಇದಾದ DF from GCP ಅಂತ ಹೋಗ್ತೀನಿ. ಇಲ್ಲಿ ಆಕ್ಷನ್ ಅಂತ ಇವಾಗ ನಾವು ಡೇಟಾ ಇಂದ ಈಗ ಒಂದು ಏನಾದ್ರು ಸೂಪರ್ 30 ಪಿಕ್ಚರ್ ನೋಡಿದ್ದೀರಾ? ಕೇಳಿದೀನಿ, ನೋಡಿಲ್ಲ. ಹೇಳು. ಹೌದಾ? ಅದ್ರಲ್ಲಿ ಅವ್ನು ಹೇಳ್ತಾನೆ, ಇಲ್ಲಿ ನಿಮ್ ಹೋಟ್ಲು ನಡೆಯಲ್ಲ ಯಾಕೆ ಅಂತ ಅಂದ್ರೆ ಅನ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾನೆ. ಹಂಗೆ ಡೇಟಾ ಸೈನ್ಸ್ ಇಂದ ಇವಾಗ ಒಂದ್ ಹೋಟ್ಲೋ ರೆಸ್ಟೋರೆಂಟೋ ಇಟ್ರೆ ಅದ್ ಆ ಏರಿಯಾದಲ್ಲಿ ಓಡುತ್ತಾ ಓಡಲ್ವಾ ಅನ್ನೋದು ಡೇಟಾ ಸೈನ್ಸ್ ಫ್ಯೂಚರ್ ನ ಪ್ರೆಡಿಕ್ಟ್ ಮಾಡುತ್ತೆ. ಹೇಳ್ಬೋದಾ? ಹೇಳ್ಬೋದು, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಾಬಿಲಿಟಿ ನಮ್ಗೆ ಗೊತ್ತಾಗಲ್ಲ, ಅದು ಮಷೀನ್ ಒಂದು ಪ್ರಾಬಿಲಿಟಿ ಕೊಡುತ್ತೆ. ಈಗ ಏನಕ್ಕೆ ಡೇಟಾ ಸೈನ್ಸ್ ಫುಲ್ ಅಡ್ವಾನ್ಸ್ ಏನಾರ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಆಗ್ಬಿಟ್ಟಿದ್ರೆ ನಾವ್ ಕೆಲಸ ಎಲ್ಲ ಮನೆ ಕೂತ್ಕೋಬೇಕಿತ್ತು. ಇನ್ನು ಗ್ರೋ ಆಗ್ತಾ ಇದೆ. ಅದು ಔಟ್ಪುಟ್ ಕೊಡೋದು ತಪ್ಪು ಕೊಡುತ್ತೆ, ಸರಿನೂ ಕೊಡುತ್ತೆ, ಇನ್ ಬಿಟ್ವೀನು ಕೊಡುತ್ತೆ. ನಮಗೆ ಯಾವ್ದು ಅಂತ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. ನಾವು ಟ್ಯೂನ್ ಅಪ್ ಮಾಡ್ತಾ ಇದೀವಿ, ಲೆವೆಲ್ ಬೈ ಲೆವೆಲ್ ಟ್ಯೂನ್ ಅಪ್ ಮಾಡ್ತಾ ಇದೀವಿ. ಈಗ ಹೆಂಗೆ ಅಂದ್ರೆ ಈಗ ಒಂದು
ಒಂದು ನೀವು ಟಿವಿಯಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಬಹುದು, ಒಂದು ಗೋಲ್ಡ್ ಕೇಸ್ ಇರುತ್ತೆ, ಕೈ ಹಾಕಿ ತೆಗಿಬೇಕು, ನೋಡಿದೀರಾ? ಅದರಲ್ಲಿ ಅವ್ನು ತೆಗಿಯೋಕೆ ಸಡನ್ ಬಿದ್ಬಿಡುತ್ತೆ. ಅವ್ನು ನೆಕ್ಸ್ಟ್ ಏನ್ ಮಾಡ್ತಾನೆ, ನಾನು ಹಿಂಗ ತೆಗಿಯೋ ಬದಲು ಹಿಂಗ ತೆಗಿಬೇಕಿತ್ತು ಅಂತ ಮತ್ತೆ ನೆಕ್ಸ್ಟ್ ಟ್ರೈ ಮಾಡ್ತಾನೆ, ಅದು ಬಿಡುತ್ತೆ. ಮತ್ತೆ ಇನ್ನೊಂದ್ಸರಿ ಟ್ರಯಲ್ ಅಂಡ್ ಎರರ್ ಅಂತಾನೆ ಮಾಡ್ತಾ ಇರೋದು. ಈಗ ಮಷಿನ್ ಲರ್ನಿಂಗು ಅಷ್ಟೇ, ನಮಗೆ 100% ಎಕ್ಸಾಕ್ಟ್ಲಿ ಅಂತಲ್ಲ, ನಮ್ಗೆ 100% ಕೊಡಲ್ಲ, ಪ್ರಾಬಬಿಲಿಟಿ ಮೇಲೆ ವರ್ಕ್ ಆಗುತ್ತೆ ಮಷಿನ್ ಲರ್ನಿಂಗ್. ಒಂದು ಕಾಯಿನ್ ಟಾಸ್ ಮಾಡಿದ್ರೆ 0.5 ಹೌದಾ, ನಮ್ಗೆ ಗೊತ್ತಿಲ್ಲ, ಹೆಡ್ ಡಾಟಾ ಇಲ್ಲ ಅಂತ. ಅದಕ್ಕೆ ನಾನು 1000 ಡೇಟಾ ಕೊಡ್ತೀನಿ ಮಷಿನ್ ಲರ್ನಿಂಗ್. 1000 ಡೇಟಾ ಏನಾದ್ರು 50% ಡೆಡ್ 15% ಟೇಲ್ ಇದ್ರೆ ಔಟ್ಪುಟ್ ಏನ್ ಕೊಡುತ್ತೆ? 50% ಕೊಡೋದು. 70-30 ಕೊಡ್ತೀನಿ, 70 ಸರಿ ಹೆಡ್ ಬೀಳುತ್ತೆ, 30 ಸರಿ ಟೇಲ್ ಬೀಳುತ್ತೆ ಅಂತ. ಔಟ್ಪುಟ್ ಹೆಂಗ್ ಕೊಡುತ್ತೆ? ಅಷ್ಟೇ. ಅಂದ್ರೆ ಡೇಟಾ ಲೀನಿಯರ್ ಆಗಿದ್ರೆ ನಾವೇನ್ ಕೊಡ್ತೀವಿ ಅದೇ ಕೊಡುತ್ತೆ ಔಟ್ಪುಟ್. ಡೇಟಾ ಇರಬಾರ್ದು. ಡೇಟಾ ಆಬ್ವಿಯಸ್ಲಿ ಲೀನಿಯರ್ ಅಲ್ಲ, ಔಟ್ಪುಟ್ ಲೀನಿಯರ್ ಅಲ್ಲ, ಒಪ್ಕೊಂತೀನಿ. ಬಟ್ ನಮಗೆ ಟ್ಯೂನ್ ಮಾಡೋದೇ ಇಲ್ಲಿ. ಡೇಟಾ ಮಷಿನ್ ಲರ್ನಿಂಗ್ ಕೋಡ್ ಬರೋದು ದೊಡ್ಡದಲ್ಲ ಅಥವಾ ಅಡ್ವಾನ್ಸ್ ಆಗೋದು ದೊಡ್ಡದಲ್ಲ, ಟ್ಯೂನ್ ಅಪ್ ಮಾಡೋದು ಇದೆಯಲ್ಲ. ಟ್ಯೂನಿಂಗ್ ಅಂತಾನೆ ಒಂದು ಸೆಕ್ಷನ್ ಇದೆ ಮಷಿನ್ ಲರ್ನಿಂಗ್ ಅಲ್ಲಿ. ಟ್ಯೂನಿಂಗ್ ಅಂದ್ರೆ ನಮ್ಗೆ 100% ರಿಸಲ್ಟ್ ಬರಲ್ಲ, ನಿಯರ್ಲಿ ನಮಗೆ 70-80% ಬಂದ್ರೆ ಅದೇ ಅಚೀವಬಲ್. ಅದೇ ಒಂಥರ ಗೆದ್ಬಿಟ್ನಪ್ಪ ಅಂತ. ಅದನ್ನ ಮಾಡಕ್ಕೆ ಅಳುತ್ತಾರೆ. ಸಿಂಪಲ್ ಆಗಿ ಯೋಚನೆ ಮಾಡಪ್ಪ, 100% ಏನಾದ್ರು ಮಷಿನ್ ಲರ್ನಿಂಗ್ ಔಟ್ಪುಟ್ ಕರೆಕ್ಟ್ ಆಗಿತ್ತು ಅಂದ್ರೆ, ಒಬ್ಬ ಯಾರೋ ಸ್ಟಾರ್ಟಿಂಗ್ ಐಡಿಯಾ ತಗೊಂಡ್ಬಂದು ಯಾಕೆ ಸ್ಟಾರ್ಟ್ಅಪ್ ಅಲ್ಲಿ ಒದ್ದಾಡ್ಬೇಕು? ಯಾಕೆ ಒದ್ದಾಡ್ಬೇಕು? ಡೈರೆಕ್ಟ್ ಒಂದೇ ಸಲ ಹೇಳ್ಬೋದು ಇದು ವರ್ಕ್ ಆಗಲ್ಲಪ್ಪ ಅಂತ. ಅಥವಾ ಯಾವ್ದೋ ಒಬ್ಬ ಒಂದು ಹೋಟ್ಲು ಬೈ ಮಾಡ್ತಾನೆ, ಅಥವಾ ಹೋಟ್ಲು ತಗೊಂತಾನೆ, ಅಥವಾ ಹೋಟ್ಲು ಸ್ಟಾರ್ಟ್ ಮಾಡ್ತಾನೆ. ಅವ್ನು ಮಷಿನ್ ಲರ್ನಿಂಗ್ ಮಾಡಲ್ ಯಾರ್ದಾರನ್ನ ಕೆಲ್ಸಗಾರನ್ನ ಹಿಡ್ಕೊಂಡು ನನಗೆ ಇಲ್ಲಿ ಹೋಟ್ಲು ಮಾಡ್ತಾ ಇದೀನಿ, ಓಡುತ್ತಾ ಇಲ್ಲ ಹೇಳು ಅಂತ ಹೇಳಿ ಅವತ್ತೇ ಕ್ಲೋಸ್ ಓಪನ್ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಟ್ ಇಸ್ ಕಂಪ್ಲೀಟ್ಲಿ ಪ್ರಾಬಿಲಿಟಿ. ಅದು ಓಕೆ, ಬಿಡೋದು, ಅದು ಬೇಡ. ಇದು ನೋಡ್ರಪ್ಪ, ಗಿಟ್ ಹಬ್ದು ಮೇನ್ ಪೇಜ್. ಇದು ನನ್ನ ರೆಪಾಸಿಟರಿ. DF ಡೇಟಾ ಫ್ಲೋ ಇರ್ಬೇಕು, ಮೇ ಬಿ ಇದು ಡೇಟಾ ಫ್ಲೋನ ಡೇಟಾ ಫ್ಯೂಷನ್ ಗೊತ್ತಿಲ್ಲ, ನಾನು ರೀಡ್ ಇವನು ಬರ್ದಿಲ್ಲ ಇದಕ್ಕೆ. ಸರಿ, ಇಲ್ಲಿ ಆಕ್ಷನ್ ಅಂತ ಒಂದು ಕಾಣ್ತಾ ಇದೆ, ಹೌದಾ? ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ ನಿನಗೆ. ಇದರಲ್ಲಿ ಯಾವ ತರ ನೀನು ಗಿಟ್ ಹಬ್ ಆಕ್ಷನ್, ಯಾವ ತರ ನೀನು CI/CD ಮಾಡಬೇಕು. ಇಸ್ ದಟ್ ಅ ಜಾಂಗೋ, ನಿಂದ ಜಾಂಗೋ ಫ್ರೇಮ್ ವರ್ಕ್, ಅಥವಾ C++ ಫ್ರೇಮ್ ವರ್ಕ್, CM, ಅಥವಾ ಈ ಸಿಕ್ಕಾಬಟ್ಟೆ ಇದಾವೆ, ಅಥವಾ ಅಜ್ಯೂರ್ ಇಂದ ಡೈರೆಕ್ಟ್ ರನ್ ಮಾಡಬೇಕಾ? ನೋಡಿ, ಸಿಕ್ಕಾಬಟ್ಟೆ ಇದಾವೆ. ಅವೇನು ಬೇಡ, ಟೆಸ್ಟ್ ಸೆಟಪ್ ವರ್ಕ್ ಫ್ಲೋ, ಒಂದು ವರ್ಕ್ ಫ್ಲೋ ಸೆಟಪ್ ಮಾಡ್ತೀನಿ. ಸ್ಟಾರ್ಟಿಂಗ್ ಸೆಲೆಕ್ಟ್ ಮಾಡಿ, ಇದು ನಾನು ಅವಾಗಲೇ ಹೇಳಿದೆ, YML ಬರ್ಬೋದು ಅಥವಾ YAML ಬರ್ಬೋದು. ಇಲ್ಲಿ ನೋಡಿ ಫೋಲ್ಡರ್ ಸ್ಟ್ರಕ್ಚರ್ ಹೆಂಗಿದೆ ಅಂದ್ರೆ, ನನ್ನ ರೆಪಾಸಿಟರಿ ನೇಮು .github/workflow. ಇಲ್ಲಿ ನಿಮ್ಮ ಕೋಡ್ ಅನ್ನ ಬರಿತೀರಾ. ನಾನೊಂದು ಸಿಂಪಲ್ ಆಗಿ YAML ಫೈಲ್ ಬರಿತೀನಿ. ಹೆಂಗೆ ಅಂದ್ರೆ, I have a code in GitHub one thing, DF patch, next line, A, B. ನಾನು ಸಿಂಪಲ್ ಕೋಡ್ ಬರೋದು ತೋರಿಸ್ತೀನಿ ನಿಮಗೆ. I have this code in GitHub as add.py. I need to do CI/CD using git action. I need YAML file. ಏನ ಕೊಟ್ಟಿದ್ದಾನೆ, ವರ್ಕ್ ಫ್ಲೋ ಈ ತರ ಕ್ರಿಯೇಟ್ ಮಾಡು ಅಂತ ಕೊಟ್ಟಿದ್ದಾನೆ. ಸರಿ ನೋಡಿ, ಇದು ಫೈಲ್ ಸ್ಟ್ರಕ್ಚರ್ ಈ ತರ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ.
ನಮಗೆ ಡಾಟ್ ಅಲ್ಲಿ ಗಿಟಬ್ ಅಲ್ಲಿ ಇದೆ, ವರ್ಕ್ ಫ್ಲೋ ಅಲ್ಲಿ ಇದೆ. ನೇಮು ಈ ತರ ಕೊಡ್ತೀನಿ, ಇಲ್ಲಿ ಆಮೇಲೆ ಅಂತ ಇದೆ, ಇದ್ರ ಬದಲು ಇದನ್ನ ಕೊಡ್ತೀನಿ. ಅಡಿಷನ್ ಆಫ್ 2 ನಂಬರ್, ಇಲ್ಲಿ ಇದು ಫೈಲ್, ಇದು test.py, ಇದು CI/CD ನೋಡಿ, ಇದೇ YAML ಫೈಲ್ ಅಂತ. ನಾನು ಅದಕ್ಕೂ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಡೂಪ್ಲಿಕೇಟ್ ಮಾಡಿ ಹಿಂಗೆ ಇರಲಿ, ಆ ಫೈಲ್ ನ ಕ್ರಿಯೇಟ್ ಮಾಡ್ತೀವಿ ನಾವು. ನನ್ನ ಕೋಡ್ ಅಲ್ಲಿ ಹೋಗಿ DF ಅಲ್ಲಿ ಹೋಗ್ಬೇಕಲ್ಲ, ಎಸ್ DF ಅಲ್ಲಿ ಹೋಗ್ಬೇಕು, ಒಂದು ಕೋಡ್ ಅಲ್ಲಿ ಆಡ್ ಫೈಲು ಕ್ರಿಯೇಟ್ ಕೊಡೋಣ. ಫೈಲ್ ಸ್ಟ್ರಕ್ಚರ್ ಏನಿದೆಯಪ್ಪ, ಫೈಲ್ ಸ್ಟ್ರಕ್ಚರ್ add.py ಅಂತಾನೆ ಇದೆ, add.py ಕೊಡ್ತೀನಿ. ಕೋಡ್ ಏನಿದೆ add.py ಗೆ ಇಲ್ಲೇ ಇದೆ. ನಿಮಗೆ ತಲೆಗೆಟ್ಟು ಹೋಗ್ತಾ ಇರ್ಬೋದು, ಮಾಡ್ತಾ ಏನಿದೆ ಬಹಳ ಸಿಂಪಲ್ ಇದೆ, ಹೇಳ್ತೀನಿ ನಿಮಗೆ ಎಕ್ಸಾಕ್ಟ್ಲಿ ಏನು ಅಂತ. ಇದು ಕೋಡ್ ಇದೆ, ನಾನು ಸುಮ್ಮನೆ ಮುಂದೆ ಕ್ರಿಯೇಟ್ ಮಾಡ್ತೇನೆ, ಬಟ್ ಕೋಡ್ ಇರುತ್ತೆ ಅಂತ ಅನ್ಕೊಂಡ್ರು. ಇನ್ನೊಂದು ಫೈಲ್ ನ ಕ್ರಿಯೇಟ್ ಮಾಡ್ತೀನಿ, ಕ್ರಿಯೇಟ್ ಅ ನ್ಯೂ ಫೈಲ್, ಇದನ್ನ ಟೆಸ್ಟ್ ಮಾಡಕ್ಕೆ ಟೆಸ್ಟ್ add.py ಅಂತಾನೆ ತಗೊಂತೀನಿ. ಇಲ್ಲಿ ಕೊಟ್ಟಿರೋದು ನಾನೇನು ಚೇಂಜ್ ಮಾಡಕ್ ಹೋಗ್ತಿಲ್ಲ. ಮತ್ತೆ ಇದು ಪೇಸ್ಟ್ ಕಮಿಟ್ ಚೇಂಜಸ್. ಓಕೆ ಕ್ರಿಯೇಟ್ ಆಯ್ತು. ಇವಾಗ ನಾನು CI/CD ಬೇಕು, CI/CD ಚೇಂಜ್ ಮಾಡ್ತೀನಿ. ಅದಕ್ಕೂ ಮುಂಚೆ ಈ ನೇಮ್ ಅನ್ನ ಕಾಪಿ ಮಾಡ್ಕೊಂತೀನಿ, ಇದೇ ನೇಮ್ ಕೊಟ್ಟರು ಕರೆಕ್ಟು. ಓಕೆ, ಈಗ ಏನ್ ಮಾಡ್ತೀನಿ ಅಂದ್ರೆ ಚೇಂಜಸ್ ನ ಕಮಿಟ್ ಮಾಡ್ತೀನಿ ಅಷ್ಟೇ, ನಾನೇನು ಮಾಡಲ್ಲ. ನೋಡಿ ಏನಾಗುತ್ತೆ ಅಂತ. ಆಕ್ಷನ್ಗೆ ಹೋಗ್ತೀನಿ, ಒಂದು ಟ್ರಿಗರ್ ಆಗಿರುತ್ತೆ ನೋಡಿ, ನೋಡೋಣ ಲಾಕ್ಸ್ ಬರುತ್ತಾ ಅಂತ. ಏನಪ್ಪ ಇದು, ರಿಸೀವಿಂಗ್ ಆಬ್ಜೆಕ್ಟ್ ರಿಮೋಟ್ ಕಂಪ್ರೆಷನ್. ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಗೊತ್ತು ನನಗೆ, ಬಟ್ ನೋಡಿ ಫಸ್ಟ್ ನಾನು ಹೇಳ್ತೀನಿ. ಗೊತ್ತು, ಇಲ್ಲಿಂದ ನಾವು ಮಾಡ್ತೀವಿ, ಬಟ್ ಸ್ಟಾರ್ಟ್ ಮಾಡ್ತೀರಾ? ನೀವು ಮಾಡಿದ್ರಾ? ಮಾಡಿದೀನಿ, ನಾನ್ ಮಾಡಿದೀನಿ. ಗಿಟಬ್ ಗಿಟ್ಟಲ್ಲಿ ಸೂಪರ್. ಇದು ಕೋಡ್ ಪುಷ್ ಮಾಡಿದ್ಮೇಲೆ ರನ್ನಿಂಗ್ ಬರುತ್ತೆ, ಅಲ್ಲಿ ನಮಗ್ ಸಕ್ಸಸ್ ಆಗ್ಬೇಕು, ಅವಾಗ ನಾವು ಅದು ಕ್ಲೈಂಟ್ ನೋಡ್ರಿ ಆಯ್ತು, ಆಗಿದೆ. ಅದೇ ಸಕ್ಸಸ್ ಬರುತ್ತೆ. ವೆರಿ ಸಿಂಪಲ್ CI/CD. ಐ ಕ್ಯಾನ್ ಎಕ್ಸ್ಪ್ಲೈನ್, ಹೇಳ್ತೀನಿ ನಾನು ನಿಮ್ಗೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲಿ ಏನಪ್ಪ ಇದು ಸೆಟಪ್ ಫೈಲ್ ಈ ತರ ಏನಾರ ಬಂದಿದೆ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಹಿಂಗೆ ಇರಲಿ, ಇದ್ರಲ್ಲಿ ಹೋಗ್ತೀನಿ ನಾನು ಆಕ್ಷನ್ ಅಲ್ಲಿ, ಕಂಪ್ಯಾರಿಸನ್ ಈಸಿ ಆಗುತ್ತೆ. ಸಾರಿ, ಕೋಡ್ ಎಲ್ಲಿದೆ? ಓಕೆ, ಇದೆ ಕೋಡು. ನೋಡಿ, ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಪೈಥಾನ್, ಇದು ನೇಮ್ ಇದೆ ಅಷ್ಟೇ, ಇಲ್ಲೆಲ್ಲ ಪೈಥಾನ್ CI ಅಂತ ನೇಮ್ ಕೊಡ್ತಾ ಇರೋದು. ಫಸ್ಟ್ ಬ್ರಾಂಚ್ ಅಲ್ಲಿ ಇದೆ, ಮೇನ್ ಬ್ರಾಂಚ್ ಅಲ್ಲೇ ಇದೆ. ಬ್ರಾಂಚಸ್ ಬಗ್ಗೆ ಐಡಿಯಾ ಇದೆ ನಿಮಗೆ ಏನಾದ್ರು? ವಾಟ್ ಇಸ್ ಬ್ರಾಂಚ್, ಸಬ್ ಬ್ರಾಂಚ್, ಅವೆಲ್ಲ ಐಡಿಯಾ ಇದೆಯಾ ಗಿಟ್ ಅಲ್ಲಿ? ಇದೆ. ಸೊ ಅದು ಬ್ರಾಂಚ್ ಸಬ್ ಬ್ರಾಂಚ್ ಅಲ್ಲ. ನೆಕ್ಸ್ಟ್ ಜಾಬ್ ಬಿಲ್ಡ್, ಯಾವ್ದ್ರಲ್ಲಿ ನಾನು ಅವಾಗಲೇ ಹೇಳಿದೆ, ಇದೊಂದು ಮಷಿನ್ ಅಷ್ಟೇ ಅಂತ, ಉಬುಂಟು ಅಲ್ಲಿ ರನ್ ಮಾಡ್ತಾ ಇದೆ. ಕ್ಲಿಯರ್ ಆಯ್ತು? ಉಬುಂಟು ಅಲ್ಲೇ ರನ್ ಮಾಡ್ಬೇಕು, ಆ ತರ ಇಂದಲೇ ಯಾವ್ದ್ರಲ್ಲ ರನ್ ನೋಡ್ಬೋದು. ಬೈ ಡಿಫಾಲ್ಟ್ ಇದು ಉಬುಂಟು, ಬೈ ಡಿಫಾಲ್ಟ್ ಅದನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಚೆಕ್ಔಟ್, ಇವೆಲ್ಲ ನೀವು ಕೋಡ್ನ ನೋಡ್ಕೋಬೇಕು, ಇವನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲ್ಲ. ಒಂದು ಸೆಟಪ್ ಮಾಡ್ತಾ ಇದ್ದೀನಿ ಪೈಥಾನ್ ಫೈಲ್, ಯಾಕೆಂದ್ರೆ ನಾನು ಇಲ್ಲಿ ಪೈಥಾನ್ ರನ್ ಮಾಡ್ತಾ ಇರೋದ್ರಿಂದ ಪೈಥಾನ್ 4ನ ಸೆಟಪ್ ಮಾಡಬೇಕಾಗುತ್ತೆ. ಅದರ ವರ್ಷನ್ ಏನು? 3.10. ಓಕೆ, ನೆಕ್ಸ್ಟ್ ಏನ್ ಮಾಡ್ತೇನೆ, ಇನ್ಸ್ಟಾಲ್ ಡಿಪೆಂಡೆನ್ಸಿ. ನನಗೆ ಪೈಥಾನ್ ಪಿಪ್ ಬೇಕು, ಯಾಕೆಂದ್ರೆ ನಾನು ಪೈ ಟೆಸ್ಟ್ ಮಾಡ್ತೇನೆ. ವಾಟ್ ಇಸ್ ಪೈ ಟೆಸ್ಟ್ ಅಂದ್ರೆ, ನಾವು ಪೈಥಾನ್ ಕೋಡನ್ನ ಕ್ರಾಸ್ ಚೆಕ್ ಮಾಡೋದಕ್ಕೆ ಒಂದು ಟೆಸ್ಟಿಂಗ್ ವೇ ಇದೆ, ಆ ಟೆಸ್ಟಿಂಗ್ ವೇನೆ ಪೈ ಟೆಸ್ಟ್ ಅಂತ. ಪೈ ಟೆಸ್ಟ್ ಅಂತ ಇದೆ, ಯೂನಿಟ್ ಟೆಸ್ಟ್ ಅಂತ ಇದೆ, ಇವನು ಪೈ ಟೆಸ್ಟ್ ಯೂಸ್ ಮಾಡ್ತಿದ್ರೆ ರನ್ ಮಾಡಪ್ಪ, ಯಾವ್ದನ್ನ ಪೈ ಟೆಸ್ಟ್ ನ ರನ್ ಮಾಡು ಅಂತ ಹೇಳ್ತಾರೆ. ನಿಮ್ಗೆ ಕೋಡನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಓವರ್ ಆಲ್ ಅರ್ಥ ಆಯ್ತು ನಿಮ್ ಕೋಡ್ ಏನು ಅಂತ? ಇದು ಹಲೋ, ನಿಮ್ ಸ್ಕ್ರೀನ್ ಕಾಣಲ್ಲ, ನನಗೆ ವಾಯ್ಸ್ ಎಲ್ಲ ಹೇಳ್ಬೇಕು ನೀವು. ಓಕೆ, ಇದು ಬಂದ್ವಿ. ಬಟ್ ನಮ್ ಕೋಡಲ್ಲಿ ಏನಿದೆ ನೋಡೋಣ, ನಮ್ ಕೋಡಲ್ಲಿ ಏನಿದೆ, ಏನಪ್ಪಾ ಫೈಲ್ ನೇಮ್ ಎಂತಿದೆ ಏನದು? add.py. ಫಸ್ಟ್ ಇದೇ ಕೋಡ್ ಬರ್ತೀವಿ, ಇದು ಸಿಂಪಲ್ ಕೋಡ್, ಇದು ಗೊತ್ತಾಯ್ತು. ಇದೇನಾದ್ರು ಇದೆಯಾ ಕೋಡಲ್ಲಿ? ಬಟ್ ಕಾಲ್ ಮಾಡ್ತಾ ಇಲ್ಲ ಅಂತ, ಕಾಲ್ ಎಲ್ಲಿಂದ ಮಾಡ್ತೀನಿ ಅಂತ ತೋರಿಸ್ತೀನಿ. ಬಟ್ ಇದು ಕೋಡ್ ಅರ್ಥ ಆಯ್ತಾ? ಫಂಕ್ಷನ್ ಎನಿ ಪ್ರಾಬ್ಲಮ್ ಇಯರ್?
ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಅದು ಅಷ್ಟೊಂದು ಫೈಲ್ಸ್ ಏನಕ್ಕೆ ಕ್ರಿಯೇಟ್ ಮಾಡ್ಕೊಂಡಿದೆ ಅದು? ಹೇಳ್ತೀನಿ ಡೋಂಟ್ ವರಿ. ಇದು ಅರ್ಥ ಆಯ್ತಾ? ಎನಿ ಪ್ರಾಬ್ಲಮ್ ಕ್ಲಿಯರ್? ನೆಕ್ಸ್ಟ್ ಏನೋ ಟೆಸ್ಟ್ ಅಂಡರ್ಸ್ಕೋರ್ ಆಡ್ ಪೈ. ನಾನು ಅವಾಗಲೇ ಹೇಳಿದೆ ಇದೊಂದು ಪೈ ಟೆಸ್ಟ್ ಅಂತ, PYTEST. ಪೈ ಟೆಸ್ಟ್ ಅಂದ್ರೆ ಯಾವಾಗಲೂ ಟೆಸ್ಟ್ ಅನ್ನೋದೊಂದು ಪ್ರಿಫಿಕ್ಸ್ ಆಡ್ ಮಾಡಲೇಬೇಕು. ಟೆಸ್ಟ್ ಅಂಡರ್ಸ್ಕೋರ್ ಫೈಲ್ ನೇಮ್ ಆಡ್ ಡಾಟ್ ಪೈ. ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದೆ ಆ ಕೋಡ್ ಇಂದ. ಎಲ್ಲಿದೆ ಆ ಕೋಡು? ಆಡ್ ಡಾಟ್ ಪೈ. ನೋಡಿ, ಆಡ್ ಇಲ್ಲಿಂದ ಅದ್ರ ಒಳಗಿರೋ ಫಂಕ್ಷನ್ ಆಡ್ಸ್ ನ ಇಂಪೋರ್ಟ್ ಮಾಡ್ಕೊಂಡು ಅಸೆಟ್. ದಿಸ್ ಇಸ್ ದ ವೇ ಆಫ್ ಟೆಸ್ಟಿಂಗ್ ಇಟ್. ಅಸೆಟ್ ನಾನು ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಿ. 2 ಮತ್ತೆ 3 ವ್ಯಾಲ್ಯೂನ ಪಾಸ್ ಮಾಡಿದ್ರೆ 5 ಬರ್ತಾ ಇದೆಯಾ ಅಂತ. ಬರ್ತಾ ಇದೆ. ನೆಕ್ಸ್ಟ್ ಆಡ್ಸ್ -1 +1 0 ಅಂತ ಬರುತ್ತೆ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ನೋಡಿ, ನಾನು ಅದು ಪಾಸ್ ಆಗಿದೆ. ಯಾಕೆಂದ್ರೆ ಇಲ್ಲಿ ನಾನು ಔಟ್ಪುಟ್ ನ ಇದೇ ಬರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. 2 ಮತ್ತೆ 3 ಆಡ್ ಮಾಡ್ರೆ 5 ಬರುತ್ತೆ, -1 ಮತ್ತೆ +1 ಆಡ್ ಮಾಡ್ರೆ 0 ಬರುತ್ತೆ. ಕರೆಕ್ಟ್, 100% ರೈಟ್. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈಗ ಫೇಲ್ ಮಾಡ್ಬೇಕು. ಹಿಂಗ ಫೇಲ್ ಮಾಡ್ತೀನಿ. ಇಲ್ಲಿ 2 ಅಂತ ಕೊಡ್ತೀನಿ. ಆಬ್ವಿಯಸ್ಲಿ 2 ಆಡ್ ಮಾಡಿದ್ರೆ 0 ಬರ್ಬೇಕು. ನಾನು 2 ಅಂತ ಕೊಡ್ತೀನಿ, ಕಮಿಟ್ ಮಾಡ್ತೀನಿ. ಐ ಡೋಂಟ್ ನೀಡ್ ಟು ರನ್ ಮ್ಯಾನ್ಯುವಲಿ, ಐ ಜಸ್ಟ್ ನೀಡ್ ಟು ಕಮಿಟ್ ಇಟ್ ಅಂಡ್ ಗೋ ಟು ದ ಆಕ್ಷನ್. ಇಲ್ಲಿ ಹೋಗ್ತೀನಿ, ಆಕ್ಷನ್ ರನ್ ಆಗ್ತಾ ಇರ್ತಾ ನೋಡಿ. ಆಲ್ರೆಡಿ ಒಳಗೆ ಹೋಗ್ತೀನಿ. ಇದು ಫೇಲ್ ಆಗುತ್ತಾ ಆಗಲ್ವಾ ನೋಡ. ಫೇಲ್ ಆಗುತ್ತಾ ಆಗಲ್ವಾ? ಆಗುತ್ತೆ. ಯಾಕಾಗುತ್ತೆ? ಅದು ಬ್ಯಾಕ್ ಎಂಡ್ ಅಲ್ಲಿ ನಾವು ರಾಂಗ್ ಮಾಡಿದೀವಲ್ಲ, ಕೋಡ್ ರಾಂಗ್ ಮಾಡಿದ್ವಿ ಅಂದ್ರೆ ಪೈ ಟೆಸ್ಟ್ ನ ರಾಂಗ್ ಮಾಡಿದ್ವಿ. ನೀನ್ ಇವೆಲ್ಲ ಯಾಕೆ ಬರುತ್ತೆ ಅಂತ ಹೇಳ್ದ? ನಾವ್ ಹಿಂಗ್ ಮಾಡಲ್ಲ. ನಾವು ಡೈರೆಕ್ಟ್ ಕಮಿಟ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ರನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಬಂತಲ್ಲ ಆ ತರ ಲಾಗ್ಸ್ ಜನರೇಟ್ ಆಗುತ್ತೆ. ನೋಡ್ರಿ ಏನ್ ಬಂತ? ಎರರ್ ಅಥವಾ ಪಾಸ್ ಫೇಲ್ಯೂರ್ ಬರುತ್ತೆ. ಎರರ್ ಅಂತ ಏನ್ ಬಂತಿಲ್ಲಿ? ಇದೇ ತಾನೆ? ಅಂದ್ರೆ 2 ಆಡ್ ಮಾಡ್ರೆ 2 ಬರುತ್ತಾ? ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಆಕ್ಷನ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ಯಾವ್ದು ಟ್ರಿಗರ್ ಆಗಿಲ್ಲ. ಕೋಡಿಗೆ ಬರ್ತೀನಿ, ಅದೇನಿದೆಯೋ ಅದನ್ನ ಕೊಡ್ತೀನಿ. ಮೊದಲು 0 ಆಯ್ತಾ? ಕಮಿಟ್ ಮಾಡಿದ ತಕ್ಷಣ ಅಲ್ಲಿಗೆ ಹೋಗ್ತೀನಿ. ನೋಡಿ ಎಷ್ಟು ಫಾಸ್ಟ್ ಆಗಿ ಬಂದಿರುತ್ತೆ ಅಂದ್ರೆ ಅದು. ರಿಫ್ರೆಶ್ ನೋಡಿ, ಅಲ್ಲ ಬಂದೈತೆ. ಇದು ಪಾಸ್ ಆಗುತ್ತಾ ಫೇಲ್ ಆಗುತ್ತಪ್ಪ? ಪಾಸ್ ಆಗುತ್ತೆ. ದಿಸ್ ಇಸ್ ವಾಟ್ CI/CD. ಆಕ್ಚುಲಿ ನನಗ್ ಲೆಕ್ಕದಲ್ಲಿ ಗಿಟ್ಹಬ್ ಅಲ್ಲೇ CI/CD ಈಸಿ ಐತೆ. ಜಂಕಿನ್ ನಾನು 1-2 ಸರಿ ಮಾಡಿದ್ದೀನಿ. ಜಂಕಿನ್ ನನಗೇನಾದ್ರು ಕಷ್ಟ ಅನ್ಸುತ್ತಪ್ಪ. ಟೈಗರ್ಗೆ ಅದು ಈಸಿ ಅನ್ಸುತ್ತೆ, ಬಟ್ ನನಗೆ ಅದು ಕಷ್ಟ ಅನ್ಸುತ್ತೆ. ನೀನ್ ಯಾಕೋ ನಾನು ಹೇಳಕಂತಿಯಲ್ಲ. ನೀನು ಜಂಕಿನ್ ಈಸಿ ಅಲ್ಲ? ಜಂಕಿನ್ ಈಸಿ ಅಂದ್ರೆ 1-2 ಪ್ರಾಜೆಕ್ಟ್ ಮಾಡಿದೀನಿ. ಅದಕ್ಕೆ ಸ್ವಲ್ಪ ಏನೋ ಒಂಚೂರು ಐಡಿಯಾ ಐತೆ ಅಷ್ಟೇ. ನನಗೆ ಸ್ವಲ್ಪ ಜಂಕಿನ್ ಒಂಥರ ಕಷ್ಟ ಅನ್ಸುತ್ತೆ. ಅದು ಏನೋ ಲಾಕ್ಸ್ ತಲೆ ಕೆಟ್ಟ ಹೋಗುತ್ತೆ. ಇದಕ್ಕಿನ್ನ ಈಸಿ ಹೆಂಗಲ್ಲ ಕೊಡಕ್ಕಾಗುತ್ತೆ? ಅದಕ್ಕೆ ಇದು ಈಸಿ ಐತೆ ನೋಡಿ. ಇದು ಬಿಲ್ಡ್ ಆಗುತ್ತೆ, ರನ್ ಆಗುತ್ತೆ ಬಿಡಿ. ಇದು CI/CD ಡಿಪೆಂಡಿಂಗ್ ಅಪಾನ್ ನಿಮ್ಮ ಕಂಪನಿಯವರು ಯಾವ್ದು ಯೂಸ್ ಮಾಡ್ತಾರೆ, ಯಾವ್ದು ಯೂಸ್ ಮಾಡಲ್ಲ. ಇದು ನಾನು ಗಿಟ್ಹಬ್ ಇಂದಾನೆ ಮಾಡಿದೆ. ಬಟ್ ನಾನು ಅವಾಗಲೇ ಹೇಳ್ತಿದ್ದೆ, VS ಇಂದ ಗಿಟ್ಹಬ್ ಕನೆಕ್ಟ್ ಮಾಡ್ಕೊಂಡು ನೀವು ಲೋಕಲ್ ಅಲ್ಲಿ ಚೇಂಜ್ ಮಾಡಿದ್ರೆ, ಕಮಿಟ್ ಮಾಡಿದ್ರೆ ಅಲ್ಲಿ ಚೇಂಜಸ್ ಆಗುತ್ತೆ. ಸೊ ಆವಾಗ CI/CD ಪಕ್ಕ ಆಗುತ್ತೆ. ಲೋಕಲ್ಲು ಏನಂತ ಅರ್ಥ ಆಯ್ತು ಅಂದ್ರೆ CI/CD ಅಂದ್ರೆ ಇದನ್ನ ನೀವು ಏನ್ ಮಾಡಬೇಕು ಅಂದ್ರೆ, ನನಗೆ ಏನ್ ಲೋನ್ ಮಾಡ್ಕೊಂಡು ಮಾಡಿದ್ರೆ ಹೇಳ್ತಾರೆ. ನೋಡೋದು ರನ್ ಆಯ್ತು ಆಲ್ರೆಡಿ. ನಿಮ್ಮ ಕೆಲಸ ಏನು ಅಂದ್ರೆ CI/CD ಹೋಗ್ಲಿ. ಆಯಿಲ್ ಅಂಡ್ ಗ್ಯಾಸ್ ಡೇಟಾ ಮಾಡೆಲ್. Flipkart data model. PhonePe data model.
CI/CD git action using simple code. ಎರಡು ಇದು ನನಗೆ ಮಾಡಿ ಕಳಿಸ್ಬೇಕು. ನಾನು ಬೇಕಾದ್ರೆ ಫೋಟೋ ಕಳಿಸ್ತೀನಿ ನಿಮಗೆ. ಅದೇನದು 1 2 ಎರಡು ಈಗ ನಾನು ಒಂದು ತೋರಿಸಿದ್ದೀನಿ ನಿಮಗೆ ಅಡಿಷನ್ ಆಫ್ 2 ಕೋಡ್ ಮಾಡ್ರಿ ಅಂತ ಹೇಳ್ತಾ ಇರೋದು. ಅಂದ್ರೆ ಡಿಫ್ರೆಂಟ್ ಅವು. ಅಂದ್ರೆ ಎರಡು ಎಲ್ಲಿಂದ ಮಾಡಬೇಕು ಅಂದ್ರೆ ಕಮಿಟ್ ನೀವು VS ಕೋಡ್ ಇಂದ ಮಾಡಬೇಕು. VS ಕೋಡ್ ಇಂದ ಕಮಿಟ್ ಮಾಡಬೇಕು ಅಂದ್ರೆ ಗಿಟ್ಹಬ್ ಇಂದ VS ಕೋಡ್ ಏನ್ ಮಾಡ್ಕೋಬೇಕು, ಸಿಂಕ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸುನಿಲ್ ಏನೇನು ಹೇಳ್ದ ಬರಲ್ದು ಅಂತ ಆಗುತ್ತೆ. ಕ್ಯಾನ್ ಬಿ ಡನ್ ಮ್ಯಾನ್. ಏನ್ ಈಸಿ ತಪ್ಪ. ಒಂದು ಡೇಟಾ ಮಾಡೋದು ಯಾವ್ದಾದ್ರು ಇಮೇಜ್ ಇದ್ರೆ ಅವಾಗ್ಲೇ ತೋರಿಸಲ್ಲ, ಅದನ್ನ ಪೇಸ್ಟ್ ಮಾಡ್ತೀವಿ ಚಾಟಲ್ಲಿ. ಕಳಿಸ್ತೀನಿ ಅದನ್ನ ನಾನು ಬರ್ದಿದ್ದೀನಲ್ಲ PDF ಕಳಿಸ್ತೀನಿ ಬಾರ ನಿಮಗೆ. ಅದು ಇಮೇಜ್ ಕಳಿಸ್ಲಾ ವಾಟ್ಸಪ್ ಅಲ್ಲಿ? ಅದು ಇಮೇಜ್ ಹಾಕು, ಅದನ್ನ ರೆಫರೆನ್ಸ್ ತಗೊಂಡು ನೋಡ ಬೇರೆ ಬೇರೆ ಅದಕ್ಕೆ ಯಾವ ತರ. ಅದನ್ನು ಕಳಿಸ್ತೀನಿ. ನಿಮ್ಮದು PySpark ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ, ಹೋಗದಾ ಬೇಡ ಅಂತ. ನಿಮಗೆ ಏನ್ ಅನ್ಸುತ್ತೆ? ನಿಮಗೇನ್ ಅನ್ಸುತ್ತಪ್ಪ PySpark? ಬಟ್ ನಾನು ಅದನ್ನ ವೀಕ್ಲಿ ಒಂದ್ಸರಿ ತಗೊಳಕ್ ಆಗಲ್ಲ, ನಾನು ಆಲ್ರೆಡಿ ಹೇಳಿದೀನಿ. 2 ಅವರಿಂದ 3 ದಿವಸ ಅಥವಾ 4 ದಿವಸ ಕೊಡ್ಬೇಕಾಗುತ್ತೆ. ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ನೀವು ತಗಂಗಿಲ್ಲ, ಯಾಕೆಂದ್ರೆ ನಾನು ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀನಿ. PySpark ಅನ್ನೋದು ನಾರ್ಮಲ್ ಕಾನ್ಸೆಪ್ಟ್ ಅಲ್ಲ. ನಾನು ನಮ್ಮ ಆಫೀಸಲ್ಲೂ ಪಾಠ ಮಾಡಿದ್ದೀನಿ ಒಂದು 40 ಜನದ ಮುಂದೆ PySpark. ಸೊ ಅದು ನಾರ್ಮಲ್ ಕಾನ್ಸೆಪ್ಟ್ ಅಲ್ಲ. 1 ಅವರಲ್ಲಿ ಮುಗಿಸ್ಕೊಡ್ತೀನಿ ಬೇಕಾದ್ರೆ. ರೆಕಾರ್ಡ್ ಆಗ್ತಾ ಇದೆಯಾ? ಆಫ್ ಮಾಡು ಸಾಕು. ನಾರ್ಮಲ್ 1 ಅವರಲ್ಲೂ ಕಂಪ್ಲೀಟ್ ಮಾಡ್ತೀನಿ.